ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ನ ಡಾಲ್ ನಮ್ರತಾ ಗೌಡ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ನಮಸ್ತೆ ನಮ್ರತಾ. ಹಾಯ್ ತೇಜಸ್ವಿನಿ ಅವರೇ, ಹೌ ಆರ್ ಯು? ನಾವೆಲ್ಲ ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅನ್ಸುತ್ತೆ. ಐ ಆಮ್ ಗುಡ್. ಹೆಂಗಿದೆ ರಿಯಲ್ ವರ್ಲ್ಡ್ ಬಿಗ್ ಬಾಸ್ ಇಂದ ಇವಾಗ ಹೊರಗೆ ಬಂದು? ಸೊ ಇವತ್ತೇ ನಾನು ಹೊರಗೆ ಬಂದಿರೋದು ಇಂಟರ್ವ್ಯೂಗೋಸ್ಕರ. 2 ದಿನ ಅಲ್ಲಿಂದ ಬಂದಮೇಲೆ ಮನೇಲೇ ಇದ್ದೆ ನಾನು. ಇನ್ನೂ ಆ್ಯಕ್ಚುಲಾಗಿ ರಿಯಲ್ ವರ್ಲ್ಡ್ ಹಿಟ್ ಆಗಿಲ್ಲ. ಈಗೀಗ ಸ್ವಲ್ಪ 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 ಪ್ರಾಸೆಸ್ ಆಗ್ತಾ ಇದೆ ತಲೆ. ನಾನು ಕಂಟೆಸ್ಟೆಂಟ್ ಥರ ಕಾಣಿಸ್ತಿಲ್ಲ. ಇಲ್ಲ, ಥ್ಯಾಂಕ್ ಗಾಡ್. ಅಲ್ಲಿಂದ ಆಚೆ ಬಂದಮೇಲೆ ಸ್ವಲ್ಪ ಹ್ಯೂಮನ್ ಇಂಟ್ರಾಕ್ಷನ್ ಸ್ಲೋ ಆಗಿದೆ ನನಗೆ. ಮಾತಾಡೋದು, ಆಮೇಲೆ ಫೋನ್ ಯೂಸ್ ಮಾಡೋದು, ಸೋಷಿಯಲ್ ಮೀಡಿಯಾಗೆ ಹೋಗಿ ಏನೋ ಒಂದು ಪೋಸ್ಟ್ ಹಾಕೋದು, ಅದೆಲ್ಲ ಸ್ವಲ್ಪ ಸ್ಲೋ ಆಗಿದೆ. ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ 1 2 ವೀಕ್ಸ್ ಬೇಕಾಗುತ್ತೆ ನನಗೆ. ಓಕೆ, ಮನೆಯಿಂದ ಬಂದಿದ ತಕ್ಷಣ ರಾಗಿ ಮತ್ತೆ ಏನೋ ಇದು ಮುದ್ದೆ ಮತ್ತೆ ಬಸ್ಸಾರು ಮಾಡಿಸ್ಕೊಂಡು ತಿಂದ್ರಾ? ರಾಗಿ ಮುದ್ದೆ, ಉಪ್ಸಾರು ಮತ್ತೆ ಸೊಪ್ಪಿನ ಪಲ್ಯ ತಿಂದೆ. ಸೊ ಬರೋ ಡೆಸರ್ಟ್ಸ್ ಎಲ್ಲ ತಿಂದೆ. ಎಲ್ಲರೂ ಬರೋರೆಲ್ಲ ಐಸ್ ಕ್ರೀಮು, ಕೇಕ್ಸು ಎಲ್ಲ ತೊಗೊಂಬರ್ತಾ ಇದ್ದಾರೆ ನನ್ನ ನೋಡೋಕೆ ಬರೋರೆಲ್ಲ. ಸೊ ಎಲ್ಲ ಚೆನ್ನಾಗಿ ತಿಂತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಓಕೆ, ಮಮ್ಮಿ ಡ್ಯಾಡಿ ಹೇಗಿದ್ದಾರೆ? ಮತ್ತೆ ಫ್ರೆಂಡ್ಸ್ನ ಮೀಟ್ ಆಗಿದ್ರಾ? ಯಾಕೆ ಅಪ್ಪ ಅಮ್ಮನ ಬಗ್ಗೆ ಕೇಳ್ತಾ ಇದೀವಿ ಅಂದ್ರೆ, ಮನೆಗೆ ಬಂದಾಗ ನಿಮ್ಮ ಅಮ್ಮ ತುಂಬಾ ಒಂಥರ ಎಲ್ರಿಗೂ ತುಂಬಾ ಕ್ಯೂಟ್ ಅನಿಸ್ತಾ ಇದ್ರು, ಆಮೇಲೆ ತುಂಬಾ ಸೆನ್ಸಿಟಿವ್ ಇದ್ದಾರೆ ಅನ್ನಿಸ್ತು. ಸೊ ಹೇಗಿದ್ದಾರೆ ಅವರು? ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಅವ್ರೇನು ಹೇಳ್ತಿದ್ರು? ಟು ಬಿ ಆನೆಸ್ಟ್ ವಿತ್ ಯು, ಅಂದರೆ ಒಳಗಡೆ ನಾನು ಬಿಗ್ ಬಾಸ್ ಆಡ್ತಿರ್ಬೋದು, ಆ್ಯಕ್ಚುಯಲ್ ಬಿಗ್ ಬಾಸ್ ಮನೆ ಹೊರಗಡೆ ನಡೀತಾ ಇತ್ತು. ತುಂಬ ನೊಂದ್ಕೊಂಡಿದ್ರು, ತುಂಬ ಬೇಜಾರಾಗಿತ್ತು, ಸಖತ್ ನೋವು ಪಟ್ಟಿದ್ದಾರೆ. ಅಂದರೆ ದಿವ್ ಗಾನ್ ಥ್ರೂ ಹೆಲ್ ಅಂತಲೇ ಹೇಳ್ಬೋದು. ನನಗದು ಗೊತ್ತಿರಲಿಲ್ಲ. ಸೊ ಫ್ರೆಂಡ್ಸ್ ಎಲ್ಲ ಬಂದ ಮೇಲೆ ಒಬ್ಬೊಬ್ಬರೇ ನೋಡೋಕೆ ಬರ್ತಾ ಇದ್ದಾರಲ್ಲ, ಅಂದರೆ ತುಂಬ ಕ್ಲೋಸ್ ಸರ್ಕಲ್, ಚಿಕ್ಕ ಸರ್ಕಲ್ ಇರೋದ್ರಿಂದ ಒಂದು 4-5 ಜನ ಎಲ್ಲ ನೋಡೋಕೆ ಬಂದಾಗ ಹೇಳಿದ್ರು ನನಗೆ ಹಿಂಗಾಗಿದೆ ಅಂತ. ಈ ಥರ ಎಲ್ಲ ನೆಗೆಟಿವ್ ಆಗಿದೆ. ನಂಗೆ ಒಂಚೂರು ತಲೆಯಲ್ಲಿ ಐಡಿಯಾನೇ ಇಲ್ಲ. ಒಳಗಡೆ ನಾವು ಏನೋ ಮೈಂಡ್ಸೆಟ್ ಇಟ್ಕೊಂಡು ಆಡ್ತಾ ಇರ್ತೀವಿ, ಹೊರಗಡೆ ಹಿಂಗೆಲ್ಲ ನೆಗೆಟಿವ್ ಆಗುತ್ತೆ ಅಂತ ನಮ್ಮ ಮನಸ್ಸಲ್ಲೂ ಅಂದ್ಕೊಂಡಿರಲ್ಲ. ನಾವು ಮಾಡದಿರೋ ತಪ್ಪುಗಳನ್ನ ಏನೇನೋ ಮಾತಾಡಿ, ಏನೇನೋ ಲೇಬಲ್ ಮಾಡಿ, ಒಳಗಡೆ ಲೇಬಲ್ ಮಾಡ್ತಾರೆ, ಮಾತಾಡ್ತಾರೆ ಅಂತ ಗೊತ್ತಿತ್ತು. ಹೊರಗಡೆ ಈ ಥರ ಎಲ್ಲ ನಡೆದಿದೆ ಅಂತ ಗೊತ್ತಿಲ್ಲ. ಸೊ ಆ ಮಾತುಗಳಿಂದ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಎಷ್ಟೊತ್ತು ಈ ಥರ ಐ ವಿಲ್ ಗೆಟ್ ದಮ್ ಬ್ಯಾಕ್, ಅಂದರೆ ವಾಪಸ್ ತರ್ತೀನಿ ನಾನು. ನಮ್ಮ ಅಪ್ಪ ಅಮ್ಮನ ಮೈಂಡ್ಸೆಟ್ನ ಸರಿ ಮಾಡೋಣ ಅಂತ ನಾನು ಈಗ ಏನಂತಾರೆ ಪಣ ತೊಟ್ಟಿದ್ದೀನಿ. ವೆರಿ ಗುಡ್. ಈಗ ನನ್ನ ವಾಪಸ್ ಬಂದ ಮೇಲೆ ಸ್ವಲ್ಪ ಈಗ ಪರವಾಗಿಲ್ಲ, ಅವರಿಬ್ರು ಚೆನ್ನಾಗಿದ್ದಾರೆ. ಓಕೆ, ಅಂದ್ರೆ ಏನು ತುಂಬಾ ಫೀಲ್ ಮಾಡ್ಕೊಂಡ್ಬಿಟ್ಟಿದ್ರೆ? ಅಂದ್ರೆ ವಾಪಸ್ ಆಚೆ ಬಂದ್ಬಿಟ್ರೆ ಸಾಕು ಅಂತ ತುಂಬ ಫೀಲ್ ಮಾಡ್ಕೊಂಡಿದ್ರು. ಏನೋ ಎಸ್ಪೆಷಲಿ ಅದು ಅದೇನೋ ಸ್ಪೂನ್, ಚಮಚ, ಅದೆಲ್ಲ ನನಗೂ ಆಚೆ ಬಂದಮೇಲೆ ಗೊತ್ತಾಗಿದೆ ಅದೆಲ್ಲ ಮ್ಯಾಟ್ರ್ ಆಗಿದೆ ಅಂತ. ಆ ನೆಗೆಟಿವಿಟಿ ಎಲ್ಲ ಸ್ವಲ್ಪ ಇಷ್ಟ ಆಗಿಲ್ಲ. ಅಂದರೆ ನಾನು ಯಾವತ್ತೂ ಹೊರಗಡೆ ಜಗತ್ತಲ್ಲಿ ಆ ಥರ ಇದ್ದವಳು ಅಲ್ಲ, ಅನ್ಸ್ಕೊಂಡವಳು ಅಲ್ಲ. ಆ ಥರ ಪದಗಳನ್ನ ನನ್ನ ಫ್ಯಾಮಿಲಿಲಿ ಯಾವತ್ತೂ ಯೂಸ್ ಮಾಡಿದವರು ಅಲ್ಲ ನಾವೆಲ್ಲ. ಅಂದರೆ ಇಷ್ಟು ವರ್ಷಗಳು ನಾನು ಏನೊಂದು ಜರ್ನಿ ಇದೆಯಲ್ಲ ನನ್ನ ಕೆಲಸದಲ್ಲಿ ಅಥವಾ ನನ್ನ ರಿಯಲ್ ಲೈಫಲ್ಲಿ, ಯಾವತ್ತೂ ಕೂಡ ನಾನು ಯಾರ್ದೋ ಇನ್ಫ್ಲೂಯೆನ್ಸಿಂದ ಅಥವಾ ಚಮಚಗಿರಿ ಮಾಡಿಕೊಂಡು ಏನೋ ಯಾವುದೇ ಆಗಲಿ ಯಾರಿಂದನೂ ಮೇಲ್ ಬಂದವಳಲ್ಲ ನಾನು. ಸಿಂಗಲಾಗಿ ಹೊಡೆದಾಡಿನೇ, ಇಂಡಿಪೆಂಡೆಂಟ್ ಆಗಿದ್ದೇನೆ ಮೇಲ್ ಬಂದವಳು. ಒಳಗಡೆನೂ ಅಷ್ಟೇ. ಫ್ರೆಂಡ್ಸ್ ಇದ್ದರೂ ಕರೆಕ್ಟು, ಬಟ್ ಅವ್ರುಗಳ ಮಾತು ನಾನು ಎಷ್ಟು ಕೇಳಬೇಕೋ ಅಷ್ಟು ಕೇಳ್ತಾ ಇದ್ದೆ. ಅವ್ರುಗಳು ಯಾರು ನನ್ನ ಆಟನ ಆಡ್ಕೊಟ್ಟಿಲ್ಲ, ನಾನು ಒಬ್ಬಳೇ ಆಡಿರೋದು. ಅಫ್ಕೋರ್ಸ್ ನೆಗೆಟಿವಿಟಿ, ನಾನು ಪಾಸಿಟಿವಿಟಿನ ಹೇಗೆ ಹೊರಗಡೆ ಬಂದಮೇಲೆ ತುಂಬ ಪಾಸಿಟಿವ್ ಕಮೆಂಟ್ಸ್, ಮೆಸೇಜಸ್ ಬರ್ತಾಯಿದೆ, ಅದನ್ನು ನಾನು ಹೇಗೆ ರಿಸೀವ್ ಮಾಡ್ತಾ ಇದ್ದೀನೋ ನೆಗೆಟಿವಿಟಿನೂ ಅಷ್ಟೇ ಪ್ರೀತಿಯಿಂದ ರಿಸೀವ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಮೇಲೆ ಐ ಬಿಕಮ್ ಸೋ ಸ್ಟ್ರಾಂಗ್. ಅಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಇಷ್ಟು ನೆಗೆಟಿವ್ ಆಗಿದೆ, ನೆಕ್ಸ್ಟ್ ಲೆವೆಲ್ ನೆಗೆಟಿವ್ ಆಗಿದೆ. ನಂಗೆ ಯಾವುದೂ ಹಿಟ್ ಆಗ್ತಾ ಇಲ್ಲ, ಅಂದರೆ ಯಾವುದೂ ಬೇಜಾರು ಕೂಡ ಆಗ್ತಾ ಇಲ್ಲ ನನಗೆ. ಫ್ರೀಡಮ್ ಆಫ್ ಸ್ಪೀಚ್, ಅವ್ರಿಗೆ ಹೇಳ್ಬೋದು, ಅವ್ರು ಹೇಳ್ತಾರೆ, ಅದನ್ನು ತೊಗೊಳೋದು ಬಿಡೋದು ನಮಗಿರೋದು. ಸೊ ಐ ಆಮ್ ಆ್ಯಕ್ಚುಲಿ ಪಾಸಿಟಿವ್, ನಂಗೆ ಏನೂ ಬೇಜಾರಾಗಿಲ್ಲ. ಓಕೆ, ಅಮ್ಮ ಹರಕೆ ಎಲ್ಲ ಕಟ್ಕೊಂಡಿದ್ರಂತೆ ನೀವು ಗೆಲ್ಲಬೇಕು ಅಂತ ಹೇಳಿ? ಪಾಪ, ಅಂದರೆ ನಮ್ಮ ಮನೇಲಿ ಸ್ವಲ್ಪ ದೇವರು ನಂಬೋದು ಜಾಸ್ತಿ. ನಾವೆಲ್ಲ ಚಿಕ್ಕ ಪ್ರಾಜೆಕ್ಟ್ಗೂ ನಮ್ಮ ಮನೇಲಿ ಹರಕೆ ಅವೆಲ್ಲ ಮಾಡ್ತೀವಿ ನಾವು. ನಾನು ಬರೋವರೆಗೂ ಪಾಪ ನಾನ್ ವೆಜ್ ತಿಂದಿಲ್ಲ ಇಬ್ಬರು. ಆಮೇಲೆ ನನಗೆ ಐಸ್ ಕ್ರೀಮು ಇವೆಲ್ಲ ತುಂಬ ಇಷ್ಟ ಅಂತ ಅದನ್ನು ಕೂಡ ತಿಂದಿಲ್ಲ. ನಮ್ಮ ಮನೇಲಿ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಯಾರು ನಂಬಲಿ ಬಿಡಲಿ, ಯಾರು ನನ್ನ ಜೊತೆ ನಿಲ್ಲಿ ಬಿಡಲಿ, ನಮ್ಮ ಅಪ್ಪ ಅಮ್ಮ ನಿಂತಿದ್ದಾರೆ. ಆ್ಯಂಡ್ ಇರೋ ಒಂದು 3-4 ಜನ ಫ್ರೆಂಡ್ಸ್ ನಿಂತಿದ್ದಾರೆ, ಅಷ್ಟೇ ಸಾಕು. ಐ ಆಮ್ ರಿಯಲಿ ಹ್ಯಾಪಿ. ಅವ್ರ ನಂಬಿಕೆ ಅಷ್ಟೇ ನನಗೆ ಮುಖ್ಯ ಆಗಿರೋದು. ಓಕೆ, ನೀವು ಬಂದಮೇಲೆ ಅಮ್ಮ ಏನಾದರೂ ಹೇಳಿದ್ರ? ಅಂದರೆ ಅವ್ರಿಗೆಲ್ಲ ಏನು ಸಮಸ್ಯೆ ಆಯಿತು? ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಂಡ್ರಾ? ಇಲ್ಲ ಮಗಳು ಈಗ ಬಂದಿದ್ದಾಳೆ, ಇವಳ ಹತ್ರ ಏನು ಹೇಳೋದು ಬೇಡ ಅಂತ ಏನಾದರೂ? ಪಾಪ ಅವ್ರು ತುಂಬ ಹೇಳೋದಿತ್ತು ಅನ್ಸುತ್ತೆ. ಅಂದರೆ ಬಂದಿದ ತಕ್ಷಣ ರಶ್ ಮಾಡಬಾರ್ದು ಅಂತ ಇನ್ನೂ ಏನೂ ಹೇಳಿಲ್ಲ ಅವರು. ಅಂದರೆ ಸ್ವಲ್ಪ ಸ್ವಲ್ಪ ಒಂದೊಂದೇ ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿದ ತಕ್ಷಣ ನೆಗೆಟಿವ್ ಏನಾಗಿದೆ ಅಂತ ನಾನು ಹುಡ್ಕೋಕ್ಕೂ ಟ್ರೈ ಮಾಡಿಲ್ಲ. ಪ್ರಾಬ್ಲಿ ಅದು ಒಳ್ಳೇದು ಅಂತ ಅನ್ಸುತ್ತೆ. ಅವರು ಕೂಡ ಹೇಳ್ದಿರೋದು ಒಳ್ಳೇದೇ. ಬಿಕಾಸ್ ಆಚೆ ಬಂದಿದ ತಕ್ಷಣ ನನಗೆ ಸಾವಿರಾರು ಬೇರೆ ಟೆನ್ಷನ್ಗಳಿರುತ್ತೆ. ಯಾರು ಏನಂದ್ರು ಅಂತ ಹುಡ್ಕೋದಕ್ಕಿಂತ, ಕೊರ್ಕೊಂಡು ಕೂರೋದಕ್ಕಿಂತ ಮುಂದೆ ಏನು ಮಾಡಬೇಕು ಲೈಫಲ್ಲಿ ಅಂತ ನಾನು ನೋಡಬೇಕು ಅಂತ ಇಷ್ಟಪಡ್ತೀನಿ. ಅವರು ಹೇಳಿಲ್ಲ ನನಗೆ, ಇನ್ ಡೆಪ್ತ್ ಹೇಳಿಲ್ಲ. ಏನೋ ನೆಗೆಟಿವ್ ಆಗಿತ್ತು, ತುಂಬ ಕೆಟ್ಟದಾಗಿ ಒಂದು
ನನ್ನ ಪ್ರಕಾರ ಯಾವುದೇ ಹೆಣ್ಣಿಗಾಗ್ಲಿ ಹೆಣ್ಣು ಅಂತ ಅಲ್ಲ, ಯಾವುದೇ ಹೆಣ್ಣಿಗೋ ಗಂಡಿಗೋ ಈ ತರ ಆಗಬಾರ್ದು. ಅಂದ್ರೆ ನಾವೊಂದು ಶೋ ಅಲ್ಲಿ ನಾವು ಏನೋ ಅನ್ಕೊಂಡು ಹೋಗಿರ್ತೀವಿ, ಏನೋ ನೆಕ್ಸ್ಟ್ ಲೆವೆಲ್ ಏನೋ ಸಾಧಿಸ್ಬೇಕು ಅನ್ಕೊಂಡು ಹೋಗಿರ್ತೀವಿ. ಯಾರು ಕೂಡ ಚಮಚಾಗಿರಿ ಮಾಡೋದಕ್ಕಾಗ್ಲಿ ಅಥವಾ ಏನೋ ಬೇರೆ ರಿಲೇಶನ್ಶಿಪ್ನ ಬೆಳೆಸೋದಕ್ಕಾಗ್ಲಿ ಯಾರು ಕೂಡ ಹೋಗಲ್ಲ. ಅಂಡ್ ಅಲ್ಲಿ ಇದ್ದಾಗ ನಮ್ಗೆ ಆ ಕ್ಷಣಕ್ಕೆ ಏನ್ ಅನ್ಸುತ್ತೋ ಅದನ್ನ ರಿಯಾಕ್ಟ್ ಮಾಡಿರ್ತೀವಿ. ಅದನ್ನ ಇವರೆಲ್ಲ ಬೇರೆ ತರ ತಿರ್ಚಿ, ಒಬ್ಬೊಬ್ರು ಅಷ್ಟೇ, ನಾನು ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ, ಕೆಲವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಈ ರೀತಿ ಯಾರಿಗೂ ಮಾಡಬಾರ್ದು. ಬಿಕಾಸ್ ಅವ್ರಿಗೆ ಹೊರಗಡೆ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರನ್ನ ನಂಬ್ಕೊಂಡಿರೋರು ಇರ್ತಾರೆ, ಅವ್ರದೇ ಒಂದು ಫಾಲೋವರ್ಸ್ ಇರ್ತಾರೆ, ಫ್ಯಾನ್ಸ್ ಇರ್ತಾರೆ, ಅವ್ರು ಎಲ್ರಿಗೂ ಹರ್ಟ್ ಆಗುತ್ತೆ ಅನ್ನೋದನ್ನ ಅವ್ರು ಯೋಚನೆ ಮಾಡಬೇಕು. ಒಬ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ಮುಂಚೆ, ಮಾತಾಡೋಕ್ಕೂ ಮುಂಚೆ, ಲೇಬಲ್ ಮಾಡೋಕ್ಕೂ ಮುಂಚೆ ಅಂತ ಅನ್ಸುತ್ತೆ. ಸೊ ಇಟ್ಸ್ ಓಕೆ. ಅಂದರೆ ಒಬ್ರನ್ನ ಇಷ್ಟಪಡೋರು ಇನ್ನೊಬ್ರನ್ನ ದ್ವೇಷಿಸ್ತಾರೆ. ಆ್ಯಂಡ್ ನಾವು ಪ್ರೀತಿನ ಎಷ್ಟು ಚೆನ್ನಾಗಿ ಸ್ವೀಕರಿಸ್ತೀವೋ ಅವ್ರು ಕೊಡೋ ಒಂದು ದ್ವೇಷನ, ಕೋಪನ ಅಷ್ಟೇ ಸಮಾನವಾಗಿ ಸ್ವೀಕರಿಸ್ಬೇಕು ಅಂತ ನಾನು ನಂಬಿದ್ದೀನಿ. ಇಟ್ಸ್ ಓಕೆ. ಐ ಡೋಂಟ್ ಆಕ್ಸೆಪ್ಟ್ ಇಟ್, ಬಟ್ ಇಟ್ಸ್ ಓಕೆ. ಆ್ಯಕ್ಚುಲಿ ನೀವು ಮನೆಯಲ್ಲಿ ಮಾತಾಡ್ತಾ ಒಂದ್ಸಲಿ ತುಂಬ ಒಂದು ಮೀನಿಂಗ್ಫುಲ್ ಇತ್ತದು. ಆ್ಯಕ್ಚುಲಿ ನೀವು ಕರೆಕ್ಟಾಗಿ ಹೇಳ್ತಾ ಇದ್ರಿ ಕಾರ್ತಿಕ್ನ ಕೂರಿಸ್ಕೊಂಡು. ಅಂದರೆ ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಗೊತ್ತಿದ್ದು ನಾನು ನಿಮ್ಮ ಜೊತೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಬೇಕನ್ನೋದೇನಿಲ್ಲ. ನಾವೆಲ್ಲ ಒಂದು ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಫ್ಲರ್ಟ್ ಮಾಡೋಣ, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅನ್ನೋ ಆಂಗಲ್ ಅಲ್ಲಿ ಮಾಡಿದ್ದದು ಅಂತ ಹೇಳಿ. ಬಟ್ ಅದು ಬೇರೆ ತರನೇ ಹೋಗ್ಬಿಡ್ತಾ ಅಂತ, ಒಂದು ಪ್ರ್ಯಾಂಕ್ ಮಾಡಕ್ ಹೋಗಿ ಅದನ್ನ ತಗೊಂಡವ್ರು ಬೇರೆ ತರ ತಗೊಂಡ್ಬಿಟ್ರ ಅಂತ ಹೇಳಿ. ಇದನ್ನ ಯಾಕಾಯ್ತು ಅಂತ ಇವತ್ತಿಗೂ ನನಗೆ ಗೊತ್ತಿಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಎಕ್ಸ್ಪ್ಲನೇಷನ್ ಕೂಡ ಕೊಡಬೇಕು ಎಲ್ಲರಿಗೂ ಅದ್ರ ಬಗ್ಗೆ ಅಂತ. ನಂದು ಕಾರ್ತಿಕ್ದು ಸ್ಟಾರ್ಟಿಂಗಲ್ಲಿ ವಿ ಡಿಂಟ್ ಹ್ಯಾವ್, ಅಂದರೆ ಅವ್ರು ಫ್ಲರ್ಟ್ ಮಾಡೋರು ಸ್ಟಾರ್ಟಿಂಗಿಂದನೂ, ಅದು ಪ್ರ್ಯಾಂಕ್ ಅಂತಲೂ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಅಷ್ಟು ಭಾವ ಕೊಡ್ತಾ ಇರಲಿಲ್ಲ, ಬಿಕಾಸ್ ನನಗೆ ಅಷ್ಟಿಷ್ಟ ಆಗ್ತಾ ಇರಲಿಲ್ಲ. ನಂದು ಕಾರ್ತಿಕ್ದು ಫ್ರೆಂಡ್ಶಿಪ್ಪೇ ಇರಲಿಲ್ಲ ಅವಾಗ. ಅವ್ರು ಕಿರ್ಚೋದು, ಅವ್ರು ಆಡೋದೆಲ್ಲ ನನಗೆ ಇರಿಟೇಟ್ ಆಗೋದು. ನಾನು ಸ್ವಲ್ಪ ದೂರನೇ ಉಳಿದಿದೆ. ಸೊ ಅವ್ರು 3 ಜನ ಫ್ರೆಂಡ್ಸ್ ಇದ್ರು, ಕಾರ್ತಿಕ್, ತನಿಷಾ, ಸಂಗೀತ, ಅವರೆಲ್ಲ ಫ್ರೆಂಡ್ಸ್ ಇದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಆಫ್ಟರ್ 80 days ನನಗೆ ಅವ್ರಿಗೆ ಮಾತುಕತೆ ಶುರು ಆಗಿದಾಗ್ಲಿ, ಜನಗಳು ಕಮ್ಮಿ ಆಗ್ತಾ ಆಗ್ತಾ ಪ್ರಾಬ್ಲಿ ಇವ್ರು ಅಷ್ಟು ಬ್ಯಾಡ್ ಇಲ್ಲ ಅನ್ಸುತ್ತೆ, ನಾನು ಯಾಕೆ ಎಫರ್ಟ್ ಹಾಕಿಲ್ಲ ಅಂತ ಅವ್ರ ಜೊತೆ, ತನಿಷನ್ ಜೊತೆ, ಸಂಗೀತನ ಜೊತೆ ಎಲ್ಲ ನಾನು ಅವಾಗಲೇ ಕ್ಲೋಸ್ ಆಗಕ್ಕೆ ಶುರು ಆಗಿದ್ದು. ಬಟ್ ಬೇರೆ ಬೇರೆ ರೀತಿಯಲ್ಲಿ ಕ್ಲೋಸ್ ಆದೆ. ಅಂಡ್ ಆಲ್ಸೋ ಅವ್ರು ಫ್ಲರ್ಟ್ ಮಾಡ್ಬೇಕಾದ್ರೆ ನನಗೆ ನಿಜವಾಗ್ಲೂ ಅವ್ರು ಯಾವುದೋ ಇಂಟೆನ್ಷನ್ ಇಟ್ಕೊಂಡು ನನ್ನ ಬೀಳಿಸ್ಕೋಬೇಕು, ನನ್ನ ಜೊತೆ ಆಟ ಆಡ್ಬೇಕು ಅಂತ ಫ್ಲರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸೇ ಇಲ್ಲ. ಅದಕ್ಕೆ ನಾನು ಕೂಡ ವಾಪಸ್ ಪ್ರ್ಯಾಂಕ್ ಮಾಡಿ. ಹುಡುಗಿಯರಿಗೆ ಯೂಶಲಿ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳೋದು. ಅವ್ರು ಯಾವತ್ತೂ ಕೈ ಹಿಡ್ಕೊಂಡಾಗ್ಲಿ ಅಥವಾ ನನಗೆ ಟಿಕ್ಕಲ್ ಮಾಡ್ಬೇಕಾದ್ರೆ ನನಗೆ ಯಾವತ್ತೂ ಒಬ್ಬ ಹುಡುಗ ಬೇರೆ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ದಾನೆ ಅಂತ ಅನ್ಸೇ ಇಲ್ಲ. ಸೊ ಎಷ್ಟೊತ್ತು ಇಲ್ಲಿ ಕುತ್ಕೊಂಡು ಒಬ್ರು ಕ್ಯಾರೆಕ್ಟರ್ನ ಹಾಳು ಮಾಡೋದು ಎಷ್ಟೊತ್ತು ಮಾತಾಡ್ಬೇಕಾದ್ರೆ. ಐ ಡೋಂಟ್ ವಾಂಟ್ ಟು ಡೂ ಇಟ್, ಬಿಕಾಸ್ ಅವ್ರ ಕಡೆಯಿಂದ ಯಾವುದೇ ರೀತಿ ಆ ಥರ ಬಂದಿಲ್ಲ. ಆ್ಯಂಡ್ ಅದರಿಂದ ನನಗೆ ಗೊತ್ತಿರಲಿಲ್ಲ, ಅಂದರೆ ಹೊರಗಡೆ ಯಾರೋ ಹುಡುಗಿ ಇದ್ದಾರೆ ಅನ್ನೋದು ಗೊತ್ತಿದ್ದಿದ್ರೆ, ಸೀರಿಯಸ್ ಇದೆ ಅಂತ ಗೊತ್ತಿದ್ರೆ ನಾನು ಪ್ರ್ಯಾಂಕ್ ಕೂಡ ಮಾಡ್ತಾ ಇರಲಿಲ್ಲ. ಅದೇ ನನ್ನ ಅವರ ಕಾನ್ವರ್ಸೇಷನ್ ಆಗಿತ್ತು. ಬಟ್ ಆ ಹುಡುಗಿ ಯಾಕೆ ತಗೊಂತಾರೆ ಅನ್ನೋದು ಮ್ಯಾಟರ್. ಅವ್ರೇನಾದ್ರು ಕಾರ್ತಿಕ್ ತುಂಬಾ ಕ್ಲೋಸ್ ಇದ್ದವ್ರು ಅದನ್ನ ತುಂಬಾ ಲೈಟ್ ಆಗಿ ತಗೊಂಡ್ರೆ ವಿಷಯ ಮ್ಯಾಟರೇ ಆಗಲ್ಲ. ಅಂದ್ರೆ ಈಗ ನಾವ್ ಯಾರಿಗೆ ಪ್ರೂವ್ ಮಾಡ್ಬೇಕಾಗಿಲ್ಲ. ಈಗ ನನ್ನ ಮನೆಯವ್ರಿಗೆ ಅದು ತಪ್ಪು ಅನ್ಸಿದ್ರೆ ನಾನು ಬೇಜಾರ್ ಮಾಡ್ಕೋಬೇಕು, ಇಲ್ಲ ಅವ್ರ ಮನೆಯವ್ರಿಗೆ ಅದು ತಪ್ಪು ಅನ್ಸಿದ್ರೆ ನಾನು ಬೇಜಾರ್ ಮಾಡ್ಕೋಬೇಕು. ಅವ್ರು ಯಾರಿಗೂ ಏನು ಅನ್ಸಿಲ್ಲ ಅಂದಾಗ ನಾವ್ ಅಲ್ಲಿ ತಪ್ಪೇ ಮಾಡಿಲ್ಲ. ನಾವ್ ಯಾವ್ದು ಇಂಟೆನ್ಷನ್ ಇಟ್ಕೊಂಡ್ ಮಾಡಿದ್ದಲ್ಲ, ಏನೋ ಒಂದು ಫನ್ಗಿರ್ಲಿ ಅಂತ ಮಾಡಿದ್ದು. ಒಳಗಡೆ ಬಂದವರು ಒಂದೊಂದರ ಮಾತಾಡಿದ್ರು. ಅಂಡ್ ಹೊರಗಡೆ ಏನಾಗಿದೆ ಅಂತ ನಾನು ಇನ್ನ ನೋಡೂ ಇಲ್ಲ, ನೋಡಕ್ ಇಷ್ಟನೂ ಪಡೋದಿಲ್ಲ. ಬಿಕಾಸ್ ನಾವಿಬ್ರು ಕ್ಲಿಯರ್ ಇದೀವಲ್ವಾ, ಸಾಕಷ್ಟೇ. ಅಂದ್ರೆ ಆಗಷ್ಟೇ ಮೈಕಲ್ ಹೋಗಿದ್ರು, ಸ್ನೇಹಿತ ಹೋಗಿದ್ರು, ಅಂದ್ರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂತಿದ್ರು ಹೋಗಿದ್ರು. ಅಂಡ್ ಆಲ್ಸೋ ವಿನಯ್ ಕೂಡ ನನ್ನಿಂದ, ನಾನು ಎಲ್ಲರೂ ಬಂದ್ ಹೇಳೋರು ಶ್ಯಾಡೋ ಇನ್ಫ್ಲೂಯೆನ್ಸ್, ಕಂಫರ್ಟ್ ಝೋನ್ ಅಂತ ಹೇಳೋರು. ಸೊ ವಿನಯ್ ನಾನು ಕೂಡ ದೂರ ಆಗ್ತೀವಿ. ಬಿಕಾಸ್ ವಿನಯ್ ಅವಳ ಆಟ ಅವಳ ಆಡ್ಲಿ, ನಾನು ಅವಳ ಜೊತೆ ಇನ್ನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ದಿನ ಅದನ್ನೇ ಹೇಳ್ತಾರೆ, ಅವಳಿಗೆ ಇನ್ನ ಮನ್ಸ್ ಕೆಡಿಸ್ತಾರೆ ಅಂತ. ಅವರು ದೂರ ಆದ್ರು, ನಾನು ಕೂಡ ಅವ್ರ ಜೊತೆ ಕೂರೋದು ಮಾತಾಡೋದು ದೂರ ಆದೆ. ಆಗ ಕಾರ್ತಿಕ್ ಏನೋ ಲೋ ಇದ್ದಾಗ ವೆನ್ ವಿ ಸ್ಟಾರ್ಟೆಡ್ ಟಾಕಿಂಗ್, ಅವ್ರು ಒಳ್ಳೆಯವರು ಅಂತ ನನ್ಗನ್ಸ್ತು, ನಾನು ಮಾತಾಡಕ್ ಶುರು ಮಾಡಿದೆ ಅಷ್ಟೇ. ಅಲ್ಲೊಂದು ಫ್ರೆಂಡ್ಶಿಪ್ ಇತ್ತು ಅಷ್ಟೇ. ಅಂಡ್ ನನ್ನ ಕಡೆಯಿಂದ ಜೆನ್ಯೂನ್ ಇತ್ತು. ಐ ಡೋಂಟ್ ನೋ ಫ್ರಮ್ ಕಾರ್ತಿಕ್ ಸೈಡ್ ಏನಿತ್ತು ಅಂತ, ಬಟ್ ಇಟ್ ವಾಸ್ ಫ್ರೆಂಡ್ಶಿಪ್ ಅಷ್ಟೇ. ನಂದು ಸಂಗೀತಾಗ ಹೆಂಗೆ ಫ್ರೆಂಡ್ಶಿಪ್ ಆಯ್ತೋ ಲಾಸ್ಟಲ್ಲಿ, ಹಂಗೆ ನಂದು ಕಾರ್ತಿಕ್ದು ಫ್ರೆಂಡ್ಶಿಪ್ ಆಗಿದ್ದು. ಅದ್ರ ಬಗ್ಗೆ ನಾನು ಇನ್ನಷ್ಟು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಇಷ್ಟನೇ ಪಡಲ್ಲ. ಯಾರು ಏನ್ ಬೇಕಾದ್ರೂ ಅನ್ಕೋಬಹುದು, ಅವರವರ ಭಾವಕ್ಕೆ ಅಂತ ಬಿಟ್ಬಿಟ್ಟಿದೆ. ಓಕೆ, ನಿಮಗೆ ಬಿಗ್ ಬಾಸಿಗೆ ಹೋಗಿ ಬಂದಿರೋಂತ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಅನುಪಮಾ ಗೌಡ ಇದ್ರು, ಆಮೇಲೆ ನೇಹಾ ಅವರಿದ್ರು, ಆಮೇಲೆ ಕಿಶನ್, ಆಮೇಲೆ ದೀಪಿಕಾ ದಾಸ್ ಅವರು, ಇವರೆಲ್ಲರೂ ನಿಮಗೆ ಫ್ರೆಂಡ್ಸ್ ಇದ್ರು. ನೀವು ಬಿಗ್ ಬಾಸಿಗೆ ಹೋಗ್ಬೇಕಾದ್ರೆ ಅವರೆಲ್ಲ ಏನಾದ್ರು ಟಿಪ್ಸ್ ಕೊಟ್ಟಿದ್ರು? ಅವ್ರು ಕೊಟ್ಟಿರೋ ಟಿಪ್ಸ್ ನಿಮ್ಗೆ ಏನಾದ್ರು ಒಳಗಡೆ ವರ್ಕ್ ಆಯ್ತಾ? ನಂಗೆ ಕಿಶನ್ ಮತ್ತೆ ಅನುಪಮಾ ಆಕ್ಚುಲಿ ತುಂಬಾ, ಅಂದ್ರೆ ಈ ಜರ್ನಿಲಿ ಹೋಗೋಕ್ಕೂ ಮುಂಚೆ ಬಂದ್ಮೇಲೂ ತುಂಬಾ ಸ್ಟುಡ್ ಬೈ ಮೀ. ಟಿಪ್ಸ್ ಅನ್ನೋದು ಏನು ಅಂದರೆ, ಅವರು ನೀನಾಗಿರು ಅಷ್ಟೇ. ನೀನೊಂದು ಬೌಂಡ್ರಿ ಹಾಕೊಂಡಿದ್ಯಲ್ಲ ಹೊರಗಡೆ, ಆ ಬೌಂಡ್ರಿ ಬಿಟ್ಟು ನೀನು ಹೊರಗಡೆ ಬರಲೇಬೇಕು. ಟಾಸ್ಕ್ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡು. ಆ್ಯಕ್ಟಿಂಗ್ ಅಂತೂ ಮಾಡೋಕ್ಕೆ ಆಗಲ್ಲ. ನೀನು ಏನು ಅಂತ ನಮಗೆ ಗೊತ್ತು. ಒಳಗಡೆ ಹೇಗಿರ್ತೀಯೋ ಹೊರಗಡೆನೂ ಹಾಗೆ ಇದೆಯಾ ನೀನು ಅಂತೆಲ್ಲ ಹೇಳಿ ಕಳಿಸಿದ್ರು ಅಷ್ಟೇ. ಬಿಟ್ಟರೆ
ಹೊರಗಡೆ ಬಂದಾಗ ಅವ್ರಿಗೆ ಗೊತ್ತಲ್ಲ ಯಾವ ರೇಂಜಿಗೆ ನೆಗೆಟಿವ್ ಆಗಿದೆ ಅಂತ. ದಿ ಜಸ್ಟ್ ವಾಂಟೆಡ್ ಟು ಚೆಕ್ ಆನ್ ಮೀ. ಇಬ್ರು ಕೂಡ ಎಫರ್ಟ್ಸ್ ಹಾಕಿ ಮನೆಗೆ ಬಂದು ಮಾತಾಡ್ಸೋದಾಗಿರ್ಬೋದು ಅವೆಲ್ಲ ಮಾಡಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಅಷ್ಟೇ. ಓಕೆ, ನೀವು ಮನೆಯಿಂದ ಹೊರಗೆ ಬರ್ತಾ ಆಕ್ಚುಲಿ ನಾನು ಅನ್ಕೊಂಡೆ ನಮ್ರತ್ ಅವರು ಅಂದ್ರೆ ತುಂಬಾ ಸ್ಟ್ರಾಂಗ್ ಇದಾರೆ, ಅಳದಿಲ್ಲ ಇವರು ಅಂತ ಹೇಳಿ. ಬಟ್ ನೀವು ವಿನಯ್ನ ಹಗ್ ಮಾಡ್ಕೊಬೇಕಾದ್ರೆ ನಿಮಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಅಂಡ್ ವಿನಯ್ ಕೂಡ ಬಹುಶಃ ಅಷ್ಟು ಲೋ ಆಗಿದ್ದು ನಾವ್ ಯಾವಾಗ್ಲೂ ನೋಡ್ಲಿಲ್ಲ. ಅಂದ್ರೆ ಆ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದಾಗ ಅವರು ಲೋ ಆಗಿದ್ ಬಿಟ್ರೆ, ಮತ್ತೆ ನೀವು ಹೊರಗಡೆ ಬಂದಾಗ ಅಷ್ಟು ಲೋ ಆಗಿದ್ದು. ನಿಮ್ಮಿಬ್ರು ಬಾಂಡಿಂಗ್ ಬಗ್ಗೆ ಹೇಳೋದಿದ್ರೆ. ಸೊ ವಿನಯ್ದು ನಂದು ಬಾಂಡಿಂಗ್ 1000 ಮಾತಾಡ್ಬೋದು. 1000 ಜನ ಏನು ಬೇಕಾದ್ರೂ ಹೇಳಿ, ನನಗೆ ಗೊತ್ತು, ಅವ್ರಿಗೆ ಗೊತ್ತು. ಏನಂತಾರೆ, ನನಗೊಂದು ಅಣ್ಣ ಇಲ್ಲ ಅಂತ ನನಗೊಂದು ಯಾವಾಗಲೂ ಕೊರಗಿತ್ತು. ಅಣ್ಣ ಇದ್ದಿದ್ರೆ ಹೇಗೆ ನೋಡ್ಕೊಂಡಿರೋನು ಅಂತ ಇತ್ತು. ನಮ್ಮ ಅಪ್ಪ ಅಮ್ಮ ನನ್ನ ಮನೇಲಿ ಹೇಗೆ ನೋಡ್ಕೋತಾರಲ್ಲ ಹಾಗೆ ನೋಡ್ಕೊಂಡಿದ್ದಾರೆ ನನ್ನ ಮನೆ ಒಳಗೆ. ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಇವರೆಲ್ಲ, ಅವ್ರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ, ನಾನು ಊಟ ಮಾಡದೇ ಇದ್ದಾಗ ಊಟ ಮಾಡಿಸಿರ್ಬೋದು, ನಾನು ಲೋ ಆಗಿದ್ದಾಗ ಏನೇನೋ ನಂಗೆ ಡೆಸರ್ಟ್ಸ್ ಇಷ್ಟ ಅಂತ ಹಣ್ಣನ್ನು ಕಟ್ ಮಾಡಿ ಅದನ್ನ 2 ಅವರ್ ಮಾಡೋರು. ಪಾಪ ಅವ್ರಿಗೆ ಮಾಡೋಕ್ಕೂ ಬರಲ್ಲ, ಲೈಫಲ್ಲಿ ಕುಕ್ ಮಾಡಿದವ್ರು ಅಲ್ವಂತೆ ಅವರು. ಅವ್ರ ವೈಫ್ ಹೇಳ್ತಾ ಇದ್ರು ನನಗೋಸ್ಕರ ಆಮ್ಲೆಟ್ ಮಾಡೋದಾಗಿರ್ಬೋದು ಎಲ್ಲ ಮಾಡಿಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲದೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. he'll always be my brother. ಎಷ್ಟು ಬೇಕಾದ್ರೂ ಮಾತಾಡಲಿ. ಬಿಗ್ ಬಾಸ್ ಮನೆಯಲ್ಲಿ ನಾವು ಆಟಕ್ಕೋಸ್ಕರ ನಾವಿಬ್ರು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಲ್ಲ, ಆರ್ಗ್ಯಾನಿಕ್ ಆಗಿ ಆಗಿದ್ದ ಫ್ರೆಂಡ್ಶಿಪ್ ಅದು. ಆ್ಯಂಡ್ ಟಿಲ್ ದಿ ಎಂಡ್ ನಾನು ಅವ್ರ ಜೊತೆ ಇರ್ತೀನಿ. ಆ್ಯಂಡ್ ಐ ನೋ ನನಗೆ ಅವ್ರು ನಿಂತಿರ್ತಾರೆ ಯಾವಾಗಲೂ ಅಂತ. ಒಳಗಡೆ ನಾವೇನು ಬಿಗ್ ಬಾಸ್ ಆಡ್ತಿದ್ವಲ್ಲ, ಹೊರಗಡೆ ಇನ್ನು ನೆಕ್ಸ್ಟ್ ಲೆವೆಲ್ ಬಿಗ್ ಬಾಸ್ ನಡೀತಾ ಇತ್ತು. ಅದು ನನ್ನ ಮನೇಲಾಗಿರ್ಬೋದು, ವಿನಯ್ ಮನೇಲಾಗಿರ್ಬೋದು ಅಂತ ನನಗೆ 2 ದಿನದಲ್ಲಿ ಗೊತ್ತಾಗಿರೋದು. ದೇ ಹ್ಯಾವ್ ಗಾನ್ ಥ್ರೂ ಹೆಲ್ ಅಂತ ನನಗೆ ಗೊತ್ತಾಯಿತು. ಇಬ್ಬರು ಮನೆಯವರು ತುಂಬ ಕಷ್ಟಪಟ್ಟಿದ್ದಾರೆ. ನಾವು ಒಳಗಡೆ ಆಟಾಡ್ತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಸೊ ಏನು ಇದಂದರೆ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಂದರೆ, ಇಲ್ಲಿ ನಮ್ಮಿಬ್ರು ಫ್ಯಾಮಿಲಿ ಇದೆಯಲ್ಲ, ಅವರು ನಮ್ಗಿಂತ ಚೆನ್ನಾಗಿ ಬಾಂಡ್ ಆಗಿದ್ದಾರೆ. ನಂದು ವಿನಯ್ ಏನು ಒಳಗಡೆ ಬಾಂಡ್ ಇತ್ತಲ್ಲ, ಹೊರಗಡೆ ಇವರಿಬ್ರು ಬಾಂಡ್ ಆಗಿದ್ದಾರೆ. ಅಂದ್ರೆ ನಮ್ಮಪ್ಪ ಅಪ್ಪ ಅಮ್ಮ ಲೋ ಆಗಿದ್ದಾಗ ಅವ್ರ ವೈಫ್ ಸಪೋರ್ಟ್ ಮಾಡಿದ್ದಾರೆ, ಅವ್ರು ಲೋ ಆಗಿದ್ದಾಗ ಇವ್ರು ನಿಂತಿದ್ದಾರೆ. ಸೊ ಅದೊಂದು ಬ್ಯೂಟಿಫುಲ್ ಬಾಂಡ್ ಕ್ರಿಯೇಟ್ ಆಗಿದೆ, ಫ್ಯಾಮಿಲಿ ತರ ಆಗಿದೆ. ಸೊ ಅದೊಂದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಅದು ನನಗೆ ಎಲ್ಲದಕ್ಕಿಂತ ಜಾಸ್ತಿ ಖುಷಿ. ನನಗೆ ಕೇಳ್ಬೇಕು ಅನ್ಸ್ತಿರೋದು ಏನು ಅಂದ್ರೆ, ನೀವು ಹೆಂಗೆ ಕ್ಲೋಸ್ ಆದ್ರಿ ಒಳಗಡೆ ಅಂತ. ಅಂದ್ರೆ ಇವಾಗ ನಮ್ಗೆ ಅನ್ಸ್ಬೇಕಲ್ಲ, ಅದೊಂದು ವೈಬ್ ಕನೆಕ್ಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ದಿನ, ಎಷ್ಟು ಕೆಲವ್ರಿಗೆ ಹೆಂಗಾಗತ್ತೆ ಅಂದ್ರೆ ತುಂಬಾ ದಿನ ಬೇಕಾಗತ್ತೆ ಯಾರ ಜೊತೆನಾದ್ರೂ ಕನೆಕ್ಟ್ ಆಗೋದಿಕ್ಕೆ. ಬಟ್ ನೀವ್ ಹೆಂಗೆ ವಿನಯ್ ಜೊತೆ ಅಷ್ಟು ಕನೆಕ್ಟ್ ಆದ್ರಿ ಅಂತ. ಯಾಕಂದ್ರೆ ನೀವು 2 ಸತಿ ಅವ್ರನ್ನ ಗೇಮಿಂದ ಹೊರಗಿಟ್ಟಾಗೋ ಅವ್ರು ಬಂದು ನಿಮ್ಮನ್ನ ಬ್ಲೇಮ್ ಮಾಡ್ಲಿಲ್ಲ. ಅಂಡ್ ನೀವು ಕೂಡ ತುಂಬಾ ಫೀಲ್ ಆದ್ರಿ, ನಾನು ಇಂಥದೊಂದು ಕೆಲಸ ಮಾಡಬಾರ್ದಿತ್ತು ಅಂತ ಹೇಳಿ. ಸೊ ಹೆಂಗದು ಕನೆಕ್ಷನ್ ಹೆಂಗಾಯ್ತು ಅಂತ. ಒಳಗಡೆ ಹೋದಾಗ ನಾನು ಅನ್ಕೊಂಡಿದ್ದೆ ನಂಗೆ ಇಲ್ಲಿ ಯಾರು ಫ್ರೆಂಡ್ಸ್ ಆಗಲ್ಲ, ಇವರೆಲ್ಲ ಒಬ್ಬೊಬ್ರು ಒಂದೊಂಥರ ಅಂತ. ಬಟ್ ವಿನಯ್ ನಾನು ತುಂಬಾ ಜನಕ್ಕೆ ಗೊತ್ತಿಲ್ಲ, ತುಂಬಾ ಒಂದೇ ತರ ಥಿಂಕ್ ಮಾಡ್ತೀವಿ, ಒಂದೇ ತರ ಮಾತಾಡ್ತೀವಿ. ಬಟ್ ಅವ್ರು ಸ್ವಲ್ಪ ಅಗ್ರೆಸಿವ್ ಲೌಡ್ ಆಗಿದ್ದಾರೆ, ನಾನು ಸ್ವಲ್ಪ ಒಂದು ಪ್ಯಾಸಿವ್, ಅಂದ್ರೆ ಸ್ವಲ್ಪ ಸಾಫ್ಟ್ ಅಂತ ಅಲ್ಲ, ಅವ್ರಿಗಿಂತ ಸ್ವಲ್ಪ ಕಮ್ಮಿ ಅಂತ, ಒಂದ್ ಲೆವೆಲ್ ಕಡಿಮೆ. ಬಟ್ ನಾನೇನ್ ಥಿಂಕ್ ಮಾಡ್ತಾ ಇದೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವ್ರೇನ್ ಥಿಂಕ್ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಿರುತ್ತೆ. ನಮ್ಮಿಬ್ರು ರೀಸನ್ಸ್ ಯಾವಾಗ್ಲೂ ಸೇಮ್ ಕೂಡ ಇರ್ತಾ ಇತ್ತು, ಅನಲೈಸ್ ಮಾಡೋದಾಗಿರ್ಬೋದು, ಅಬ್ಸರ್ವ್ ಮಾಡೋದಾಗಿರ್ಬೋದು. ಸೊ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆದ್ರು ಅವರು. ಅಂಡ್ ಆಲ್ಸೋ ತುಂಬಾ ಕೇರ್ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಎಲ್ಲರಿಗೂ ಅಗ್ರೆಸಿವ್ ಕೋಪಿಷ್ಟ ಅನ್ನೋರು ನನಗೆ ತುಂಬಾ ಸಾಫ್ಟ್ ಆಗಿದ್ರು. ತುಂಬಾ ನಾನು ನೋಡಿದ ವಿನಯೇ ಬೇರೆ ಅಲ್ಲಿ. ಸೊ ಹಾಗೆ ನಮ್ಮ ಬಾಂಡ್ ಶುರು ಆಗಿದ್ದು. ಆ್ಯಂಡ್ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಕೂಡ. ಈಸ್ ಅ ಗ್ರೇಟ್ ಗೈ. ಅಂದರೆ ನಾನು ಹೇಗಿದ್ದೀನೋ, ನಾನು ಒಂದು ಫೀಮೇಲ್ ವರ್ಷನು, ಅವರು ಮೇಲ್ ವರ್ಷನ್ ಅಷ್ಟೇ. ಸೊ ಈಸ್ ಅ ಗ್ರೇಟ್ ಗೈ. ಓಕೆ, ನೀವು ಮನೆ ಒಳಗಡೆ ಹೋಗ್ಬೇಕಾದ್ರೆ ನಿಮ್ಮ ಫ್ಯಾನ್ಸ್ ಅಲ್ಲಿ ಮತ್ತೆ ನಿಮ್ಮ ಫ್ಯಾನ್ಸ್ ಅಲ್ಲದೆ ಇರೋರು ಕೂಡ ತುಂಬಾ ಜನ ಏನ್ ಹೇಳಿದ್ದು ಅಂದ್ರೆ, ಈ ಟೈಮ್ ನಮ್ರತಾಗೆ ವಿನ್ ಆಗೋ ಎಲ್ಲಾ ಚಾನ್ಸಸ್ ಇದೆ, ಈ ಟೈಮ್ ಆದ್ರೂ ಒಬ್ರು ಫೀಮೇಲ್ ವಿನ್ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಮೀಮ್ಸ್ ಎಲ್ಲ ಮಾಡಿದ್ರು ನಿಮ್ ಬಗ್ಗೆ, ನಿಮ್ ಫೋಟೋ ಎಲ್ಲ ಹಾಕೊಂಡು. ನಮ್ರತಾ ಮೋಸ್ಟ್ಲಿ ಗೆಲ್ಬಹುದು ಅನ್ಸುತ್ತೆ ಈ ಸಲ ಅಂತ. ಬಟ್ ಎಲ್ಲಿ ಮಿಸ್ ಹೊಡಿತು ಅಂತ ನಮ್ರತನ್ಗೆ? ನನಗೆ ಟು ಬಿ ಫ್ರ್ಯಾಂಕ್, ನನಗೆ ಜಗಳಗಳು ಅಂತ ಮಾಡಬೇಕು ಅಂತ ಮಾಡಲಿಲ್ಲ ನಾನು. ನನಗೆ ಯಾವುದೋ ಒಂದು ಪಾಯಿಂಟಲ್ಲಿ ಕೋಪ ಬಂತು ಅಂದಾಗ ಜಗಳಗಳು ಮಾಡಿದ್ದೀನಿ ಹೊರತು ಎಲ್ಲ ಕಡೆ ಕಾಣಿಸ್ಕೋಬೇಕು ಅನ್ನೋದು ನನಗಿರಲಿಲ್ಲ. ಟಾಸ್ಕ್ ಬಂದಾಗ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅದು ಸ್ಟಾರ್ಟಿಂಗಲ್ಲಿ. ಕಲ್ತ್ಕೊಂಡು ಮಾಡಿದ್ದೀನಿ ನಾನು ಎಷ್ಟೊಂದು ಟಾಸ್ಕ್ಗಳನ್ನ, ಇಲ್ಲಿವರೆಗೂ ಕಲ್ತ್ಕೊಂಡು ಮಾಡಿದ್ದೀನಿ. ಎಲ್ಲರೂ ಬಂದು ವೀಕ್ ಅಂದರು, ತುಂಬ ಕುಗ್ಸಕ್ಕೆ ಟ್ರೈ ಮಾಡ್ತಾರೆ. ಒಳಗಡೆ ಎಷ್ಟು ತೋರಿಸ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಎವ್ರಿ ಸೆಕೆಂಡ್ ಇಸ್ ಚಾಲೆಂಜಿಂಗ್ ಒಳಗಡೆ. ಎಲ್ಲರೂ ದೇ ವಿಲ್ ಏನಂತಾರೆ, ಕುಗ್ಸಕ್ಕೆ ಟ್ರೈ ಮಾಡ್ತಾರೆ, ಕೆಳಗೆ ತರಕ್ಕೆ ಟ್ರೈ ಮಾಡ್ತಾರೆ, ಇವಳು ಹೋಗಬಾರ್ದು ಮುಂದೆ ಅಂತ ಟ್ರೈ ಮಾಡ್ತಾರೆ. ಒಂದೊಂದು ಮಾತುಗಳಂತಾರೆ ತುಂಬ ನೋವು ಕೊಡ್ತಾರೆ, ಸಖತ್ ಹರ್ಟ್ ಮಾಡ್ತಾರೆ. ಹೋಗ್ತಾ ಒಂದು ಪಾಯಿಂಟಲ್ಲಿ ನಂಬಾಗೋದೆ. ಅಲ್ಲಿಂದ ಆ್ಯಕ್ಚುಲ್ ಆಗಿ ನಾನು ಸ್ಟ್ರಾಂಗ್ ಆಗೋಕ್ಕೆ ಶುರು ಆಗಿದ್ದು. ಯಾರು ಏನು ಬೇಕಾರೋ ಅಂದ್ಕೊಳ್ಳಿದ್ರು ನನ್ನ ಆಟ ನಾನು ಆಡ್ತೀನಿ ಅಂತ.
ಅಂಡ್ ಎಷ್ಟೊಂದ್ ಕಡೆ ಕಾಂಪಿಟೇಷನ್ ವಿನಯ್ ಅಂತ ಅಂದಾಗ ವಿನಯ್ನ ಆಚೆ ಇಟ್ಟಿರೋದು ನಾನು ಅದಕ್ಕೋಸ್ಕರನೇ, ಬಿಕಾಸ್ ಈಸ್ ಮೈ ಕಾಂಪಿಟೇಷನ್. ನಾನು ಮುಂದಕ್ಕೆ ಹೋಗ್ಬೇಕು, ಸೊ ನಾನು ನನ್ನ ಆಟ ಆಡಬೇಕು ಅಂತ ಅವ್ರನ್ನೂ ಹೊರಗಡೆ ಇಡ್ತೀನಿ. ಮತ್ತು ನನ್ಗೆ ಏನು ಅನ್ಸುತ್ತೋ ಅದನ್ನ ನಾನು ಶುಗರ್ ಕೋಟ್ ಮಾಡಿದೆ, ತೀರಾ ರೂಢಾಗೂ ಹೇಳಿದೆ. ನನಗೇನು ಅನ್ಸುತ್ತೋ ನಾನು ಅಷ್ಟನ್ನ ಹೇಳಿದ್ದೀನಿ. ತುಂಬ ಡ್ರಾಮಾ ಮಾಡಿಲ್ಲ ಅಂತ ನನಗನ್ಸುತ್ತೆ. ಐ ವಾಸ್ ಜಸ್ಟ್ ನಾನು ಹೆಂಗಿದ್ದೀನೋ ಹಾಗೆ ಇದ್ದೀನಿ. ಪ್ರಾಬ್ಲಿ ಅದು ತುಂಬ ಜನಕ್ಕೆ ಕನೆಕ್ಟ್ ಆಯಿತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ. ಅಂದರೆ ಗೆಲ್ಲಬೇಕು ಅಂತಲೇ ಒಳಗಡೆ ಹೋಗಿದ್ದು, ಹೌದು ಚಾನ್ಸಸ್ ಇತ್ತೇನೋ. ಬಟ್ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ಒಳಗಡೆ ಹೋದ್ಮೇಲೆ ಇವ್ರಗಳ ಜೊತೆ ಹೇಗೆ ಡೀಲ್ ಮಾಡೋದು, ಈ ಆಟನ ಹೇಗೆ ಆಡೋದು, ಇಲ್ಲಿ ಆಡಲೇಬೇಕಾ ಅಥವಾ ಹೊರಗಡೆ ಉಳಿಬೇಕಾ ಗೊತ್ತಾಗ್ತಾ ಇರಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಸ್ಲೋ ಆಯ್ತೇನೋ ಪಿಕಪ್ ಆಗೋದಕ್ಕೆ. ಪಿಕಪ್ ಆದಮೇಲೆ ಐ ವಾಸ್ ಜಸ್ಟ್ ಐ ಗೇವ್ ಮೈ ಬೆಸ್ಟ್ 100%. ಗೊತ್ತಿಲ್ಲ ಜನ ಯಾಕೆ. ಇಟ್ಸ್ ಓಕೆ. ಓಕೆ, ಈಗ ಮನೆಯಲ್ಲಿ 17 ಜನ ಅಂದ್ರೆ 17 ಮೈಂಡ್ ಸೆಟ್ ಇರುತ್ತೆ. ಅಂದ್ರೆ ಒಬ್ರೊಬ್ರು ಒಂದೊಂದ್ ತರ ಇರ್ತಾರೆ. ಎಕ್ಸಾಕ್ಟ್ ಮೇ ಬಿ ನಿಮ್ಗೆ ಲಕ್ ಅನ್ಸುತ್ತೆ ನಿಮ್ದು ವಿನಯ್ದು ಅಂದ್ರೆ ನಿಮ್ಮಿಬ್ರದ್ದು ಪರ್ಸನಾಲಿಟಿ ಒಂದೇ ತರ ಇರೋದು, ಬಟ್ ಎಲ್ರು ಅದೇ ತರ ಇರೋದಿಲ್ಲ. ಬಟ್ ನಮ್ರತಾಗೆ ಮನೆಯಲ್ಲಿ ಯಾರನ್ನ ಡೀಲ್ ಮಾಡೋದು ತುಂಬಾ ಕಷ್ಟ ಅನಿಸ್ತಾ ಇತ್ತು. ಅಂದ್ರೆ ಇವ್ರೊಬ್ರು ತಲೆನೋವು ಅಂತ ಅನ್ಸೋದು ಯಾರು ಅನಿಸ್ತಾ ಇತ್ತು ನಿಮಗೆ? ಸ್ಟಾರ್ಟಿಂಗ್ ಅಲ್ಲಿ ನನಗೆ ತುಂಬಾ ಸಂಗೀತ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಅಂದ್ರೆ ಇಷ್ಟು ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಅಂದ್ರೆ ಅದೊಂದು ಕೋಲ್ಡ್ನೆಸ್ ಇತ್ತು ನನ್ನ ಸಂಗೀತ ಮಧ್ಯೆ. 80 days ಆದ್ಮೇಲೆ ನಮ್ಮಿಬ್ರು ಕೋಲ್ಡ್ನೆಸ್ ಸ್ವಲ್ಪ ಕರ್ಗಿ ಓಕೆ ವಿ ಕ್ಯಾನ್ ಬಿ ಫ್ರೆಂಡ್ಸ್ ಅಂತ ಅವಾಗ ನಾವಿಬ್ರು ಒಬ್ರಿಗೊಬ್ರು ಶೇರ್ ಮಾಡ್ಕೊಳಕ್ ಶುರು ಮಾಡಿತ್ತು. ಅದಕ್ಕೂ ಮುಂಚೆ ಅವ್ರು ಸ್ವಲ್ಪ ನನಗೆ ಓ ಮೈ ಗಾಡ್ ನಾ ಹ್ಯಾವ್ ಟು ಸ್ಟೇ ಅವೇ ಅಂತ ಅನ್ಸೋದು. ಅದ್ ಬಿಟ್ರೆ ನನ್ಗೆ ಹೋಗ್ತಾ ಹೋಗ್ತಾ ತುಕಾಲಿ ಅಂದ್ರೆ ನಾನು ತುಂಬಾ ಕ್ಲೋಸ್ ಆಗಿದ್ದು ತುಕಾಲಿ ಇದೆ. ಅಂದ್ರೆ ನಗಿಸ್ತಾ ಇದ್ರು, ನಂಗೆ ನಗ್ಸೋರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನನ್ನು ಅಷ್ಟೊಂದು ನಗ್ಸಿದ್ದು ಜೀವನದಲ್ಲಿ ಅವ್ರೊಬ್ರೇನೆ. ನಿಮಗ್ ಗೊತ್ತೋ ಇಲ್ವೋ ನಿಮ್ಮ ತುಕಾಲಿ ಕಾಂಬಿನೇಷನ್ ನ ಜನ ಎಷ್ಟು ಎಂಜಾಯ್ ಮಾಡಿದಾರೆ, ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದೀವಿ ಅಂದ್ರೆ ಸಕ್ಕತ್ ನಕ್ಕಿದೀವಿ. ಅಂದ್ರೆ ಅದೊಂದು ಅಗ್ರೆಷನ್ ಅಂತ ಇದ್ದಿದ್ ಸೀಸನ್ ಅಲ್ಲಿ ನಿಮ್ಮಿಬ್ರು ಕಾಮಿಡಿ ಇತ್ತಲ್ಲ, ಅದ್ರಲ್ಲಿ ಇಬ್ರು ಕುಡ್ದೋರ್ ತರ ಮಾತಾಡ್ತಿದ್ರಲ್ಲ, ನೆಕ್ಸ್ಟ್ ಲೆವೆಲ್ ಆಕ್ಚುಲಿ. ಸೊ ಅಷ್ಟು ಎಂಜಾಯ್ ಮಾಡಿದೀನಿ, ಅಂದ್ರೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರು ತುಂಬಾ ಹಿಂದೆ ಮಾತಾಡೋರು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಮಾತಾಡೋರು ಎಲ್ಲರ ಬಗ್ಗೆ ನನ್ ಮುಂದೆನೆ, ಬಟ್ ನನ್ನ ಬಗ್ಗೆನೂ ಮಾತಾಡ್ತಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದು ತುಂಬಾ ಹರ್ಟ್ ಆಗೋಕೆ ಶುರು ಆಯ್ತು ನನಗೆ. ಸಿಕ್ಕಾಬಡೆ ಮಾತಾಡ್ತಾರೆ ಹಿಂದೆ, ಅದನ್ನ ಡೀಲ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ದಿಸ್ ಇನ್ಫ್ಲೂಯೆನ್ಸ್, ಶ್ಯಾಡೋ, ಅದ್ ಏನೇನೋ ವರ್ಡ್ಸ್ ಯೂಸ್ ಮಾಡೋರಲ್ಲ ಅವೆಲ್ಲ ನಾನು ಅಲ್ಲೇ ಕೇಳಿದ್ದು. ಅದೊಂದು ತುಂಬಾ ಹಿಂಸೆ ಆಗೋದು. ನನ್ ಗುರು ನಾನು ಕಷ್ಟಪಟ್ಟು ನನ್ನ ಆಟ ನಾನು ಆಡ್ತಾ ಇದ್ದೀನಿ, ಯಾರೋ ಮಾತು ಕೇಳ್ಕೊಂಡು ಜಸ್ಟ್ ಅವರು ದೇ ವಾಂಟ್ ಟು ಪುಟ್ ಐಡಿಯಾಸ್, ಅಂದ್ರೆ ಆಡಿಯನ್ಸ್ ತಲೆಗೆ ಅಥವಾ ನಿಮ್ಮನ್ನ ಕುಗ್ಸೋದಕ್ಕೆ ಅಲ್ಲೊಂದು ಗೇಮ್ ಆಡೋರು. ಅದು ಗೇಮ್ ಅಂತ ನನಗೆ ಆಮೇಲೆ ಗೊತ್ತಾಗಕ್ಕೆ ಶುರು ಆಗಿದ್ದು. ಅದು ತುಂಬಾ ಹರ್ಟ್ ಆಗೋದು. ಅದ್ ಬಿಟ್ರೆ ಇವರೆಲ್ಲ ಬಂದ್ರಲ್ಲ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಮನೆಗೆ ವಾಪಸ್ಸು, ದಟ್ ವಾಸ್ ಟ್ರೊಮ್ಯಾಟಿಕ್ ನನಗೆ. ಅಂದ್ರೆ ಎಲ್ಲಾರು ನನ್ನೇ ಟಾರ್ಗೆಟ್ ಮಾಡಿ ಓಡ್ದೋದ್ರು. ಸೊ ಅದೊಂದು ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಸೊ ಎಲ್ರೂ ಕಷ್ಟನೇ ಅಲ್ಲಿ ಡೀಲ್ ಮಾಡೋದಕ್ಕೆ. ಬಟ್ ಹೋಗ್ತಾ ಹೋಗ್ತಾ ನೀನ್ ಇರೋದೇ ಹಿಂಗೆ ನನಗೆ ಗೊತ್ತು, ಸಾಕು. ಅಲ್ಲ, ಅವ್ರು ಹೊರಗಿಂದ ಬಂದಿರೋರು ಅಂದ್ರೆ ಮೋಸ್ಟ್ಲಿ ನಿಮ್ ಒಳ್ಳೇದಕ್ಕೆ ಅಂತ ಹೇಳಿ ಒಳ್ಳೇದದು ವೇ ಬೇರೆ ತರ ಏನಾದ್ರು ಇದ್ರೆ ನಿಮ್ಗೆ ಗೊತ್ತು. ಅವ್ರು ಕೇರ್ ಮಾಡಂಗಿದ್ರೆ ಒಳ್ಳೆ ತರ ಹೇಳ್ಬೋದಾಗಿತ್ತು. ದೇರ್ ಲಾಡ್ ಆಫ್ ಬೇರೆ ತರ ಹೇಳ್ಬೋದಾಗಿತ್ತು ನಿನ್ನ ಮೋಟಿವೇಟ್ ಮಾಡೋದಕ್ಕೆ ಒಬ್ರನ್ನ. ಆ ಒಂದು ಘಟ್ಟಕ್ಕೆ ಹೋದ್ಮೇಲೆ ಇಟ್ಸ್ ಜಸ್ಟ್ 1 week ಟು ಫಿನಾಲೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ನಿಮ್ಮನ್ನ ಕುಗ್ಸೋದಿದೆ ಗೊತ್ತಾ. ಹೊರಗಡೆಯಿಂದ ಬಂದಾಗ ನೀವ್ ಯಾರ್ಯಾರನ್ನ ಫ್ರೆಂಡ್ಸ್ ಅನ್ಕೊಂಡಿರ್ತೀರೋ ಅವ್ರು ಬಂದು ಕುಗ್ಸೋದಿದೆಯಲ್ಲ, ಅದು ನೋವಾಗೋದು. ಯಾರೋ ಬಂದ್ಬಿಟ್ಟು ಅಲ್ಲಿ ಬಂದವರೆಲ್ಲ ಹೇಳಿದ್ರು, ಸಿ ನಮ್ರತಾ ಡಿಸರ್ವ್ಸ್ ಟು ಬಿ ಔಟ್ಸೈಡ್, ನಾನಿಲ್ಲಿ ಇರಕ್ಕೆ ಅರ್ಹತೆ ಇದೆ ಅಂತ. ಗುರು ನಿಂಗೆ ಅರ್ಹತೆ ಇದ್ರೆ ನೀನು ಒಳಗಿರ್ತಿದ್ದೆ, ನಾನು ಹೊರಗಿರ್ತಿದ್ದೆ. ನಾನು 100 ದಿನ ಕ್ರಾಸ್ ಮಾಡಿದೀನಿ ಅಂದ್ರೆ ನನ್ನಲ್ಲಿ ಸ್ಟಫ್ ಇದೆ, ಅದಕ್ಕೆ ನಾನು ಒಳಗಡೆ ಇದ್ದೀನಿ. ಸೊ ಅವರೆಲ್ಲ ಅಂದಾಗ ನನಗೆ ಬೇಜಾರಾಗ್ಲಿಲ್ಲ, ನಾನು ತಗೊಂಡೆ. ಬಟ್ ತುಂಬಾ ನಾವು ಫ್ರೆಂಡ್ಸ್ ಅನ್ಕೊಂಡಿರ್ತೀವಲ್ಲ, ಅವ್ರು ಏನಾರು ಅಂದಾಗ ಅದು ತುಂಬಾ ಮನ್ಸಿಗೆ. ಯಾವ ಸ್ಟೇಟ್ಮೆಂಟ್ ನಿಮ್ಗೆ ತುಂಬಾ ಹರ್ಟ್ ಆಗಿತ್ತು? ಇದಾರೆ ಒಂದು ಬಿಡಿ, ಅವೆಲ್ಲ ಯಾಕೆ ಮಾತಾಡ್ಬೇಕು. ಹೊರಗಡೆ ನಾನು ಖುಷಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಸೊ ಸೈಲೆನ್ಸ್ ಇಸ್ ದ ಬೆಸ್ಟ್ ಆನ್ಸರ್ ಅಂತ ಅನ್ಸುತ್ತೆ. ಹರ್ಟ್ ಆಯ್ತು ಅಂದ್ರೆ ನೀವು ಕೂಡ ನೋಡಿರ್ತೀರಾ, ಜನನು ನೋಡಿರ್ತಾರೆ. ಸ್ಟೇಜ್ ಮೇಲೆ ಕೂಡ ಅದನ್ನ ಹೇಳಿದ್ರಿ. ಆಮೇಲೆ ಸುದೀಪ್ ಸರ್ ಬಹುಶಃ ಯಾರನ್ನಾದ್ರು ಕಳಿಸ್ಬೇಕಾದ್ರೆ ಅಂದ್ರೆ ನೀವು ನನಗೆ ಪರಿಚಯ ಆಗಿದ್ದು ನನಗ್ ಖುಷಿ ಇದೆ ಅನ್ನೋ ಮಾತೆಲ್ಲ ಹೇಳೇ ಇಲ್ಲ. ನನ್ಗೆ ತುಂಬಾ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಅಂದ್ರೆ ಅಂತ ಒಂದು ಪರ್ಸನಾಲಿಟಿನ ನಾನು ಅಷ್ಟು ಹತ್ರದಿಂದ ನೋಡಿದ್ನಲ್ಲ ಅನ್ನೋದು ನಂಗೆ ತುಂಬ ಖುಷಿ ಇದೆ. ಅಂದರೆ ನಾವು ಯೂಶಲಿ ಹೀರೋಗಳು, ಲೆಜೆಂಡ್ಸು ಅವ್ರನ್ನೆಲ್ಲ ನಾವು ದೂರದಿಂದ ನೋಡ್ಬಿಟ್ಟು ಖುಷಿ ಪಟ್ಟು ಏನು ಅವ್ರ ಸ್ಟೈಲ್, ಅವ್ರ ಆ್ಯಕ್ಟಿಂಗ್, ಅವ್ರ ಪರ್ಫಾರ್ಮೆನ್ಸ್ ನೋಡಿ ಇಷ್ಟಪಡ್ತೀವಿ. ಬಟ್ ಒಬ್ಬರು ಕ್ಯಾರೆಕ್ಟರ್ನ ನಾನು ಆ್ಯಸ್ ಎನ್ ಆ್ಯಕ್ಟರ್ ನೋಡಿ ಇಷ್ಟಪಟ್ಟಿದ್ದು ತುಂಬ ಹತ್ರದಿಂದ ಅಂದರೆ ಅದು ಸುದೀಪ್ ಸರ್. ಅವ್ರ ಮಾತನ್ನ ಯಾರು ಕೇಳಿಸ್ಕೊಂಡಿದಾರೋ ಬಿಟ್ಟಿದಾರೋ, ನಾನು ಅವ್ರ ಮಾತನ್ನ ಚಾಚು ತಪ್ಪದೆ ಕೇಳಿಸ್ಕೊಂಡು ಫಾಲೋ ಮಾಡ್ತಿದ್ದೆ. ಡಿಕೋಡ್ ಮಾಡ್ತಿದ್ದೆ. ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಗ್ತಿರ್ಲಿಲ್ಲ, ಏನು ಅಂದ್ರಲ್ಲ ಅವರು, ಏನಂದ್ರು ಅಂತ ಕುತ್ಕೊಂಡು ಡಿಕೋಡ್ ಮಾಡಿ ಅಷ್ಟು ವೇಟ್ ಇವತ್ತು ನನ್ನ ಬಗ್ಗೆ ಏನು ಹೇಳ್ತಾರೆ, ಇವತ್ತು ನನ್ನ ಬಗ್ಗೆ. ಆ್ಯಂಡ್ ಹೋಗ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಲೈನ್ಸ್ ಹೇಳಿದ್ರು ನನ್ನ ಬಗ್ಗೆ. ದಟ್ಸ್ ದ ಬೆಸ್ಟ್. ಅಂದರೆ ನಾನು ಏನು ಗಳಿಸಿದ್ದೀನೋ ಬಿಟ್ಟಿದ್ದೀನೋ, ಟ್ರೋಫಿ ಗೆದ್ದಿದ್ದೀನೋ ಬಿಟ್ಟಿದ್ದೀನೋ, ಒಂದು ಸ್ವಲ್ಪ ಜನದ ಪ್ರೀತಿ ಗೆದ್ದಿದ್ದೀನಿ. ಆ್ಯಂಡ್ ಆಲ್ಸೋ ಸುದೀಪ್ ಸರ್ ಅಂತ ದೊಡ್ಡ ಆ್ಯಕ್ಟರ್ನ ನೋಟಿಸ್ ಮಾಡಿ ನನ್ನ ಕ್ಯಾರೆಕ್ಟರ್ನ ಇಷ್ಟಪಟ್ಟಿದ್ದಾರೆ ಅಂದರೆ ಅಷ್ಟೇ ಸಾಕು ಗುರು ನನಗೆ. ಓಕೆ, ವಿನಯ್ ಈ ನಡುವೆ ಸ್ವಲ್ಪ ಅಂದ್ರೆ ಮೊದ್ಲಿದ್ದ ಅಗ್ರೆಷನ್ ಇಲ್ಲ ಅವರಲ್ಲಿ. ಅಂದ್ರೆ
ತುಂಬಾ ಸೈಲೆಂಟ್ ಆಗಿ ಇರ್ತಾರೆ. ಅಂದ್ರೆ ಮೊದ್ಲು ಅವರು ಇವಾಗ್ಲೂ ರಿಯಾಕ್ಟ್ ಮಾಡ್ತಾರೆ, ಬಟ್ ಮೊದ್ಲು ರಿಯಾಕ್ಟ್ ಮಾಡ್ತಿದ್ದ ವೇ ಬೇರೆ ಇರ್ತಾ ಇತ್ತು. ಈ ನಡುವೆ ಸ್ವಲ್ಪ ಅದೊಂಚೂರು ಕಡಿಮೆ ಆಗಿದೆ. ಅಂದ್ರೆ ವಿನಯ್ ಈಗ ಸ್ವಲ್ಪ ನಮ್ರತಾ ತರ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ದಾರೆ. ಅಂದ್ರೆ ಒಂದ್ ಲೆವೆಲ್ ಕಡಿಮೆ ಆಗಿ ರಿಯಾಕ್ಟ್ ಮಾಡಕ್ ಶುರು ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ಅಂತ ತುಂಬಾ ಜನ ಹೇಳಿದ್ರು, ಒಳಗಡೆ ಬಂದವರು ಅಥವಾ ಹೊರಗಡೆಯಿಂದ ಬರ್ತಿದ್ದವರೆಲ್ಲ ಹೇಳಿದ್ರು ದಟ್ ತುಂಬಾ ಅಗ್ರೆಷನ್ ಆಗ್ತಾ ಇದೆ ನಿಮ್ದು, ಅದು ತುಂಬಾ ಅಗ್ಲಿಯಾಗಿ ಕಾಣಿಸ್ತಾ ಇದೆ ಅಂತ. ಅಲ್ಲಿ ಅವ್ರು ಡಿಸೈಡ್ ಮಾಡಿದ್ದು ಓಕೆ ಐ ಹ್ಯಾವ್ ಟು ಟೇಕ್ ಇಟ್ ಸ್ಲೋ ಅಂತ. ಅವರು ಅವಾಗ ನನಗೆ ಪ್ರಾಮಿಸ್ ಕೂಡ ಮಾಡ್ತಾರೆ, ಇಲ್ಲ ಇನ್ಮೇಲೆ ಅಗ್ರೆಸಿವ್ ಆಗಿರಲ್ಲ, ಟಾಸ್ಕ್ ಬಂದ್ರೆ ಮಾತ್ರ ಅಗ್ರೆಸಿವ್ ಆಗಿರ್ತೀನಿ, ಮನೇಲಿ ನಾನು ಯಾರನ್ನೂ ಹರ್ಟ್ ಮಾಡಲ್ಲ ಅಂತ. ತುಂಬಾ ಜನ ಹೇಳಿದ್ರು ನೀವು ನನ್ಗೆ ಹರ್ಟ್ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೂ ತುಂಬಾ ಕುಗ್ಸಕ್ ಟ್ರೈ ಮಾಡಿದ್ದಾರೆ ಮನೆ ಒಳಗಡೆ, ಗೇಮ್ ಅಂತ ವಿಚಾರದಲ್ಲಿ. ಎಷ್ಟು ಮಾತಾಡ್ತಾರೆ ಅಂದ್ರೆ ನಿಮ್ಗೆ ಒಬ್ರು ಲೌಡ್ ಆಗಿ ಮಾತಾಡೋದು ಮಾತ್ರ ನಿಮ್ಗೆ ಅಗ್ಲಿಯಾಗಿ ಕಾಣಿಸುತ್ತೆ ಹೊರತು, ತುಂಬಾ ನಿಧಾನಕ್ಕೆ ಮಾತಾಡ್ತಾ ಒಬ್ರು ಹರ್ಟ್ ಮಾಡ್ತಾರೆ ಗೊತ್ತಾ, ಅಲ್ಲೇ ತೇಲ್ಸ್ಬಿಡ್ತಾರಲ್ಲ ಇನ್ಸಲ್ಟ್ನ, ಅದು ನಮಗೆ ಆಕ್ಚುಲಿ ಜಾಸ್ತಿ ಹರ್ಟ್ ಆಗೋದು, ಅದು ಜನಕ್ಕೆ ಗೊತ್ತಾಗಲ್ಲ. ಸೊ ಅಲ್ಲಿ ಎಲ್ಲರೂ ಮಾತಾಡಿ ಅವ್ರನ್ನ ಕುಗ್ಸಿರೋದಷ್ಟೇ. ಬಟ್ ಐ ಥಿಂಕ್ ಹಿಲ್ ಬಿ ಬ್ಯಾಕ್. ಹರ್ಟ್ ಮಾಡಬಾರ್ದು ಜನಕ್ಕೆ ಅಂತಾನೆ ಅವರಷ್ಟು ಸೋಬರ್ ಡೌನ್ ಆಗಿದ್ದಾರೆ ಹೊರತು ಅವ್ರು ನೋಡಿ ಬಿಟ್ಕೊಟ್ಟಿಲ್ಲ ಅಂತ ಅನ್ಸುತ್ತೆ ನನಗೆ. ಓಕೆ, ಫ್ಯಾಮಿಲಿ ರೌಂಡ್ ಆದ್ಮೇಲೆ, ಅಂದ್ರೆ ಫ್ಯಾಮಿಲಿ ರೌಂಡ್ಗಿಂತ ಮುಂಚೆನೆ ಅನ್ಸುತ್ತೆ ಸ್ವಲ್ಪ ನೀವು ಮತ್ತೆ ವಿನಯ್ ಅಂದ್ರೆ ಇಬ್ರು ಹೇಳ್ತಿದ್ರಿ ನೀವು ಇವಾಗ್ಲೇನೆ, ಅಂದ್ರೆ ನಾವು ಇಬ್ರು ಮಾತಾಡ್ಕೊಂಡು ಸ್ವಲ್ಪ ಡಿಸೈಡ್ ಆದ್ವಿ, ಅಂದ್ರೆ ಶ್ಯಾಡೋ ಅನ್ನೋದು ಮತ್ತೆ ಪದ ಕೇಳಬಾರ್ದು ಅನ್ನೋ ಕಾರಣಕ್ಕೆ. ಅದಾದ್ಮೇಲೆ ಅಂದ್ರೆ ನೀವು ಸಂಗೀತ ಮತ್ತೆ ಪ್ರತಾಪಿಗೆ ಸ್ವಲ್ಪ ಕ್ಲೋಸ್ ಆಗ್ತೀರಾ. ಅಂದ್ರೆ ಅದೇನಾದ್ರೂ ಅನಿವಾರ್ಯ ಆಗಿತ್ತ ಒಳಗೆ, ಅಂದ್ರೆ ನಿಮಗೆ ಮಾರಲ್ ಸಪೋರ್ಟ್ ತರ ಏನಾದ್ರು ಬೇಕಿತ್ತಾ ಹೇಗೆ ಅಂತ? ಇಲ್ಲ, ಅಂದ್ರೆ ಅವ್ರಿಗೆ ಅನಿವಾರ್ಯ ಆಗಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಅನಿವಾರ್ಯ ಇರ್ಲಿಲ್ಲ. ನನಗೆ ಆ ಪಾಯಿಂಟ್ ಅಲ್ಲಿ ಇನ್ನು ಸ್ವಲ್ಪ ದಿನ ಇದೆ, ನಾನು ಎಲ್ಲರ ಜೊತೆ ಐ ಹ್ಯಾವ್ ಟು ಏನಂತಾರೆ ಒಂದು ಬಾಂಡ್ ಬಿಲ್ಡ್ ಮಾಡೋಣ ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಆ್ಯಂಡ್ ಆಲ್ಸೋ ಅವ್ರ ಟೀಮಲ್ಲಿ ನಾನು ಆಡಿದಾಗ ನಂಗೆ ಅನ್ಸುತ್ತೆ ಓಕೆ ಸಂಗೀತ ಮುಂಚೆ ಹೆಂಗಿದ್ರೋ ಗೊತ್ತಿಲ್ಲ, ಈಗ ಚೇಂಜ್ ಆಗಕ್ಕೆ ಅವರೇ ಟ್ರೈ ಮಾಡ್ತಾ ಇದ್ದಾರೆ. ಯಾರು ನೋಟಿಸ್ ಮಾಡ್ತಾರೋ ಬಿಡ್ತಾರೋ, ನಾನು ನೋಟಿಸ್ ಮಾಡಿ ಹೇಳೋಣ ಅಂತ ಎಲ್ಲರೂ ಕಳಪೆ ಕೊಟ್ಟಾಗ ನಾನು ಹೋಗಿ ಅವ್ರಿಗೆ ಉತ್ತಮ ಕೊಡ್ತೀನಿ, ಬಿಕಾಸ್ ಐ ನೋಟಿಸ್ ಚೇಂಜಸ್. ಸೊ ಹಾಗೆ. ಆ್ಯಂಡ್ ಪ್ರತಾಪು ನನಗೆ ತುಂಬ ಹರ್ಟ್ ಮಾಡಿರ್ಬೋದು, ಬಟ್ ನಾನು ಡೇ ಒನ್ನಿಂದ ಅವ್ನಿಗೆ ಹೇಗೆ ನಿಂತಿದ್ನೋ ಈಗಲೂ ನಾನು ಹಾಗೆ ನಿಂತಿದ್ದೆ. ಅವ್ರ ಟೀಮಲ್ಲಿ ಆಡಿದಾಗ ಪ್ರಾಬಬ್ಲಿ ಅವ್ರು ನನಗೆ ಕ್ಯಾಪ್ಟನ್ಸಿಗೆ ತುಂಬ ಎಂಕರೇಜ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಅದು ನನಗೆ ಇಷ್ಟ ಆಗಿ ಅಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೀನಿ ಹೊರತು ಅನಿವಾರ್ಯ ಗೇಮ್ ಅಲ್ಲಿ ಯಾವ ಬಾಂಡಿಂಗು ಅನಿವಾರ್ಯ ಅಂತ ನನಗೆ ಅನ್ಸಲ್ಲ. ಈಗ ಆಚೆ ಬಂದ್ಮೇಲೆ ಅನ್ಸುತ್ತೆ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿರ್ಬೇಕಾಗಿತ್ತು, ಯಾವ ಟೈಮಲ್ಲಿ ಯಾರ ಜೊತೆ ಇರಬೇಕು ಅಂತ ನಾನು ನೋಡ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ. ಬಟ್ ಇಲ್ಲ, ಆ ಥರ ಮಾಡಿದರೆ ನನಗೆ ಸಮಾಧಾನ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ಲ. ಐ ವಾಸ್ ಜಸ್ಟ್ ಮೈ ಸೆಲ್ಫ್. ನನಗೆ ಯಾರ ಜೊತೆ ಆ ಪಾಯಿಂಟಲ್ಲಿ ಮಾತಾಡಬೇಕು, ಯಾರ ಜೊತೆ ಒಬ್ರ ಜೊತೆ ಜಗಳ ಆಡಬೇಕು, ಆ ಪಾಯಿಂಟಲ್ಲಿ ನನಗೆ ಏನೇನು ಅನ್ಸಿದೆಯೋ ಅದನ್ನು ನಾನು ಮಾಡಿದ್ದೀನಿ. ಆ್ಯಂಡ್ ಆ ಒಂದು ಖುಷಿ ಇದೆ ನನಗೆ ಅಷ್ಟೇ. ಓಕೆ, ಮೈಕಲ್ ನಮ್ಮ ಇಂಟರ್ವ್ಯೂ ಅಲ್ಲಿ ಒಂದು ಮಾತು ಹೇಳ್ತಾರೆ, ಅಂದ್ರೆ ಇಂಟರ್ವ್ಯೂನಲ್ಲ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾರೆ. ನಾನು ಅದಕ್ಕೆ ಕ್ವಶನ್ ಕೇಳ್ತೀನಿ ಅವರಿಗೆ, ವಿನಯ್ ಅಪೋಸಿಟ್ ಯಾರು ನಿಂತ್ಕೊಂತಾರಲ್ಲ ಅವರು ಹೀರೋ ಆಗ್ತಾರೆ ಅಂತ. ಅದನ್ನ ವಿನಯ್ಗೆ ಅವರು ಹೇಳಿರ್ತಾರೆ, ಎಲ್ರು ನಗ್ತಿರ್ತೀರಾ ಕೂತ್ಕೊಂಡು. ನಾನು ಮೈಕಲ್ಲಿ ಕೇಳಿದೆ ನೀವ್ ಯಾಕೆ ಹೀರೋ ಆಗ್ಲಿಲ್ಲ ಅಂತೇಳಿ. ಅವ್ರಿಲ್ಲ, ನಾನು ಫ್ರೆಂಡ್ಶಿಪ್ ನಲ್ಲಿ ಅದಕ್ಕೋಸ್ಕರ ಬಿಟ್ಕೊಡಲ್ಲ ಅಂತೇಳಿ. ಬಟ್ ಪ್ರತಾಪ್ ಇತ್ತೀಚೆಗೆ ಕಾಮಿಡಿ ಸಂತೋಷ್ ಅಂತಿದ್ದವರು ಈ ನಡುವೆ ಸ್ವಲ್ಪ ವಿನಯ್ ಜೊತೆ ಜಾಸ್ತಿ ಅವ್ರದ್ದು ಇಂಟ್ರಾಕ್ಷನ್ ಆಗ್ತಾ ಇದೆ, ಅಂದ್ರೆ ಇಬ್ರಿಗೂ ಸ್ವಲ್ಪ ಜಾಸ್ತಿ ಗಲಾಟೆ ಆಗ್ತಾ ಇದೆ. ಅದು ಯಾವ ಕಾರಣಕ್ಕೆ ಅಂತ, ಅಂದ್ರೆ ಪ್ರತಾಪಿಗೆ ಈ ವಿಚಾರ ಗೊತ್ತಾಗಿದ್ಯಾ ಅಂತ? ಅವ್ನು ಹೆಂಗ್ ಗೊತ್ತಾ, ಅವನೊಬ್ರನ್ನ ಇದು ಮಾಡ್ಕೊಂಡ್ಬಿಡ್ತಾನೆ, ಅಂದ್ರೆ ಅವ್ನ ಮನ್ಸಲ್ಲಿ ಒಂದು ಇಟ್ಕೊಂಡ್ಬಿಡ್ತಾನೆ ಇವ್ರು ಹಿಂಗೆ ಅನ್ನೋದನ್ನ. ಅದನ್ನ ಅವ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ಈಗ ಸ್ವಲ್ಪ ಹೋಗ್ತಾ ನನ್ನ ಬಗ್ಗೆ ಚೇಂಜ್ ಮಾಡ್ಕೊಂಡ, ಇನ್ನೊಂದಿಬ್ರ ಬಗ್ಗೆ ಚೇಂಜ್ ಮಾಡ್ಕೊಂಡ. ಆದರೆ ವಿನಯ್ ಬಗ್ಗೆ ಅವ್ನ ಲೈಫಲ್ಲಿ ಅವ್ರು ಎಷ್ಟೇ ಸತಿ ಕೂತ್ಕೊಂಡು ಸಾರ್ಟ್ ಮಾಡ್ಕೊಂಡ್ರು ಅವ್ನು ಚೇಂಜ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಪ್ರತಿ ಬಾರಿ ಇಲ್ಲೇನೋ ಚೆನ್ನಾಗಿ ಮಾತಾಡಿರ್ತಾನೆ, ಅಲ್ಲಿ ಬ್ಲೂ ಡಾಟ್ ಮೇಲೆ ಅಂದ್ರೆ ಇದು ವೇದಿಕೆಗೆ ಹೋದಾಗ ಅವ್ರ ಬಗ್ಗೆ ಹೇಳ್ತಾನೆ, ಆಗ ಅವ್ರಿಗೂ ಸಿಟ್ಟು ಬರುತ್ತೆ, ಅವರು ವಾಪಸ್ ಹೇಳ್ತಾರೆ. ಸೊ ಹಂಗೆ ಆಗ್ತಾ ಇರೋದು. ಅಂದ್ರೆ ಅವ್ನು ಸಾರ್ಟ್ ಮಾಡ್ಕೊಳಕ್ ರೆಡಿನೇ ಇಲ್ಲ ವಿನಯ್ ಜೊತೆ. ಆ್ಯಂಡ್ ಅದಂತೂ ನನಗೂ ಈಗ ನಿಜ ಅನ್ಸುತ್ತೆ. ಅಂದ್ರೆ ವಿನಯ್ ಅಗ್ರೆಷನ್ ಏನೋ ಹೇಳ್ತಾರೆ, ಅದಕ್ಕೆ ವಾಪಸ್ ನಿಂತವ್ರೇನೆ ಅವರೇ ಹೀರೋ ಆಗೋದು, ಅಲ್ಲಿ ವಿಲನ್ ಆಗೋದು ಕೊನೆಗೆ ವಿನಯೇ, ವಾಪಸ್ ನಿಂತವ್ರೆ ಅಲ್ಲಿ ಹೀರೋ ಆಗೋದು ಅಂತ ನನ್ಗನ್ಸುತ್ತೆ. ಅವನ ಆ ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡ್ತಾ ಇದ್ದಾನೋ ಏನೋ ನನಗೆ ಗೊತ್ತಿಲ್ಲ. ಅಂದ್ರೆ ನಾನು ಹತ್ರದಿಂದ ನೋಡಿರೋದ್ರಿಂದ ಅವನ ಗೊತ್ತಿಲ್ಲ, ಐ ಡೋಂಟ್ ನೋ. ಅಂದ್ರೆ ಅಟ್ ದಿಸ್ ಪಾಯಿಂಟ್ ನಾನು ಯಾವುದನ್ನು ನಂಬಕ್ ರೆಡಿನೇ ಇಲ್ಲ. ಗುರು ಇವೆಲ್ಲ ಆಟ ಆಡ್ತಾ ಇರೋದಕ್ಕೆ ಒಳಗಡೆ ಇರೋದಿನ್ನ, ಅದಕ್ಕೆ ನಾನು ಆಚೆ ಬಂದಿದ್ದು ಅಂತ ನನ್ಗನ್ಸುತ್ತೆ. ಬಟ್ ಅವ್ನು ಸಾರ್ಟ್ ಮಾಡ್ಕೊಳ್ಳಲ್ಲ ವಿನಯ್ ಜೊತೆ. ಓಕೆ, ಏನಂದ್ರೆ ನೀವೊಂದು ಆ ಫ್ರೆಂಡ್ಶಿಪ್ ಫೀಮೇಲ್ ಒಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಯಾವಾಗ್ಲೂ ಅನ್ಕೊಂತಾ ಇದ್ರಿ. ಅನ್ಫಾರ್ಚುನೇಟ್ಲಿ ಇಶಾನಿ ಅವ್ರು ಬೇಗ ಬಂದ್ಬಿಟ್ರು ಮನೆಯಿಂದ, ನಿಮ್ಗೂ ಅವ್ರಿಗೂ ಒಳ್ಳೆ ಬಾಂಡ್ ಇತ್ತು. ಬಟ್ ಹೋಗ್ತಾ ನೀವು ಸಂಗೀತ ಜೊತೆ ಚೆನ್ನಾಗ್ ಆಗ್ತೀರಾ. ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಿದ್ರೆ? ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣು ಫ್ರೆಂಡ್ಶಿಪ್ ಅಂದರೆ ವುಮೆನ್ ಟು ವುಮೆನ್ ಟಾಕ್ಸ್ ಇರುತ್ತೆ ಗೊತ್ತಾ, ಅದು ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ಆ ಮನೇಲಿ ಅದೊಂದು ಕೊರತೆ ಇತ್ತು ನನಗೆ. ಅಂದರೆ
ಹುಡುಗರ ಹತ್ರ ಹೇಳ್ಕೊಬೋದು, ವಿನಯ್ ಹತ್ರ ನಾನು ಎಷ್ಟು ಬೇಕಾದ್ರೂ ಹೇಳ್ಕೊಬೋದು, ಅಥವಾ ಇನ್ನೊಬ್ರ ಹತ್ರ ಎಷ್ಟು ಬೇಕಾದ್ರೂ ಹೇಳ್ಕೊಬೋದು, ಕಾರ್ತಿಕ್ ಹತ್ರ ಎಷ್ಟು ಬೇಕಾದ್ರೂ ಹೇಳ್ಕೊಬೋದು. ಬಟ್ ಆ ವುಮೆನ್ ಟು ವುಮೆನ್ ಒಂದು ಕಂಫರ್ಟ್ ಇರುತ್ತಲ್ಲ, ಅದು ನನಗಲ್ಲಿ ತುಂಬ ಕೊರಗಿತ್ತು. ತನಿಷಾಗ್ ನನಗೆ ಕನೆಕ್ಟೇ ಆಗಲಿಲ್ಲ ಲಾಸ್ಟ್ವರೆಗೂ. ಅಂದರೆ ಪ್ರಾಬ್ಲಿ ಈಗ ಆಚೆ ಬಂದ್ಮೇಲೆ ಕನೆಕ್ಟ್ ಆಗ್ಬೋದೇನೋ. ಐ ಡೋಂಟ್ ಹೇಟ್ ಹರ್ ಅಗೇನ್. ನಂದೋರ್ದು ಜಗಳಗಳು ನಡೆದಿರ್ಬೋದು, ಬಟ್ ಐ ಡೋಂಟ್ ಹೇಟ್ ಹರ್. ಬಟ್ ಆ ಕನೆಕ್ಷನ್ ಆಗಲಿಲ್ಲ ನಂದೋರ್ದು. ಸಂಗೀತ ಜೊತೆ ತುಂಬ ಆಯಿತು. ಹೋಗ್ತಾ ಹೋಗ್ತಾ ನಾವೇನೇನೋ ಹೊರಗಡೆ ಮಾತಾಡೋಕ್ಕೆ ಶುರು ಮಾಡಿದ್ವಿ. ನನಗೇನು ಅನ್ಸುತ್ತೆ, ಅವ್ರಿಗೇನು ಅನ್ಸುತ್ತೆ, ಎಲ್ಲ ಶೇರ್ ಮಾಡ್ಕೊಳಕ್ಕೆ ಶುರು ಮಾಡಿದ್ವಿ. ಅದೊಂದು ಬಾಂಡ್ ಕ್ರಿಯೇಟ್ ಆಯಿತು. ಐ ವಾಸ್ ಕಂಫರ್ಟಬಲ್ ವಿತ್ ಹರ್. ಹೋಗೋ ಒಂದು 3 weeks 4 weeks ಮುಂಚೆ ತುಂಬ ಕ್ಲೋಸ್ ಆದ್ವಿ ಅಂತ ನನಗನ್ಸುತ್ತೆ. ಸಂಗೀತ ಕಡೆಯಿಂದ ನನಗೆ ಗೊತ್ತಿಲ್ಲ, ಬಟ್ ಶಿ ವಾಸ್ ಜೆನ್ಯೂನ್ ಅನಿಸುತ್ತೆ. ಬಟ್ ನನ್ನ ಕಡೆಯಿಂದ ಜೆನ್ಯೂನ್ ಬಾಂಡಿಂಗೇ ಅದು. ನಾನು ಯಾವುದೇ ಗೇಮ್ಗಾಗಲಿ ಇದಕ್ಕಾಗಲಿ ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಲ್ಲ. ಸ್ವಲ್ಪ ಸಮಾಧಾನ ಆಗೋದು ಒಂದೊಂದ್ಸತಿ ಮಾತಾಡಿದಾಗ, ಒಂದು ಹೆಣ್ಣು ಜೊತೆ ಮಾತಾಡಿದಾಗ ವಿತ್ ಅ ವುಮೆನ್. ಇಟ್ ವಾಸ್ ನೈಸ್. ಅಂದ್ರೆ ಯಾವ ಕಾರಣಕ್ಕೆ ನೀವಿಬ್ರು ಕ್ಲೋಸ್ ಆಗಿದ್ದು ಅಂತ? ಅಂದ್ರೆ ಜನ ಕಡಿಮೆ ಆಗ್ತಾ ಇದ್ರು ಅಂಡ್ ಫಿಮೇಲ್ ಕಂಟೆಸ್ಟೆಂಟ್ಸು ಕಡಿಮೆ ಆಗ್ತಾ ಇದ್ರು, ಆ ಥರ ರೀಸನ್ ಏನಾದರೂ ಇದೆಯಾ ಅಂತ? ಇಲ್ಲ, ಅಂದರೆ ಜನ ಕಡಿಮೆ ಆಗಬೇಕಾದ್ರೆ ಅಫ್ಕೋರ್ಸ್ ನಮಗೆ ಉಳಿದಿರೋದೇ ಇಷ್ಟು ಜನ, ಅವ್ರಗಳ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ. ಬಟ್ ಅದೇ ಅಂದರೆ ಒಂದು ಟೈಮಲ್ಲಿ ಇಡೀ ಮನೆ ಅವ್ರ ವಿರುದ್ಧ ನಿಂತಾಗ ಐ ವಾಂಟೆಡ್ ಟು ಸಪೋರ್ಟ್ ಹರ್. ಸೊ ಅಲ್ಲಿಂದ ಅವ್ರಿಗೂ ಪ್ರಾಬ್ಲಿ ಓಕೆ ನಮ್ರತಾ ನನಗೆ ಶೀ ಇಸ್ ವಿತ್ ಮೀ ಅಂತ ಅನಿಸುತ್ತೆ. ಸೊ ಹಾಗೆ ಕ್ರಿಯೇಟ್ ಆಗಿದ್ದು. ಆರ್ಗ್ಯಾನಿಕ್ ಆಗಿ ಆಗಲಿಲ್ಲ ಸ್ಟಾರ್ಟಿಂಗಲ್ಲಿ. ಯಾರೋ ಬಂದು ಪುಷ್ ಮಾಡಿದ್ರು, ನೋಡಿ ನೀವು ಹುಡುಗಿರು ಫ್ರೆಂಡ್ಸ್ ಆಗಿರ್ಬೋದು, ಟ್ರೈ ಮಾಡಿ ನೀವು ಸಂಗೀತ ಮಾತಾಡಿ ಅಂತೆಲ್ಲ ಹೇಳಿ ಹೋಗಿದ್ರು. ಆಗ ಹೋಗ್ತೀವಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಬಿಲ್ಡ್ ಮಾಡೋಕ್ಕೆ ಹೋಗ್ತೀವಿ. ಆಗ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್, ಸಮಾಧಾನಗಳು, ಜಗಳಗಳಾಗುತ್ತೆ. ನಾನು ಎಫರ್ಟ್ ಹಾಕ್ತೀನಿ, ಅವರು ದೇ ಶಿಲ್ ಮೂವ್ ಅವೇ, ಅವೆಲ್ಲ ಆಗುತ್ತೆ. ಬಟ್ ಲಾಸ್ಟಲ್ಲಿ ವಿ ಫೌಂಡ್ ಈಚ್ ಅದರ್ ಅಂತ ಅನಿಸುತ್ತೆ ನನಗೆ. ಓಕೆ, ನೀವು ಅಂದರೆ ಸಾಕಷ್ಟು ಡಿಸ್ಕಷನ್ ಆಗಿದ್ದು ಹೊರಗಡೆ ನಿಮ್ಮದು ಮತ್ತು ಕಾರ್ತಿಕ್ ಫ್ರೆಂಡ್ಶಿಪ್ ಬಗ್ಗೆ. ನಿಮ್ಗೇನಾದರೂ ಅಂದರೆ ಕಾರ್ತಿಕ್ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಬಾರ್ದಿತ್ತು ಅನ್ನೋ ರಿಗ್ರೆಟ್ಸ್ ಏನಾದರೂ ಇದೆಯಾ? ಅಥವಾ ಕಾರ್ತಿಕ್ ನಿಮ್ಮ ಸ್ನೇಹವನ್ನು ಏನಾದರೂ ಬಳಕೆ ಮಾಡ್ಕೊಂಡ್ರಾ ಅಂದರೆ ಹೊರಗಡೆ ಬಂದಮೇಲೆ? ಹೊರಗಡೆ ಬಂದಮೇಲೆ ಹೇಳ್ತಾ ಇದ್ದೀರಾ? ಇಲ್ಲ, ನಾನು ರಿಗ್ರೆಟ್ ಮಾಡಲ್ಲ. ನಾನು ನಿಜವಾಗ್ಲೂ ಇಟ್ ವಾಸ್ ನನ್ನ ಕಡೆಯಿಂದ ಜೆನ್ಯೂನ್ ಫ್ರೆಂಡ್ಶಿಪ್. ಅವ್ರ ಕಡೆಯಿಂದನೂ ಜೆನ್ಯೂನ್ ಅನಿಸುತ್ತೆ. ಬಿಕಾಸ್ ಅವ್ರು ಒಂದು ಪಾಯಿಂಟಲ್ಲಿ ತುಂಬ ಲೋ ಆಗ್ತಾರೆ. ಅವ್ರದ್ದು ತನಿಷಾದೆಲ್ಲ ಜಗಳ ಆದಾಗ ಆಗ ನನ್ನ ಜೊತೆ ಶೇರ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಅಂದರೆ ಅಲ್ಲಿ ವಿಷಯ ಮಾತ್ರ ಅಲ್ಲ, ಹೊರಗಡೆ ವಿಷಯ, ಅವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೋತಾ ಇರೋದು, ಅವ್ರದ್ದು ಮೂವೀಸ್ ಏನೇನೋ ಅಪ್ಸ್ ಆ್ಯಂಡ್ ಡೌನ್ಸ್, ಆ ಜರ್ನಿದು ಎಲ್ಲ ಶೇರ್ ಮಾಡ್ಕೊಳಕ್ಕೆ ಶುರು ಮಾಡಿದಾಗ ಇಟ್ ವಾಸ್ ಜೆನ್ಯೂನ್. ಅಂದರೆ ನನ್ನ ಸೈಡ್ ಆಫ್ ದ ಸ್ಟೋರಿ ಅವ್ರು ಯಾವತ್ತೂ ಕೇಳಲೇ ಇಲ್ಲ. ನಾನು ಯಾಕೆ ಅಲ್ಲಿ ಯೂಸ್ ಮಾಡ್ತೀನಿ, ಯು ಯೂಸ್ಡ್ ಮೈ ಫ್ರೆಂಡ್ಶಿಪ್ ಅಂದರೆ ಅವ್ರು ಯಾವತ್ತೂ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೇ ಇಲ್ಲ. ಅಂದರೆ ನಿನಗೆ ಹೇಗೆ ಅನಿಸ್ತಾ ಇದೆ, ನಿಂದೇನು, ಅದೆಲ್ಲ ಕೇಳಲಿಲ್ಲ ಅವರು. ಬಟ್ ಐ ವಾಸ್ ಲಿಸ್ನಿಂಗ್ ಟು ಹಿಮ್. ಮೋಸ್ಟ್ಲಿ ಅವರಿಗೆ ಲೋ ಆಗಿರೋದ್ರಿಂದ ಯಾರಾದ್ರೂ ಕೇಳೋರು ಬೇಕಿತ್ತು ಆ್ಯಂಡ್ ನಾನಿದ್ದೆ ಅಲ್ಲಿ. ಸೊ ಅವಾಗ ನನಗೆ ಹಿ ಯೂಸ್ಡ್ ಮೈ ಫ್ರೆಂಡ್ಶಿಪ್ ಅನ್ನೋದು ಒಂದು ಫೀಲಿಂಗ್ ಬಿಟ್ರೆ ಇಲ್ಲ, ಈಸ್ ಅ ಗುಡ್ ಗೈ, ಈಸ್ ಅ ಗ್ರೇಟ್ ಗೈ. ಇಲ್ಲಿ ಬಂದು ಕುತ್ಕೊಂಡಾಗ ಏನೋ ಒಂದು ಕಮೆಂಟ್ ಮಾಡ್ಬಿಡ್ಬೋದು, ಇಲ್ಲ ಅವ್ನು ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ. ನಂಗೆ ಹತ್ರ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅಂಥದ್ದು ಏನೂ ಮಾಡಿಲ್ಲ. ಅವ್ರು ಏನೇ ಮಾಡಿದ್ರು ಗೇಮ್ಗೋಸ್ಕರ ಮಾಡಿದ್ದಾರೆ. ಹೊರಗಡೆ ನನಗೆ ಗೊತ್ತಿಲ್ಲ ಕಾರ್ತಿಕ್ ಹೇಗಿದ್ದಾರೆ ಅಂತ. ಮನೆ ಒಳಗಡೆ ಅಂತೂ ನನಗೆ ಒಂದ್ಸತಿ ಯಾವತ್ತೂ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಿಲ್ಲ ಮನುಷ್ಯ, ಅಥವಾ ಬೇರೆ ಥರ ನೋಡಿಲ್ಲ, ಬೇರೆ ಥರ ಮುಟ್ಟಿಲ್ಲ, ಬೇರೆ ಥರ ಮಾತಾಡಿಲ್ಲ. ಅವ್ರಿಗೆ ಗೊತ್ತು ನನಗೆ ಫ್ಲರ್ಟ್ ಮಾಡ್ತಾ ಇದ್ದಿದ್ದು ಇಟ್ಸ್ ಅ ಪ್ರ್ಯಾಂಕ್ ಅಂತ. ನಾನು ಒಂದು ಇಷ್ಟು ಬೆಳೆದಿರೋ ಹುಡುಗಿ ಅಂದರೆ ನನಗೂ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ ಏನೇನು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾರೆ ಅಂತ. ಬಟ್ ನಾನು ರಿಗ್ರೆಟ್ ಅಂತೂ ಮಾಡಲ್ಲ. ಆ್ಯಂಡ್ ಅದರಿಂದ ನನ್ನ ಗೇಮ್ ಲೋ ಆಯಿತು ಅಂತ ನಾನು ಹೇಳಲ್ಲ. ಪ್ರಾಬ್ಲಿ ಅದರಿಂದ ಹೇಟರ್ಸ್ ಜಾಸ್ತಿ ಆದರು. ಬಿಕಾಸ್ ಯಾರೋ ಬೇರೆ ಪೇರ್ನ ಜಾಸ್ತಿ ಪಡ್ತಿದ್ದವರು ಈಗ ಸಡನ್ನಾಗಿ ಅವ್ರು ಹಿಂಗೆ ಚೇಂಜ್ ಆದಾಗ ಆ ಪೇರ್ ನೋಡಿದಾಗ ಬೇಜಾರಾಗುತ್ತೆ ಜನಕ್ಕೆ. ಸೊ ಅದಕ್ಕಾಗಿ ಹೇಟ್ ರೇಟ್ ಕೊಡ್ತಾರೆ, ನೆಗೆಟಿವ್ ಕಮೆಂಟ್ಸ್ ಕೊಡ್ತಾರೆ. ಬಟ್ ನಾನು ಆ ಬಾಂಡ್ ಅಂತೂ ಅದು ಸುಳ್ಳು, ಅದು ಯಾವುದೋ ಕಂಟೆಂಟ್ಗೋಸ್ಕರ ಗೇಮ್ಗೋಸ್ಕರ ಕ್ರಿಯೇಟ್ ಮಾಡಿದ್ದು ಅಂತ ಹೇಳಕ್ಕೆ ಇಷ್ಟನೇ ಪಡೋದಿಲ್ಲ. ಓಕೆ, ನೀವಂತೂ ಅವತ್ತು ಫೈರ್ ಆಗ್ಬಿಟ್ಟಿದ್ರಿ. ಕಾರ್ತಿಕ್ ಮಧ್ಯೆ ನಿಮ್ಮ ಮಧ್ಯೆ ಒಂದು ದೊಡ್ಡ ಗಲಾಟೆ ಆಗ್ಬಿಡತ್ತೆ. ಹೆಂಗಂದ್ರೆ ಮೋಸ್ಟ್ಲಿ ನಮ್ರತಾ ವಾಯ್ಸ್ ಒಂದು 10 ಫ್ಲೋರ್ ಮೇಲೆ ಇತ್ತು ಅನ್ಸುತ್ತೆ, ಅಷ್ಟು ಫೈರ್ ಆಗ್ಬಿಟ್ಟಿದ್ರಿ. ಆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ? ಅದೇ, ಅದ್ರ ಹಿಂದಿನ ದಿನ ಯಾರು ನಾಮಿನೇಟ್ ಮಾಡೋದು ಅವರು ಬೇರೆಯವ್ರನ್ನ. ಅಲ್ಲಿ ಬಿಗ್ ಬಾಸ್ ಕೇಳಿದಾಗ ಯಾರು ಆಚೆ ಹೋಗ್ಬೇಕು ಅಂತ ಹೇಳಿದಾಗ ನನ್ನ ಹೆಸರು ತಗೋತಾರೆ. ಹೆಸರು ತಗೊಳಕ್ ಬೇಜಾರೇ ಇಲ್ಲ. ಬಿಕಾಸ್ ಇಡೀ ಮನೆ ನನ್ನ ಹೆಸರು ತಗೊಂಡಾಗ್ಲೂ ಐ ಡೋಂಟ್ ಫೀಲ್ ಇವ್ರದ್ದು ಇದ್ದಿದೆ ಅಂತ ನಾನು ಸುಮ್ಮನೆ ಆಗ್ತೀನಿ. ಬಟ್ ಆ ರೀಸನ್ ಕೊಡ್ತಾರಲ್ಲ, ನನ್ನ ಜೊತೆ ಇದ್ದಿದ್ದ ಮನುಷ್ಯ ಇವಳು ಕಂಫರ್ಟ್ ಝೋನಲ್ಲಿ ಇದ್ದಾಳೆ, ಇವಳು ಶ್ಯಾಡೋ ಆಗಿದ್ದಾಳೆ, ಇವಳು ಅವರಿಂದ ಇನ್ಫ್ಲೂಯೆನ್ಸ್ ಆಗ್ತಾಳೆ ಅಂತ ರೀಸನ್ ಕೊಡ್ತಾರಲ್ಲ, ಅದು ನನಗೆ ಬೇಜಾರಾಗಿದ್ದು, ಉರಿದೋಗಿದ್ದು. ಅದಕ್ಕಾಗಿ ನಾನು ಉಗಿದಿದ್ದಷ್ಟೇ. ನೀವು ನನ್ನ ಜೊತೆ ಇದ್ರಲ್ಲ ಇಷ್ಟು ದಿನ, ನನಗೆ ಅವಾಗ ಗೊತ್ತಾಗಿಲ್ವ ನಾನು ಶ್ಯಾಡೋ ಇನ್ಫ್ಲೂಯೆನ್ಸ್ ಆಡ್ತಾ ಇದ್ದೀನಿ ಅಂತ, ಅಥವಾ ಬೇರೆಯವ್ರು ಯಾರು ಬಂದು ನನಗೆ ಗೇಮ್ ಆಡ್ಕೊಟ್ಟಿದ್ರ ಅಂತ ನಾನು ಬೈದಿದ್ದಷ್ಟೇ. ಅದಕ್ಕೆ ಅವ್ರಿಗೆ ಕಂಬ್ಯಾಕೇ ಇರಲಿಲ್ಲ. ಅಂದರೆ ಅವ್ರಿಗೆ ವಾಪಸ್ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ.
ಸೊ ಅದು ಕೋಪ ಬಂತು ನನಗೆ ಜಾಸ್ತಿ ಅಂಡ್ ಇಟ್ ವಾಸ್ ಜೆನ್ಯೂನ್ ನನ್ನ ಕಡೆಯಿಂದ. ಪಾಪ ಕಾರ್ತಿಕ್ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಹೌದು, ಅವ್ರು ಯಾವಾಗ್ಲೂ ಏನ್ ಗೊತ್ತಾ, ಗೇಮ್ 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 ಅಂತ ಆಡಕ್ ಹೋಗಿ ಅವ್ರ ಜೊತೆಲಿರೋರ್ನೇ ಹರ್ಟ್ ಮಾಡ್ತಾರೆ. ಅವರು ಅವ್ರ ಜೊತೆಲಿರೋರು ಪಾಪ ತುಂಬಾ ಸಪೋರ್ಟ್ ಕೊಟ್ಟಿರ್ತಾರೆ, ಅವ್ರ ಗೇಮ್ ಅಂತ ಮಾಡಕ್ ಹೋಗಿ ಏನೋ ಸ್ಟ್ಯಾಂಡ್ ಔಟ್ ಆಗಕ್ ಹೋಗಿ ಅವ್ರು ಯಾವಾಗ್ಲೂ ಅವ್ರ ಫ್ರೆಂಡ್ ಹೆಸರನ್ನೇ ತಗೊಂಡು ಅಲ್ಲಿ ಅವರು ಫ್ರೆಂಡ್ ಕೆಟ್ಟವ್ರು ಆಗ್ತಾರೆ, ಬೇರೆಯವ್ರಿಗೆ ಒಳ್ಳೆಯವ್ರಾಗಕ್ಕೆ ಹೋಗೋಣ ಅಂತ ಹೋಗಿ ಫ್ರೆಂಡ್ ಕೆಟ್ಟವ್ರು ಆಗ್ತಾರೆ. ಸೊ ಫ್ರೆಂಡ್ಶಿಪ್ಪೇ ಮಾಡಬೇಡ ಗುರು, ನೀನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ ಬಂದೇ ಬರುತ್ತೆ, ಹರ್ಟ್ ಮಾಡಲ್ಲ ಇವನು, ನನ್ನ ಬಿಟ್ಕೊಡಲ್ಲ ಅಂತ ಇದ್ದೇ ಇರುತ್ತೆ ಎಕ್ಸ್ಪೆಕ್ಟೇಷನ್ ಅಲ್ವಾ. ಇಟ್ಸ್ ನಾರ್ಮಲ್, ಇಟ್ಸ್ ಹ್ಯೂಮನ್ ನೇಚರ್ ಅದು. ಸೊ ಅದನ್ನ ನೀನು ಮಾಡಬೇಡ ಅಂತ ಅಂದರೆ ಇಟ್ ಇಸ್ ಬುಲ್ಶಿಟ್. ಅಂದರೆ ಸಾರಿ ಫಾರ್ ಯೂಸಿಂಗ್ ದ ವರ್ಡ್, ನಂಗೆ ಅದು ಅನಿಸ್ತು. ಅದಕ್ಕೆ ನೀವು ಮತ್ತೆ ತನಿಷಾ ಹೋದ್ಮೇಲೆ ಅವ್ರ ಪರಿಸ್ಥಿತಿ ತುಂಬಾ ಗಂಭೀರ ಆಗ್ಬಿಟ್ಟಿದ್ಯಾ ಅಂತ ಮನೆಯಲ್ಲಿ ಗೊತ್ತಿಲ್ಲ. ನಾನು ಟು ಬಿ ಫ್ರ್ಯಾಂಕ್, ನಾನು ನೋಡ್ತಾ ಇಲ್ಲ ಎಪಿಸೋಡ್ಸ್, ನಾನು ಹಳೆ ಎಪಿಸೋಡ್ಸು ನೋಡಿಲ್ಲ. ನಾನು ಯೂಶಲಿ ಹಾಗೆ ನಾನು ಮಾಡಿರೋ ಪ್ರಾಜೆಕ್ಟ್ಸ್ದು ಎಪಿಸೋಡ್ಸ್ಗಳು ನೋಡಲ್ಲ, ಬಿಕಾಸ್ ಯಾವುದೋ ಒಂದನ್ನು ನಾನು ರಿಗ್ರೆಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇದನ್ನು ಹಿಂಗೆ ಮಾಡ್ಬೋದಾಗಿತ್ತು ಅಂತ ಇಂಪ್ರೂವೈಸ್ ಮಾಡೋಕ್ಕೆ ನನಗೆ ಅದು ಬೇಜಾರಾಗುತ್ತೆ. ಸೊ ಯಾವುದು ನೋಡಿಲ್ಲ ನಾನು. ಐ ಡೋಂಟ್ ನೋ, ಇಸ್ ಈ ಅಂದ್ರೆ ಲೋನ್ಲಿ ಫೀಲ್ ಆಗ್ತಿದಾರ ಅಂದ್ರೆ ಅವರು ಅನಿವಾರ್ಯವಾಗಿ ತುಕಾಲಿ ಜೊತೆ ಮತ್ತೆ ವರ್ತೂರ್ ಜೊತೆ ಅದು ಬೇಜಾರಾಯ್ತು ನನಗೆ. ಅದೇನ್ ಗೊತ್ತಾ, ಅವ್ರಿಗೆ ಕಾರ್ತಿಕ್ ಸಪೋರ್ಟ್ ಮಾಡ್ತಾರೆ, ವರ್ತೂರು ಕಾರ್ತಿಕ್ ಬೇಡ ಅಂತ ಹೇಳ್ತಾರೆ. ಅಂದ್ರೆ ಒಂಥರ ಅದು ಅವ್ರಿಬ್ರಲ್ಲೇ ಕನ್ಫ್ಯೂಷನ್ ಇದೆ, ಯಾರು ಸಪೋರ್ಟ್ ಮಾಡೋದು ಯಾರು ಮಾಡೋದು ಅಂತ. ಅದು ಬೇಜಾರಾಯ್ತು. ಅಂದ್ರೆ ಯಾರೋ ಒಬ್ಬರ ಜೊತೆ ಜಗಳ, ನೀವ್ ಮನೆಯಲ್ಲಿ ಇದ್ದಾಗ್ಲೇನೆ ಲಾಸ್ಟ್ ಅಲ್ಲಿ ಅಂದ್ರೆ ಕಾರ್ತಿಕ್ ಅವ್ರಿಬ್ರು ತುಂಬಾ ಸಪೋರ್ಟ್ ಮಾಡೋ ತರ ಬಂದ್ರು, ಅಂದ್ರೆ ಗೇಮ್ ಅಲ್ಲಿ ಓಟ್ ಎಲ್ಲ ಹಾಕಿ. ಸೊ ಯಾರು ಇಲ್ದೆ ಅನಿವಾರ್ಯವಾಗಿ ಅವ್ರ ಜೊತೆ ಇದಾರ ಅವರು ಅಂತ. ಅದೇ ಆಗಿರೋದಲ್ಲಿ ಪಾಪ ಎಲ್ಲರ ಜೊತೆ ಎಲ್ಲಾರು ಬೇಜಾರು ಮಾಡ್ಬಿಟ್ಟಿದ್ದಾರೆ ಇವಾಗ ಒಂದು ರೌಂಡ್. ಅವರು ಇವಾಗ ಅವ್ರಿಬ್ರು ಉಳಿದಿದ್ದಾರೆ ಅಂತ ಅವ್ರ ಜೊತೆ ಇದ್ದಾರೆ. ಅಂದ್ರೆ ನನ್ನ ಪ್ರಕಾರ ಈಸ್ ಅನ್ ಇಂಡಿವಿಜುವಲ್ ಪ್ಲೇಯರ್, ಇಸ್ ಅ ಸ್ಟ್ರಾಂಗ್ ಪ್ಲೇಯರ್. ಅವರು ಇಂಡಿವಿಜುವಲ್ ಆಗಿ ಆಡ್ಬೇಕು, ಅವ್ರಿಬ್ರ ಜೊತೆ ಅಷ್ಟೊಂದು ಕಂಫರ್ಟ್ ಆಗಿರಬಾರ್ದು ಅಂತ ನನಗನ್ಸುತ್ತೆ. ನನ್ಗೆ ಒಳಗಡೆ ಇದ್ದಾಗಲೂ ಅದೇ ಅನ್ಸಿದ್ದು. ಅವಿ 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 ಅಂತ ನಾವು ಕರಿತಾ ಇದ್ದಿದ್ದು ಅದಕ್ಕೇನೆ ಪಾಪ ಅವಿನೂ ಹಿಂಗೇನೆ, ಹಿ ವಾಸ್ ಲಾಸ್ಟ್ ಅಂಡ್ ಅವ್ರಿಬ್ರ ಜೊತೆ ಏನಂತಾರೆ ಕಂಫರ್ಟ್ ಅಲ್ಲಿ ಇದ್ಬಿಟ್ಟಿದ್ರು. ಸೊ ಕಾರ್ತಿಕ್ ಕ್ಯಾಲಿಪರ್ ಇದೆ, ಐ ಥಿಂಕ್ ಹಿ ಹ್ಯಾಸ್ ಕೆಪಾಸಿಟಿ, ಅವ್ರು ಇಂಡಿವಿಜುವಲ್ ಆಗಿ ಆಡ್ಬೋದು. ಓಕೆ, ಇನ್ನು ತುಕಾಲಿ ಮತ್ತೆ ವರ್ತೂರ್ ಅವರು, ತುಕಾಲಿ ಮೊನ್ನೆ ಕುತ್ಕೊಂಡು ಒಂದು ಮಾತು ಹೇಳ್ತಿರ್ತಾರೆ, ವಿನಯ್ ಬಂದು ಉತ್ತಮನ ಸಂಗೀತ ಕೊಡ್ತಾರೆ, ಅಂದ್ರೆ ಓವರ್ ಆಲ್ ಉತ್ತಮ ಸಂಗೀತ ಕೊಡ್ತಾರೆ, ನೀವು ಕೂಡ ಸಂಗೀತಗೆ ಕೊಡ್ತೀರಾ. ಇವರು ತುಕಾಲಿ ಬಂದು ಕಾರ್ತಿಕ್ ಕೊಡ್ತಾರೆ, ಕಾರ್ತಿಕ್ ಬಂದು ತುಕಾಲಿ ಕೊಡ್ತಾರೆ. ಬಟ್ ತುಕಾಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ ಏನಂದ್ರೆ, ವಿನಯ್ ಒಂದ್ ಸುದೀಪ್ ಸರ್ ಕೈಲಿ ಒಂದ್ ಕೈ ನಂದಿದ್ರೆ ಇನ್ನೊಂದ್ ಕೈ ಕಾರ್ತಿಕ್ ಇರ್ಬೇಕು ಅಂತಾನೆ, ಬಟ್ ಹೋಗ್ಬಿಟ್ಟು ಸಂಗೀತಂಗ್ ಉತ್ತಮ ಕೊಟ್ಟಿದ್ದಾನೆ ಅಂತ. ಈಗ ತುಕಾಲಿ ಅವರೇ ಹೇಳಿದ್ದಾರೆ ಒಂದ್ ಕೈ ನಂದಿದ್ರೆ ಇನ್ನೊಂದ್ ಕೈ ಸಂಗೀತ ಇರ್ಬೇಕು ಅಂತ, ಬಟ್ ಕಾರ್ತಿಕ್ ಕೊಟ್ಟಿದ್ದಾರೆ. ಹೆಂಗೆ ಈ ಟ್ಯಾಲೆಂಟ್ ತುಕಾಲಿ ಅವರಲ್ಲಿ ಅಂತ. ತುಕಾಲಿ ಬಗ್ಗೆ ನನ್ನನ್ನು ಕೇಳ್ತಾ ಇದ್ದೀರಲ್ಲ ನೀವು ಅಂತ. ನನಗೂ ಅವ್ರಿಗೂ ಜಗಳ ಆಗ್ತಿದ್ದೆ ಅದಕ್ಕೇನೆ. ಒಂದು ಮಾತು ಮೇಲೆ ನಿಲ್ಲಲ್ಲ. ಆ ಕ್ಷಣಕ್ಕೆ ಅವ್ರಿಗೆ ಯಾರನ್ನೋ ಬೇರೆಯವ್ರನ್ನ ಉಡ್ಸಕ್ಕೆ ಇನ್ನೊಬ್ರನ್ನ ಸಪೋರ್ಟ್ ಮಾಡಬೇಕು ಅನ್ಸುತ್ತೆ, ಆಗಾಗ ಅದನ್ನ ಮಾಡ್ಬಿಡ್ತಾರೆ ಅವರು. ಆಮೇಲೆ ವಾಪಸ್ ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಅಥವಾ ಅವ್ರು ಕಳಪೆ ಕೊಟ್ರೆ ವಾಪಸ್ ಅವ್ರಿಗೆ ಕೊಡೋದು ಇವ್ರು ಹಂಗೆ ಇವರು ತುಕಾಲಿ. ಅದೊಂದು ನಮ್ಗೆ ಯಾರಿಗೂ ಇಷ್ಟ ಆಗ್ತಾ ಇರ್ಲಿಲ್ಲ. ಟಿಟ್ ಫಾರ್ ಟ್ಯಾಟ್, ಯಾವಾಗ್ಲೂ ರಿವೆಂಜು. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಅರ್ಧ ಬೇಜಾರಾಗೋದು, ಯಪ್ಪ ಯಾಕೆ ಹಿಂಗ್ ಮಾಡ್ತಾರೆ ಅಂತ. ಬಟ್ ಆಮೇಲೆ ನಮ್ಗೂ ವಿ ಆರ್ ಯೂಸ್ ಟು ಇಟ್. ತುಕಾಲಿನೇ ಹಿಂಗೆ, ತುಕಾಲಿ ಗೇಮ್ ಪ್ಲಾನೇ ಹಿಂಗೆ, ತುಕಾಲಿ ಸ್ಟ್ರಾಟಜಿನೇ ಹಿಂಗೆ ಅನ್ಕೊಂಡು ನಾವು ಸುಮ್ಮನೆ ಬಿಟ್ಟಿದೀವಿ ಅತ್ಲಾಗೆ. ಅವ್ರು ಹಂಗೇನೆ, ತುಕಾಲಿ ಇಸ್ ಲೈಕ್ ದಟ್. ಆಚೆ ಕಡೆ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ, ಒಳಗಡೆನೆ ನಂಗೂ ಅವ್ರ ಪರಿಚಯ ಆಗಿದ್ದು. ಸ್ವಲ್ಪ ಈಸ್ ಎವ್ರಿವೇರ್, ಎಲ್ಲ ಕಡೆ ಐ ಮೀನ್ ಇದು ಮಾಡೋಕ್ಕೆ, ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಎಲ್ಲ ಕಡೆ ಓಡಿಸ್ಕೊಂಡು ಹೋಗುತ್ತೆ. ನಮ್ರತ್ ಅವರು ಎಲ್ಲರ ಜೊತೆಗೂ ಒಂದು ಒಳ್ಳೆ ಬಾಂಡ್ ಇಟ್ಕೊಂಡು ಕೊನೆಗೆ ಬರಬೇಕಾದ್ರೆ, ಬಟ್ ವರ್ತೂರ್ ಜೊತೆಗೆ ಅದೊಂದು ಕನೆಕ್ಟೇ ಆಗಲಿಲ್ವಾ ಯಾವಾಗ್ಲೂ ನಮ್ರತಾಗೆ ಅಂತ? ಇಲ್ಲ ವರ್ತೂರು ಎಫರ್ಟ್ ಹಾಕ್ಲಿಲ್ವಾ, ಇಲ್ಲ ನೀವು ಎಫರ್ಟ್ ಹಾಕ್ಲಿಲ್ವಾ? ಸ್ಟಾರ್ಟಿಂಗಲ್ಲಿ ನಾನು ತುಂಬ ಅನ್ನಲ್ಲ, ಬಟ್ ತುಂಬ ಮನಸ್ಸಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಅವ್ರಿಗೇನೋ ಒಂದು ಸ್ವಲ್ಪ ಅಂದರೆ ಏನೋ ಸೀರಿಯಲ್ ನೋಡ್ಕೊಂಬಂದಿದ್ರು ಅವರು, ಅಥವಾ ನಾನು ಕಂಡುಬಿಡ್ತೀನಿ ಅಂದರೆ ನಾನು ಮಾತಾಡ್ಬೇಕಾದ್ರೆ ಸ್ವಲ್ಪ ಬೈಬೇಕಾದ್ರೆ ಸ್ವಲ್ಪ ಹಿಂಗೆ ಕಂಡುಬಿಡೋದು ಅವ್ರಿಗೆ ಭಯ ಆಗೋದಂತೆ. ಸೊ ಹಾಗಾಗಿ ಅವ್ರು ನನ್ನ ಜೊತೆ ಕನೆಕ್ಟೇ ಆಗಲಿಲ್ಲ. ಅದಾದಮೇಲೆ ನಾನು ತುಂಬ ಸತಿ ಅವ್ರನ್ನ ನಾಮಿನೇಟ್ ಮಾಡಿದ್ದೀನಿ, ಬಿಕಾಸ್ ಟು ಬಿ ರಿಯಲಿ ಆನೆಸ್ಟ್, ಅವ್ರಿಗೆ ಹೊರಗಡೆ ತುಂಬ ಸಪೋರ್ಟ್ ಇರ್ಬೋದು, ತುಂಬ ಒಳ್ಳೆ ಮನುಷ್ಯನೇ ನನ್ನ ಪ್ರಕಾರ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬಟ್ ಗೇಮ್ ಅಂತ ಬಂದಾಗ ಅಥವಾ ಮನೇಲಿ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಹಿಂದೆ ಉಳಿತಾ ಇದ್ರು, ಅಂದರೆ ತುಕಾಲಿ ಜೊತೆ ಮಾತ್ರ ಇರ್ತಾ ಇದ್ರು ಅನ್ನೋದನ್ನ ಮಾತ್ರ ನಾನು ತೊಗೊಂಡು ನಾಮಿನೇಟ್ ಮಾಡ್ತಾ ಇದ್ದೆ. ಅದು ಅವ್ರಿಗೆ ಕೊನೆಗೆ ಬೇಜಾರಾಗೋಕೆ ಶುರು ಆಗೋಯ್ತು. ವಾಪಸ್ ನನ್ನೇ ನಾಮಿನೇಟ್ ಮಾಡೋಕ್ಕೆ ಅದು ಇನ್ನೂ ದೂರ ಉಳಿದ್ಬಿಟ್ರು. ಬರೋ ಒಂದು ವೀಕ್ ಮುಂಚೆ ನಾನು ಆ್ಯಕ್ಚುಲಿ ವರ್ತೂರ್ ಜೊತೆ ಮಾತಾಡೋಕ್ಕೆ ಕ್ಲೋಸ್ ಆಗಿದ್ದು. ನಾನು ಸಂತು ಪಂತು ಅಂತ ಕರಿತೀನಿ, ಪಂತು ಜೊತೆ ಕ್ಲೋಸ್ ಆಗಿದ್ದು. ನಾನು ಮಾತಾಡಿದೆ ಚೆನ್ನಾಗಿ, ಒಳ್ಳೆ ಮನುಷ್ಯನೇ ಅವರು, ನನಗೇನು ಅಸಮಾಧಾನ ಇಲ್ಲ. ಬಟ್ ಅದು ಆಗಲಿಲ್ಲ, ಅಂದರೆ ಬಾಂಡ್ ಆಗೋಕ್ಕೆ ಆಗಲಿಲ್ಲ. ಹೊರಗಡೆ ಬಂದಮೇಲೆ ನೋಡ್ಬೇಕು ಏನು ಅಂತ. ಓಕೆ, ಸಾಕಷ್ಟು ಗೇಮಲ್ಲಿ ನಾವು ನೋಡಿದ್ದೀವಿ, ಅಂದರೆ ಒಂದು ಪರ್ಟಿಕ್ಯುಲರ್ ಗೇಮ್ ಇರುತ್ತೆ, ಎಲ್ಲರೂ ಕೂರಿಸಿ ಅಂದರೆ ಅವ್ರನ್ನ ನಗಿಸ್ಬೇಕು, ಇಲ್ಲ ಅಳಿಸ್ಬೇಕು, ಇಲ್ಲ ಅವ್ರಿಗೆ ಸಿಟ್ಟು ತರಿಸ್ಬೇಕು ಅಂತ ಹೇಳಿ.
ನೀವು ನಿಮ್ಮ ಪೋರ್ಷನ್ ಏನಿದೆ ಅದು ಮುಗಿಸ್ತೀರಾ, ಮುಗಿಸ್ಬಿಟ್ಟು ಬಂದು ಕೂತ್ಕೊಂಡಲ್ಲಿ ಒಂದು ಮಾತು ಹೇಳ್ತೀರಾ, ನನ್ನ ಲೈಫಲ್ಲಿ ನಾನು ಇಷ್ಟು ಅಗ್ಲಿ ಗೇಮ್ ಆಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಂತ. ನೀವು ಅಂದರೆ ನಾನು ನೋಡಿರೋದ್ರ ಪ್ರಕಾರ ಅಂದರೆ ನೀವು ಅಷ್ಟು ರಿಗ್ರೆಟ್ ಮಾಡಿ, ಅಂದರೆ ಈ ಥರದ್ದೆಲ್ಲ ಮಾತಾಡ್ಬಿಟ್ನಲ್ಲ ನಾನು ಅಂತ ರಿಗ್ರೆಟ್ ಮಾಡಿದ್ದು ಮನೆಯವ್ರಿಗೆ ಯಾರಿಗೂ ಗೊತ್ತೇ ಆಗಲಿಲ್ವಾ ಅಂತ? ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಅಂದರೆ ನಮ್ಮ ಸೈಡ್ ಆಫ್ ದ ಸ್ಟೋರಿ ಯಾರೂ ಅಲ್ಲಿ ಅರ್ಥ ಮಾಡ್ಕೊಳಕ್ಕೆ ಟ್ರೈಯೇ ಮಾಡಲ್ಲ. ಪ್ರಾಬ್ಲಿ ನಾನು ತುಂಬ ಎಫರ್ಟ್ ಹಾಕಿದ್ದೀನಿ. ಅಂದರೆ ಇವ್ರು ಹಿಂಗಂತಾರೆ ಹಂಗಂತಾರೆ, ಅವ್ರ ಹತ್ರ ಕುತ್ಕೊಂಡು ಮಾತಾಡೋಣ ಅಂದರೆ ನಾನು ಕೇಳಿಸ್ಕೊಂಡಿದ್ದೀನಿ ತುಂಬ ಸತಿ. ಇವ್ರ ಸೈಡ್ ಆಫ್ ದ ಸ್ಟೋರಿ ಕೇಳಿಸ್ಕೊಂಡಿದ್ದೀನಿ, ಅವ್ರ ಸೈಡ್ ಆಫ್ ದ ಸ್ಟೋರಿ ಕೇಳಿಸ್ಕೊಂಡಿದ್ದೀನಿ. ಅದು ಬೇಡ ಅನಿಸುತ್ತೆ ಈ ಗೇಮ್ಗೆ. ನನಗೂ ಆಮೇಲೆ ಅರ್ಥ ಆಗಿದ್ದು ಅಂದರೆ ಎಲ್ಲರದು ಕೇಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನನ್ನ ಸೈಡ್ ಆಫ್ ದ ಸ್ಟೋರಿ ಯಾರೂ ಕೇಳೇ ಇಲ್ಲ ಇದುವರೆಗೂ. ನಮ್ರತಾ, ನಿನಗೇನು ಅನಿಸ್ತಾ ಇದೆ, ನೀನು ಯಾಕೆ ಹೀಗೆ ಆಡ್ತಾ ಇದೆಯಾ, ಅಥವಾ ನಿನ್ಗೇನು ಕಷ್ಟ ಆಗ್ತದೆ, ನಿಂಗೆ ಯಾವ್ದು ಖುಷಿ ಕೊಡ್ತಾ ಇದೆ ಅಂತ ಯಾರೂ ಕೇಳಿಲ್ಲ ನನ್ನ ಇದುವರೆಗೂ. ವಿನಯ್ ಕೇಳಿರ್ಬೋದು, ಅದು ಬಿಟ್ಟರೆ ಸುದೀಪ್ ಸರ್ ಕೇಳಿರ್ಬೋದು, ಅದು ಬಿಟ್ಟರೆ ಬಿಗ್ ಬಾಸ್ ಕೇಳಿರ್ಬೋದೇ ಹೊರತು ಇನ್ನು ಯಾರೂ ಕುತ್ಕೊಂಡು ಆ್ಯಕ್ಚುಲಿ ಕೇಳೇ ಇಲ್ಲ. ಅದು ಬೇಡ ಅನಿಸುತ್ತೆ ಆ ಗೇಮ್ಗೆ. ತುಂಬ ನಾನು ಎಲ್ಲೋ ಸೆನ್ಸಿಟಿವ್ ಆಗಿ ಎಮೋಷ್ನಲ್ ಆಗಿ ಆಡ್ಬಿಟ್ನ. ಅಂದರೆ ಈ ಗೇಮ್ಗೆ ಬೇಕಾಗಿರೋದೇ ನೀನು ನಂಬಾಗಿ ಮೀನಾಗಿರಬೇಕು, ಅದು ನನ್ನ ಕೈಲಿ ಆಗಲಿಲ್ಲ ಅಂತ ಅನಿಸುತ್ತೆ. ಅಫ್ಕೋರ್ಸ್ ನಾನು ಗೇಮ್ಗೋಸ್ಕರ ತುಂಬ ಜನನ ಹರ್ಟ್ ಮಾಡಿದ್ದೀನಿ ಅಂತ ನನಗೆ ತುಂಬ ಸತಿ ರಿಗ್ರೆಟ್ ಮಾಡಿದ್ದೀನಿ ಒಳಗಡೆ. ಅದು ಬೇರೆಯವ್ರಿಗೆ ಯಾರಿಗೂ ಆಗಿಲ್ಲ. ಹೆಂಗಾಗೋದು ಅಂದರೆ ಅಟ್ ದಿ ಎಂಡ್ ಆಫ್ ದಿ ಡೇ ತುಂಬ ತಲೆನೋವು ಬಂದ್ಬಿಡೋದು, ತಲೆ ಎಲ್ಲ ಕೆಡಿಸ್ಕೊಂಡು ಯಾಕೆ ಇಷ್ಟು ಹರ್ಟ್ ಮಾಡ್ತಾ ಇದ್ದೀನಿ, ಯಾಕೆ ಇಷ್ಟು ಮೀನಾಗಿರಬೇಕು ಒಬ್ರಿಗೆ ಗೇಮ್ಗೋಸ್ಕರ ಅಂತ ಗೊತ್ತಾಗಿಲ್ಲ ಅನ್ಸುತ್ತೆ. ಪ್ರಾಬ್ಲಿ ಆಚೆ ಬಂದಮೇಲೂ ಯಾರೋ ಎಫರ್ಟ್ ಹಾಕ್ತಾರೆ ಅಂತ ನನಗೆ ಅನ್ಸಲ್ಲ. ಇಟ್ಸ್ ವೆಲ್ ಆ್ಯಂಡ್ ಗುಡ್. ನನಗೆ ಅದು ಬೇಕು ಆಗಿಲ್ಲ. ಆಗಾಗ ನಮ್ರತಾ ಅವ್ರ ಮೈ ಮೇಲೆ ಈ ಲೋಕಲ್ ಬೆಂಗಳೂರು ಹುಡುಗಿ ಬಂದ್ಬಿಡ್ತಾ ಇದ್ಲ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡೋ ಸ್ಟೈಲು, ಗುರು ಅಂತ. ಅದು ಗುರು ಅನ್ನೋದು ಇವಾಗಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ, ಇನ್ನ ಜಾಸ್ತಿ ಆಗ್ಬಿಟ್ಟಿದೆ. ಅದಾಯ್ತು. ಆಮೇಲೆ ಬೈಬೇಕಾದ್ರೆ ಅಂದ್ರೆ ಅದು ಪಕ್ಕ ನಮ್ ಬೆಂಗಳೂರು ಲೋಕಲ್ ಹುಡುಗಿ ತರ ಅನ್ನಿಸ್ತಾ ಇತ್ತದು. ಅದೇ ಎಲ್ಲರೂ ಹೇಳೋರು ನೋಡಕ್ ಸೊಫೆಸ್ಟಿಕೇಟೆಡ್ ಆಗಿದೆ. ಐ ಕ್ಯಾನ್ ಸ್ಪೀಕ್ ಎವ್ರಿಥಿಂಗ್. ನಂಗೆ ಹಳ್ಳಿ ಲ್ಯಾಂಗ್ವೇಜಾ, ನನಗೆ ಇಂಗ್ಲಿಷ್ ಮಾತಾಡ್ಬೇಕು. ಅದು ಹಳ್ಳಿ ಲ್ಯಾಂಗ್ವೇಜ್ ನಾವು ನೋಡಿದೀವಿ ಬೆಸ್ಟ್. ಅಂದ್ರೆ ಎಷ್ಟೊಂದ್ ಜನ ಅದನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ ನೋಡ್ತಾ ಇದ್ದವರು. ಹಳ್ಳಿ ಟಾಸ್ಕ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಆ ಭಾಷೆನ ಹ್ಯಾಂಡಲ್ ಮಾಡಿದ್ರಿ ಅಂತ. ಸೊ ನಾನು ಆ್ಯಕ್ಟ್ರೆಸ್ಸು, ನಾನು ಎಲ್ಲ ಥರ ಮಾತಾಡ್ತೀನಿ. ಲೋಕಲ್ ಆಗಿ ಮಾತಾಡ್ತೀನಿ, ಮಾಸ್ ಆಗಿ ಮಾತಾಡ್ತೀನಿ, ಕ್ಲಾಸ್ ಆಗಿ ಮಾತಾಡ್ತೀನಿ, ಎಲ್ಲ ಥರ ಮಾತಾಡ್ತೀನಿ ನಾನು. ಸೊ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ನಾನು ಐ ಆಮ್ ವೆರಿ ಲೈಕ್ ತುಂಬ ಈ ಥರ ಔಟ್ ಆ್ಯಂಡ್ ಔಟ್ ಮಾತಾಡ್ತೀನಿ. ಅಲ್ಲೆಲ್ಲ ನನಗೆ ಫೇಕ್ ಮಾಡೋಕ್ಕೆ ಇಷ್ಟಪಡಲ್ಲ. ಆಮೇಲೆ ನನಗೆ ಬೇಜಾರಾದಾಗ ಅಥವಾ ಸ್ವಲ್ಪ ಏನಾದರೂ ಹರ್ಟ್ ಆದಾಗ ಇಂಗ್ಲೀಷ್ ಬಂದ್ಬಿಡುತ್ತೆ ನನಗೆ. ಜಾಸ್ತಿ ಇಂಗ್ಲೀಷ್ ಮಾತಾಡ್ತಾ ಇರ್ತೀನಿ. ಅಳ್ಬೇಕಾದ್ರೆ ಎಲ್ಲ, ಬೈಬೇಕಾದ್ರೆ ಫುಲ್ ಮೆಸೇಜ್ ಮಾಡ್ಕೊಂಡು ಫುಲ್ ಇಂಗ್ಲೀಷ್ ಬಂದ್ಬಿಡುತ್ತೆ. ಕೋಪ ಬಂದಾಗ ಫುಲ್ ಲೋಕಲ್, ಏನ್ ಗುರು ಏನ್ ಇವಾಗ ಅಂತ ಆ ಥರ ಎಲ್ಲ ಥರ ಮಾತಾಡಿದ್ದೀನಿ ನಾನು. ಅದು ಸ್ವಲ್ಪ ಎಲ್ಲರಿಗೂ ಶಾಕಿಂಗ್ ಅನ್ಸಿದ್ದು. ನಂಗೆ ಯಾರೋ ಹೇಳ್ತಾ ಇದ್ರು ತನಿಷಾಗ್ ಬೈದಾಗ ಸ್ವಲ್ಪ ಅವಳು ಹಂಗೆ ಹಿಂಗೆ ಅಂತ. ಅದೆಲ್ಲ ಇದೆ ನನ್ನಲ್ಲಿ ಇದೆ, ಅವೆಲ್ಲ ನನಗೆ ಗೊತ್ತಿರಲಿಲ್ಲ. ಅದೆಲ್ಲ ನಾನು ಆಚೆ ಜಗತ್ತಲ್ಲಿ ನಮ್ಮ ಮನೆಯವ್ರಿಗೂ ಶಾಕಿಂಗ್. ಅದು ಯಾವತ್ತೂ ಮಾತಾಡಿಲ್ಲ. ಇದೊಂದು ಬೌಂಡ್ರಿ ಹಾಕ್ಕೊಂಡು ನಾನು ಬದುಕ್ತಾ ಇದ್ದಿದ್ದು. ನಾನು ಅಲ್ಲಿ ಹೋಗಿ ಎಲ್ಲ ಥರ ಮಾತಾಡಿದ್ದೀನಿ, ಎಲ್ಲ ಥರ ಎವ್ರಿಥಿಂಗ್ ಐವ್ ಎಕ್ಸ್ಪೀರಿಯನ್ಸ್, ಎಲ್ಲ ಎಮೋಷನ್. ಅದೊಂದು ಖುಷಿ ಇದೆ ನನಗೆ. ಅಂದರೆ ನಮ್ರತಾ ಇಸ್ ಲೈಕ್ ದಿಸ್ ಅಂತ ನನಗೆ ಗೊತ್ತಾಗಿದೆ ಅವಾಗ. ನಿಮ್ಮೆಲ್ರಿಗೂ ಬಿಟ್ಟು ನನಗೆ ಗೊತ್ತಾಗಿದೆ ಅವಾಗ. ನಾನು ಕಂಡುಕೊಂಡಿದ್ದು ಅಂದರೆ ಒಳಗಡೆ ಹೋಗಿ ಬಂದ್ಮೇಲೆ. ಓಕೆ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಆಮೇಲೆ ಬಿಗ್ ಬಾಸ್ ಮನೆಯಲ್ಲೂ ಹೇಳಿದಿರಿ ನನ್ನ ಬೌಂಡ್ರಿ ಬಿಟ್ಟು ನಾನು ಹೊರಗೆ ಬಂದಿದ್ದೀನಿ, ನನ್ನ ಬೌಂಡ್ರಿ ಬಿಟ್ಟು ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಿ. ಅಂದರೆ ಆ ಬೌಂಡ್ರಿ ನಿಮಗೆ ನೀವು ಯಾಕೆ ಹಾಕೊಂಡಿದ್ರಿ ಅಂತ? ಬಿಕಾಸ್ ಆಫ್ ಸೋ ಮೆನಿ. ಅಂದರೆ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ಗಳಾಗಿದೆ. ನನ್ನ ಚೈಲ್ಡ್ಹುಡ್ಡಿಂದ ಇರ್ಬೋದು. ಆಮೇಲೆ ನಾವೊಂದು ಇಂಡಸ್ಟ್ರಿ ಅಂದರೆ ಒಂದು ಏನಂತಾರೆ, ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದಾಗ ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಒಂದು ಜಡ್ಜ್ ಮಾಡ್ತಾರೆ ಜನ. ಅಂದರೆ ನಮ್ಮ ಒಂದು ಸ್ಮಾಲ್ ಮೂವ್ಸ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈವನ್ ವೆನ್ ಯು ಪೋಸ್ಟ್ ಅ ಬೋಲ್ಡ್ ಪಿಕ್ಚರ್, ಅದಕ್ಕೆ 1000 ಮಾತಾಡ್ತಾರೆ. ಸೊ ಆ ಬೌಂಡ್ರಿ ನನಗೆ ಬೇಕಾಗಿತ್ತು ಅಂತ ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟಿದೆ. ನಾನೇನೋ ಬೇರೆ ತರ ಇದ್ದು ಬೌಂಡ್ರಿ ಹಾಕೊಂಡಿದ್ದೆ. ಆವಾಗ ನಾನು ಹೋಗೋಕ್ಕಿಂತ ಮುಂಚೆ ನಾನೊಂದು ಪಿಕ್ಚರ್ ಪೋಸ್ಟ್ ಮಾಡ್ತೀನಿ, ಅದು ಕೂಡ ವೈರಲ್ ಆಗುತ್ತೆ. ಅದಕ್ಕೂ ಕೂಡ ಏನೇನೋ ಲೇಬಲ್ ಮಾಡ್ತಾರೆ, ತುಂಬ ಕೆಡ್ದಾಗ ಮಾತಾಡ್ತಾರೆ ಜನ. ಸೊ ಅದಕ್ಕಾಗಿ ನಾನೊಂದು ಬೌಂಡ್ರಿಲಿ ಬದುಕ್ತಾ ಇದ್ದೆ ಚಿಕ್ಕ ವಯಸ್ಸಿಂದನು, ನಾಟ್ ಫ್ರಮ್ ನೌ. ಸೊ ಅಲ್ಲಿ ಒಳಗಡೆ ಹೋದ್ಮೇಲೆ ಐ ಬಿಕೇಮ್ ಅ ಡಿಫ್ರೆಂಟ್ ನಮ್ರತಾ. ಅಂದರೆ ಎಲ್ಲ ಥರ ಅನುಭವಿಸಿದ್ದೀನಿ ನಾನು. ಆ್ಯಂಡ್ ಐ ಆಮ್ ಹ್ಯಾಪಿ. ನಾನು ಈ ವರ್ಷನ್ ಆಫ್ ನಮ್ರತಾ ಇದೆಯಲ್ಲ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರೋದು, ಐ ಆಮ್ ಪ್ರೌಡ್ ಆಫ್ ಹರ್. ಅಂದರೆ ಜನ 1000 ಹೇಳ್ಬೋದು, 1000 ಮಾತಾಡ್ಬೋದು, ಬಟ್ ಐ ಆಮ್ ಬೆಟರ್ ಅಂತ ಅನ್ಸುತ್ತೆ. ನೀವು ಮನೆಯಲ್ಲಿ ಹೇಳ್ತಾ ಇದ್ರಿ 20+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ. ಆ ಎಕ್ಸ್ಪೀರಿಯನ್ಸಿಗೂ ಈ ಬಿಗ್ ಬಾಸ್ ಮನೆ ಎಕ್ಸ್ಪೀರಿಯನ್ಸಿಗೂ ನಿಮ್ಗೆ ಏನು ಡಿಫ್ರೆನ್ಸ್ ಅನ್ಸುತ್ತೆ? ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ? ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದರೆ, ನನಗೆ ಆಚೆ ಬಂದಾಗ
ಎಲ್ಲ ಹೇಳಿದ್ರಲ್ಲ ಇಷ್ಟು ನೆಗೆಟಿವ್ ಆಗಿದೆ ನಾನು ಅದನ್ನ ಮುಂಚೆ ನಮ್ರತಾ ಆಗಿದ್ರೆ ಕುತ್ಕೊಂಡು ಹುಡುಕ್ತಾ ಇದ್ದೆ, ಏನೇನು ಮಾತಾಡಿದ್ದಾರೆ, ಒಂದೊಂದು ಕಮೆಂಟು ಓದ್ತಾ ಇದ್ದೆ, ಅಥವಾ ಒಂದೊಂದು ಮೆಸೇಜ್ಗಳನ್ನು ಓದ್ತಾ ಇದ್ದೆ, ಟ್ರೋಲ್ಗಳನ್ನ ಹುಡುಕ್ತಾ ಇದ್ದೆ, ಬೇರೆಯವ್ರ ಹತ್ರ ಕೇಳ್ತಾ ಇದ್ದೆ. ಈ ನಮ್ರತಾ ಎಫರ್ಟೇ ಹಾಕ್ತಾ ಇಲ್ಲ, ನೆಗೆಟಿವ್ ಆಗಿದೆಯಾ, ಇಟ್ಸ್ ಓಕೆ, ಪರವಾಗಿಲ್ಲ, ಪಾಸಿಟಿವ್ ಇದೆಯಾ, ವೆರಿ ನೈಸ್, ಆ ಥರ ಆಗ್ಬಿಟ್ಟಿದ್ದೀನಿ ನಾನು. ನಮ್ಮಮ್ಮ ಪಾಪ ಎಷ್ಟು ನೋವು ಪಟ್ಟಿದ್ದೀನಿ ಅಂತ ಹೇಳ್ತಾರೆ, ಅಮ್ಮ ಬಿಡಮ್ಮ, ಹೋಗ್ಲಿ ಬಿಡಮ್ಮ, ಈಗ ಮುಗ್ದೋಗಿದೆ, ಹೋಗಿ ಬಂದಿದ್ದೀನಿ, ಏನು ಮಾಡೋಕ್ಕಾಗುತ್ತೆ, ಬಿಡು ಪರವಾಗಿಲ್ಲ ಅಂತ. ಆ ಥರ ಚೇಂಜ್ ಆಗಿದೆ ನಾನು. ಮೋಸ್ಟ್ಲಿ ನಿಮ್ಮ ಈ ಚೇಂಜಸ್ ನಿಮ್ಮ ಮಮ್ಮಿಗೆ ತುಂಬಾ ಖುಷಿ ಕೊಡುತ್ತೆ. ಅವ್ರು ಶಾಕ್ ಆಗಿದ್ದಾರೆ. ಅಂದರೆ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಎಲ್ಲ ಓಡ್ ಬಂದರು. ಅಂದರೆ ಹಿಂಗಾಗಿದ್ದಾಳೋ ಇವಳು, ಹೆಂಗೆ ತಗೋತಾಳೋ ಇದನ್ನ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನಾನು ಎಲಿಮಿನೇಟ್ ಆದಾಗ ಟೀಮ್ ಅವರೇನೆ, ಅಂದರೆ ಬಿಗ್ ಬಾಸ್ ಟೀಮ್ ಅವರೇನೆ ದೇ ಕೇಮ್ ರನ್ನಿಂಗ್, ಅಂದರೆ ತುಂಬ ಹರ್ಟ್ ಆಗಿರ್ತಾರೆ ಅಂತ. ಹಾಗಿರಲಿಲ್ಲ ನಾನು. ಇಟ್ಸ್ ಓಕೆ, ನನ್ನ ಬೆಸ್ಟ್ ಜರ್ನಿನ ನಾನು ಅಲ್ಲಿ ಅನುಭವಿಸಿ ಬಂದಿದ್ದೀನಿ ಗುರು. ನನಗೆ ನಥಿಂಗ್ ಕ್ಯಾನ್ ಶೇಕ್ ಮೀ. ಇವಾಗ ಈ ಥರ ಆಗಿದ್ದೀನಿ ನಾನು. ನೀವು ಹೇಳುವಾಗ ಅಂದರೆ ನನಗೆ 20 ವರ್ಷ ಪ್ಲಸ್ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂತ ಹೇಳುವಾಗ ಒಂದಷ್ಟು ಜನ ಅದನ್ನ ನಂಬಕ್ ರೆಡಿ ಇಲ್ಲ. ಅಂದರೆ ಇವರು 20 ವರ್ಷ ಅಂದರೆ ಇವ್ರಿಗೆ ಏಜ್ ಎಷ್ಟಿರ್ಬೋದು, ಇವ್ರು ಯಾವ್ದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಈ ಥರದ್ದೆಲ್ಲ ಒಂದಷ್ಟು ಕ್ವಶನ್ಸ್ ಬಂದಿತ್ತು. ನಮ್ರತಾ ಅವರು ಯಾವುದು ಫಸ್ಟ್ ಸಿನಿಮಾ ಮಾಡಿದ್ದು ಅಂತ ನಮಗೆಲ್ಲ ಗೊತ್ತು. ನಾನಂತೂ ನೋಡಿದ್ದೀನಿ, ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಸಾಕಷ್ಟು ಸಿನಿಮಾದಲ್ಲಿ ಮಾಡಿದ್ರಿ, ಸೀರಿಯಲಲ್ಲಿ ಮಾಡಿದ್ದೀರಾ ನೋಡಿದ್ದೀನಿ. ಬಟ್ ಈ ಡೌಟ್ ಇರೋರಿಗೆ ನೀವೇ ಆನ್ಸರ್ ಮಾಡಿಬಿಡಿ. ಎಲ್ಲ ಯಾರಾದರೂ ಹೋಗಿ ಅಂತ ಒಂದು ನ್ಯಾಷನಲ್ ಟೆಲಿವಿಷನ್ ಅಂತ ಒಂದು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಸುಳ್ಳು ಹೇಳ್ತಾರ 21 ವರ್ಷ ಅಂತ. ಸೊ ನಾನು ಶುರು ಮಾಡಿದ ಆ್ಯಕ್ಟಿಂಗು ಐ ವಾಸ್ 7 years old, 6-7 years. ನಾನು ಚಿಕ್ಕ ಮಗು. ಅಂದರೆ ಫಸ್ಟ್ ಮಾಡಿದ ಮೂವಿ ಗೇಮ್, ಎಕ್ಸ್ಕ್ಯೂಸ್ ಮೀ, ಆ ಮೂವಿಯಿಂದ ನಂದು ಶುರು ಆಗುತ್ತೆ. ಅಲ್ಲಿಂದ ಸಾಕಷ್ಟು ಸೀರಿಯಲ್ಗಳು ಮಾಡ್ತೀನಿ, ಸಾಕಷ್ಟು ಅಂದರೆ ಕಡಿಮೆ ಮೂವೀಸ್ ಮಾಡಿರೋದು, ಸಾಕಷ್ಟು ಸೀರಿಯಲ್ಗಳನ್ನ ಮಾಡಿದ್ದೀನಿ. ಮಧ್ಯದಲ್ಲಿ ಅಪ್ಪು ಸರ್ ಜೊತೆ ಜೊತೆ ಕೂಡ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಿಲನದಲ್ಲಿ ಆಕ್ಟ್ ಮಾಡಿದ್ದೀನಿ. ನಿಮ್ಗೆ ಗೊತ್ತು ನೋಡಿ, ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಸೀನ್ ಮರೆಯಂಗೆ ಇಲ್ಲ. ಇಸ್ಕಾನ್ ಮುಂದೆ ಶೂಟಿಂಗ್, ಭಿಕ್ಷೆ ಹಾಕೋದು, ಸಿಹಿ ಕೈ ಚಂದ್ರ ಮಗಳು ರೋಲ್ ಮಾಡಿದ್ದೀನಿ ನಾನು ಅದರಲ್ಲಿ. ಆಮೇಲೆ 10th, 11th, 12th ಬ್ರೇಕ್ ಆಗುತ್ತೆ ಮಧ್ಯದಲ್ಲಿ. ಆಮೇಲೆ ತಿರ್ಗಾ ವಾಪಸ್ ನಾನು ಆಫರ್ಸ್ ಬರಕ್ ಶುರು ಆಗುತ್ತೆ. ತಿರ್ಗಾ ಒಂದು ಕೆಲ್ಸದೋಳ್ ರೋಲ್ ಇಂದ ನಾನು ವಾಪಸ್ ಶುರು ಮಾಡ್ತೀನಿ. ಆಕಾಶದೀಪ ಸೀರಿಯಲ್ ಅಲ್ಲಿ ಕೆಲ್ಸದೋಳ್ ರೋಲ್ ಇಂದ ಶುರು ಮಾಡಿ ತಿರ್ಗಾ ಪುಟ್ಟಗೌರಿ ಆಗುತ್ತೆ. ಆಮೇಲೆ ಸಾಕಷ್ಟು ರಿಯಾಲಿಟಿ ಶೋಸ್ ಮಾಡ್ತೀನಿ, ಡಾನ್ಸ್ ಆಗಿರ್ಬೋದು. ಆಮೇಲೆ ಒಂದು ಕಾಮಿಡಿ ರಿಯಾಲಿಟಿ ಶೋ ಮಾಡಿದ್ದೀನಿ, ಎಲ್ಲ ತರ ಮಾಡಿದ್ದೀನಿ ನಾನು. ಅದಾದ್ಮೇಲೆ ಒಂದು ಲೀಡ್ ಆಗಿ ನಾಗಿಣಿಯಲ್ಲಿ ಮಾಡ್ತೀನಿ, ಅಂದ್ರೆ ಪ್ರಾಪರ್ ಲೀಡ್ ಆಗಿ. ಪುಟ್ಟಗೌರಿಲಿ ಸೆಕೆಂಡ್ ಲೀಡ್ ತರ ಮಾಡಿದ್ದೆ, ಪ್ರಾಪರ್ ಲೀಡ್ ಆಗಿ. ನಾನು ಎಲ್ಲ ತರ ಸ್ಟೇಜಸ್ನು ನೋಡ್ಕೊಂಡು ಬಂದಿರೋಳೆ ಹೊರತು ಬಂದಿದ ತಕ್ಷಣ ನಾನು ಯಾವುದೋ ಲಕ್ಕಿಂದ ಹೀರೋಯಿನ್ ಆದವಳಲ್ಲ. ತುಂಬ ಅನುಭವಿಸ್ಕೊಂಡು ಈ ಜರ್ನಿನೂ ನನಗೆ ಯಾವುದು ಈಸಿಯಾಗಿ ಸಿಕ್ಕಿದ್ದಲ್ಲ. ನನಗೆ ಪ್ರತಿಯೊಂದು ರೋಲೂ ತುಂಬ ಕಷ್ಟಪಟ್ಟು ಸಿಕ್ಕಿರೋದು ನನಗೆ. ಸೊ ನನ್ನ ಜರ್ನಿ ಐ ಆಮ್ ಸ್ಯಾಟಿಸ್ಫೈಡ್. ಯಾವುದೂ ನನಗೆ ಹಿಂಗೆ ಸಿಕ್ಕಿಲ್ಲ, ಎಲ್ಲ ಕಷ್ಟಪಟ್ಟೆ ಸಿಕ್ಕಿರೋದು. ಈವನ್ ಬಿಗ್ ಬಾಸಲ್ಲೂ ಕೂಡ ನಾನು ಲಕ್ಕಿಂದ 100 ದಿನ ಕಂಪ್ಲೀಟ್ ಮಾಡಲಿಲ್ಲ. ಅಲ್ಲೂ ಕೂಡ ನಾನು ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟು, ಶ್ರಮ ಕೊಟ್ಟು ನಾನು ಮಾಡಿರೋದು. ಹ್ಯಾಪಿ. ನಮ್ರತಾ ಅವ್ರಿಗೆ ಮನೆಯಲ್ಲಿ ನಾಗದೋಷ ಅಂತ ಏನಾದ್ರು ಹೇಳುವಾಗ ಬೇಜಾರಾಯ್ತಾ ಅಂತ? ಆಫ್ಕೋರ್ಸ್ ಅವ್ರು ಹೇಳಿರೋ ಪ್ರತಿಯೊಂದು ಮಾತುಗಳು ನನಗೆ ಬೇಜಾರಿದೆ. ಅದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದು ಎಪಿಸೋಡ್ ಮಾಡಬೇಕಾಗುತ್ತೆ. ಎಷ್ಟೊಂದು ಬೇಜಾರಾಗೋ ಮಾತುಗಳನ್ನ ಹೇಳಿದ್ದಾರೆ. ಅಂದರೆ ಚಮಚ, ಸ್ಪೂನು, ಅಂದರೆ ಯಾರಿಗೆ ನಾವು ಚಮಚಗಿರಿ ಮಾಡೋಕ್ಕೆ ಬಿಗ್ ಬಾಸ್ಗೆ ಬರಬೇಕಾ? ಆಚೆ ಕಡೆ ಮಾಡ್ಬೋದಲ್ಲ ಚಮಚಗಿರಿನ. ಮತ್ತು ಶೋಕೇಸ್ ಗೊಂಬೆ ಅಂತ. ಅಂದರೆ ಬಿಕಾಸ್ ನನ್ಗೆ ಐ ಲೈಕ್ ಡ್ರೆಸ್ಸಿಂಗ್ ಅಪ್. ನನ್ನ ಆ್ಯಕ್ಟ್ರೆಸ್ಸು, ನನ್ನ ಕೆಲಸನೇ ಅದು, ನನ್ನ ಪ್ರೊಫೆಷನ್ ಅದು. ನೀವು ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾನೊಂದು ರಿಯಾಲಿಟಿ ಶೋಲಿ ನಾನು ಹಿಂಗೆ ಕಾಣಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಐ ಓವ್ ಇಟ್ ಟು ಮೈ ಫ್ಯಾನ್ಸ್ ಆ್ಯಂಡ್ ಮೈ ಫಾಲೋವರ್ಸ್ ಅಲ್ಲ. ಅದನ್ನು ನಾನು ರೆಡಿ ಆಗೋದನ್ನು ಒಬ್ಬೊಬ್ರು ಒಂದೊಂಥರ ಮಾತಾಡಿದ್ದಾರೆ. ನಾನು ಬೇಗ ರೆಡಿಯಾಗಿ ಪೂಜೆ ಮಾಡೋದನ್ನು ಒಬ್ಬೊಬ್ರು ಒಂದೊಂಥರ ಮಾತಾಡಿದ್ದಾರೆ. ಅದು ಬಿಟ್ಟರೆ ಅದೇ ಶ್ಯಾಡೋ ಇನ್ಫ್ಲೂಯೆನ್ಸ್. ಯಾರ ಮಾತು ಕೇಳ್ಕೊಂಡು ನಾನು ಇಷ್ಟು ದೂರ ಬೆಳೆದಿಲ್ಲ ಗುರು. ನಂದು ಎಫರ್ಟ್ಸ್ ಇದೆ. ನೀವು ನೋಡಿಲ್ಲ ಅಂದರೆ ಬಿಟ್ಟಾಕಿ ಅನ್ನೋದು. ಒಬ್ರ ಬಗ್ಗೆ ಒಳ್ಳೇದು ಮಾತಾಡೋದಿಲ್ಲ ಅಂದರೆ ಕೆಟ್ಟದ್ದು ಮಾತಾಡಬೇಡ, ನೀನು ಸುಮ್ಮನೆ ಇದ್ಬಿಡು, ನೀನು ಪಾಡಿಗೆ ನೀನು ಇದ್ಬಿಡು. ಅದು ಹಾಗೆ ಹೋಗ್ತಾ ಹೋಗ್ತಾ ನಂದು ಮತ್ತು ಇನ್ನೊಬ್ರದ್ದು ಮಾತಾಡಿರ್ತಾರೆ. ಯಾರೋ ನನಗೆ ಪ್ರಪೋಸ್ ಮಾಡ್ತಾರೆ ಮನೆ ಒಳಗಡೆ ಅಂತ, ಅದನ್ನು ಮಾತಾಡಿರ್ತಾರೆ. ಅದಕ್ಕೂ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಆಮೇಲೆ ನಂದು ಕಾರ್ತಿಕ್ದು ಫ್ರೆಂಡ್ಶಿಪ್ನ ಅದೇನೋ ನಾಗದೋಷ, ಡಮ್ಮಿ ಕಂಟೆಸ್ಟೆಂಟು, ಈ ಥರ 1000 ಮಾತಾಡಿದ್ದಾರೆ. ಅಷ್ಟೇ ಬೇಜಾರಾಗುತ್ತೆ. ಆ್ಯಂಡ್ ಅಷ್ಟೇ. ಏನು ಅವರು ಒಳಗಡೆ ಕರೆಯೋದು, ಹೊರಗಡೆ ಜನ ಅದನ್ನು ಕಂಟಿನ್ಯೂ ಮಾಡ್ತಾರೆ ಗೊತ್ತಾ, ಅದನ್ನ ನೆಕ್ಸ್ಟ್ ಲೆವೆಲ್ ಬೇಜಾರದು. ಹೊರಗಡೆ ಬಂದಮೇಲೆ ನನಗೆ ಗೊತ್ತಾಗಿದೆ ಈ ಥರದ್ದೆಲ್ಲ ಆಗಿದೆ. ಯಾವುದೇ ಹೆಣ್ಮಕ್ಳಿಗಾಗಲಿ ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ ಹೊರಗಡೆ. ಆ್ಯಂಡ್ ಅವ್ರ ಮನೆ ಹೆಣ್ಮಕ್ಳಿಗೆ ಯಾರೂ ಮಾತಾಡೋಕ್ಕೆ ಹೋಗಲ್ಲ. ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು? ಅವಳ ಸ್ಟೋರಿ ಗೊತ್ತಾ, ಅವಳ ಜರ್ನಿ ಗೊತ್ತಾ, ಅವಳು ಯಾಕೆ ಆ ಶೋಲ್ಲಿ ಇದ್ದಾಳೆ ಗೊತ್ತಾ, ಅವಳು ಏನು ಮಾಡ್ತಿದ್ದಾಳೆ ಗೊತ್ತಾ, ಅವಳ ಫ್ಯಾಮಿಲಿ ಎಷ್ಟು ಆಚೆಗಡೆ ಕಷ್ಟಪಡ್ತಿದೆ, ನೋವು ತಿಂತಿದೆ ಗೊತ್ತಾ?
ಮಾತಾಡಬೇಡ ಗುರು. ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು, ಅಂದರೆ ಫ್ರೀಡಮ್ ಆಫ್ ಸ್ಪೀಚ್, ಅವ್ರು ಏನು ಬೇಕಾದ್ರೂ ಮಾತಾಡ್ಬೋದು, ಬೇಡ ಒಬ್ರ ಬಗ್ಗೆ ಯಾಕೆ ಕೆಳಗೆ ಹಾಕಕ್ಕೆ ಟ್ರೈ ಮಾಡ್ತೀರಾ? ಮೇಲಂತೂ ಎತ್ತಲ್ಲ ನೀವೆಲ್ಲ, ಕೆಳಗೆ ಹಾಕಬೇಡಿ ಅಷ್ಟೇ. ಒಂದೊಂದು ವರ್ಡ್ ಮಾತಾಡೋಕ್ಕೂ ಕಮೆಂಟ್ ಮಾಡೋಕ್ಕೂ ಮುಂಚೆ ಜಸ್ಟ್ ಯೋಚನೆ ಮಾಡಿ, ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಬರೀರಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ನನಗೆ ಹರ್ಟ್ ಆಗಿಲ್ಲ, ಐ ಆಮ್ ನಾಟ್ ಹರ್ಟ್, ಯು ಕ್ಯಾನ್ ಕಾಲ್ ಮಿ ಎನಿಥಿಂಗ್. ಬಟ್ ನಾನು ನಂಬ್ಕೊಂಡಿರೋ ನನ್ನ ಫ್ಯಾಮಿಲಿಗೆ ತುಂಬ ಹರ್ಟ್ ಆಗಿದೆ. ಅವ್ರುಗಳು ಪ್ರಾಬಬ್ಲಿ ಮಾತಾಡಲ್ಲ, ಬಟ್ ನಾನು ಈಗ ಇದ್ರ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಟಾಪ್ ಹರ್ಟಿಂಗ್ ಮೈ ಫ್ಯಾಮಿಲಿ ಅಷ್ಟೇ. ಹೌದು, ಕಂಟೆಸ್ಟೆಂಟ್ಸ್ ಬಗ್ಗೆ ಏನ್ ಮಾತಾಡಿದ್ರು ಅವ್ರಿಗೆ ಹ್ಯಾಂಡಲ್ ಮಾಡೋದು ಅದೊಂದು ಕೆಪಾಸಿಟಿ ಇರುತ್ತೆ. ಅಷ್ಟಿಲ್ದೆ ಯಾರು ಬಿಗ್ ಬಾಸಿಗೆ ಹೋಗಿರೋದಿಲ್ಲ. ಅದೊಂದು ಆ ನೆಗೆಟಿವ್ ಅನ್ನೋದನ್ನ ನೋಡ್ಬಿಟ್ಟಿರ್ತಾರೆ, ಇದಕ್ಕೂ ಮುಂಚೆ ನೋಡಿರ್ತಾರೆ, ಅದು ಬಿಗ್ ಬಾಸ್ಗೆ ಹೋಗಿ ನೋಡ್ಬೇಕು ಅನ್ನೋದಿರೋದಿಲ್ಲ. ಬಟ್ ಫ್ಯಾಮಿಲಿ ಅಂತ ಬಂದಾಗ ಯಾರಾದ್ರೂ ವೀಕ್ ಆಗ್ಬಿಡ್ತಾರೆ. ಫ್ಯಾಮಿಲಿ ಬಗ್ಗೆ ಕಮೆಂಟ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡೋದು ಆಕ್ಚುಲಿ ತುಂಬಾ ಒಳ್ಳೇದು. ಅದು ಕಂಟೆಸ್ಟೆಂಟ್ಗಳು ಸಾಕಷ್ಟು ವಿಚಾರದಲ್ಲಿ ಗೊತ್ತಾಗಿದೆ. ಅಂಡ್ ನೀವು ಬೇರೆ ಒಬ್ರೇ ಮಗಳು ಬೇರೆ, ಒಬ್ರು ಮಗಳಿದ್ರೆ ಯಾವ ತರ ಸಿಚುಯೇಷನ್ ಇರುತ್ತೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಂಡ್ ಫ್ಯಾಮಿಲಿಗೆ ತುಂಬಾ ಅಟ್ಯಾಚ್ ಆಗಿರ್ತಾರೆ, ಫ್ಯಾಮಿಲಿಗೂ ನೀವೇ ಎಲ್ಲ ಆಗಿರ್ತೀರಾ. ಸೊ ಹೆಂಗೆ ಅದು ಅಂದ್ರೆ ಮತ್ತೆ ನೀವು ಇವಾಗ ಹೆಂಗೆ ಸಮಾಧಾನ ಮಾಡ್ತೀರಾ ಮಮ್ಮಿಗೆ ಅಂತ? ಅವರು ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್ ಇದ್ದಾರೆ, ಅಂದರೆ ತುಂಬ ಹ್ಯಾಂಡಲ್ ಚೆನ್ನಾಗಿ ಮಾಡಿದ್ದಾರೆ ಅವರು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ಅದಕ್ಕಿಂತ ಸಕ್ಕದಾಗಿ ಹ್ಯಾಂಡಲ್ ಮಾಡಿದ್ದಾರೆ ಇಬ್ಬರು, ಅಪ್ಪ ಅಮ್ಮ ಇಬ್ಬರೂ. ಆ್ಯಂಡ್ ಆಲ್ಸೋ ಅವ್ರ ಜೊತೆ ನನ್ನ 4-5 ಜನ ಫ್ರೆಂಡ್ಸ್ ನಿಂತಿದ್ದಾರೆ. ಸೊ ಅದಕ್ಕಾಗಿ ನಾನು ಯಾವಾಗಲೂ ಗ್ರೇಟ್ಫುಲ್ ಇರ್ತೀನಿ. ಆ್ಯಂಡ್ ಐ ಆಮ್ ಶ್ಯೂರ್ ಎಂತೆಂಥದನ್ನೆಲ್ಲ ನೋಡ್ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ, ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಕಷ್ಟನೇ ಅಲ್ಲ. ಇನ್ನೇನಿಲ್ಲ, ಇನ್ನು ನನ್ನ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗೋದಷ್ಟೇ, ನಾನು ನನ್ನ ಫ್ಯಾಮಿಲಿ. ಆಗಲ್ಲ, ಇದೆಲ್ಲ ಮ್ಯಾಟ್ರ್ ಆಗಲ್ಲ. ನಾನು ಅನುಪಮ ಗೌಡ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ ಲಾಸ್ಟ್ ಸೀಸನ್ನಲ್ಲಿ. ಸಿರಿಯವ್ರು ಹೇಳ್ತಾ ಇದ್ರು ಮನೆಯಲ್ಲಿ, ನನಗೆ ನಮ್ರತ ಸ್ವಲ್ಪ ಅನುಪಮ ಗೌಡ ತರ ಅನ್ನಿಸ್ತಾರೆ ಹಳೆ ಕಂಟೆಸ್ಟೆಂಟಿಗೆ ಕಂಪೇರ್ ಮಾಡುವಾಗ ಅಂತ. ನನಗನ್ಸುತ್ತೆ ಸಾಕಷ್ಟು ವಿಚಾರದಲ್ಲಿ ನೀವಿಬ್ರು ಒಂದೇ ತರ ಅನ್ಸ್ತೀರಾ, ಸ್ಪೆಷಲಿ ಕಾಮಿಡಿ ಮಾಡೋ ವಿಚಾರದಲ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಮಾಡೋ ವಿಚಾರದಲ್ಲಿ ಆಗಿರ್ಬೋದು. ಸ್ಕೂಲ್ ಟಾಸ್ಕ್ ಬಂದಾಗಂತೂ ನಿಮ್ಮ ಎಂಟರ್ಟೈನ್ಮೆಂಟು ಮತ್ತೆ ತುಕಾಲಿ ಅವ್ರದ್ದು ಪೀಕಲ್ಲಿ ಇತ್ತದು. ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತಂದ್ರೆ, ನಿಮಗೆ ಅಕಸ್ಮಾತ್ ಇಷ್ಟ ಇತ್ತು ಅಂದ್ರೆ ಅದೊಂದು ಎಪಿಸೋಡ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿತ್ತದು ಅಂತ ಹೇಳಿ. ಓಕೆ, ತುಕಾಲಿದು ಗಾಸಿಪ್ ಅನ್ನೋದೊಂದು ಸೈಡ್ ಬಿಟ್ರೆ ಅವ್ರ ಕಾಮಿಡಿ ಬಗ್ಗೆ ಏನ್ ಹೇಳ್ತೀರಾ? ಈಸ್ ಅ ಗ್ರೇಟ್ ಪರ್ಫಾರ್ಮರ್. ಅಂದರೆ ಅಷ್ಟು ಸ್ಪಾಂಟೇನಿಯಸ್ ಆಗಿ ಕಾಮಿಡಿ ಮಾಡೋದಿದೆ ಗೊತ್ತಾ. ಯಾವುದೋ ಒಂದು ಸಿಚುವೇಶನ್ನ ಅಲ್ಲೇ ವಾಪಸ್ ಕೊಟ್ಬಿಡೋದವರು, ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನನ್ನು ನಗ್ಸೋದು ಸಖತ್ ಕಷ್ಟ ಆಯಿತಾ. ಆ ಮನುಷ್ಯ ಅಷ್ಟು ನಗ್ಸಿದ್ದಾರೆ ನನ್ನ, ತುಂಬ ಒಳ್ಳೇದಾಗಲಿ ಅವ್ರಿಗೆ. ಆ್ಯಂಡ್ ಒಳ್ಳೊಳ್ಳೆ ಅವ್ರಿಗೊಂದು ಕೊರಗಿದೆ, ಅಂದರೆ ದೊಡ್ಡ ದೊಡ್ಡ ಹೀರೋಗಳ ಜೊತೆ ನಾನು ಮೇನ್ ಸ್ಟ್ರೀಮ್ ಸಿನಿಮಾಗಳು ಮಾಡಬೇಕು ಅಂತ, ಅದೆಲ್ಲ ಸಿಗಲಿ ಅವ್ರು ಹೊರಗಡೆ ಬಂದಿದ ತಕ್ಷಣ. ಆ್ಯಂಡ್ ಆಲ್ಸೋ ಅವ್ರ ಹೆಂಡತಿ ಸಿಕ್ಕಾಪಡೆ ಕ್ಯೂಟು. ಅವ್ರನ್ನ ಇದುವರೆಗೂ 3 ವರ್ಷ ಆಯ್ತಂತೆ ಮದುವೆ ಆಗಿ. ಹನಿಮೂನ್ ಕರ್ಕೊಂಡು ಹೋಗಿಲ್ಲ ಮನುಷ್ಯ, ಒಂದು ಮಾಲ್ ಕರ್ಕೊಂಡು ಹೋಗಿಲ್ಲ, ಒಂದು ಸಿನಿಮಾ ತೋರಿಸಿಲ್ವಂತೆ. ಅದೆಲ್ಲ ಆಚೆ ಬಂದಮೇಲೆ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ಒಳ್ಳೆ ಟ್ಯಾಲೆಂಟ್ ಆ ಮನುಷ್ಯ, ಒಳ್ಳೇದಾಗಲಿ. ಓಕೆ, ನಮ್ರತಾ ಅವರು ಮನೆಯಲ್ಲಿ ಒಂದು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ನಾನು ಹೊರಗೆ ಬಂದಮೇಲೆ ಸ್ನೇಹಿತ ಜೊತೆ ಮಾತಾಡೋದಿಲ್ಲ ಅಂಥೇಳಿ. ಅದೊಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ ಹೇಗೆ ಅಂತ? ಐ ಡೋಂಟ್ ವಾಂಟ್ ನೋ ಕಮೆಂಟ್ಸ್. ಓಕೆ, ಇದ್ರ ಮೇಲೆ ನನಗೂ ಕೇಳಕ್ಕೆ ಇಷ್ಟ ಇಲ್ಲ ಅದ್ರ ಬಗ್ಗೆ. ಓಕೆ, ಈಗ ಏನಂದ್ರೆ ಸ್ವಲ್ಪ ಫನ್ ಪಾರ್ಟ್ ತಗೊಂಡ್ಬಿಡೋಣ. ಏನಂದ್ರೆ ರ್ಯಾಪಿಡ್ ಫೈರ್ ಮಾಡ್ಕೊಳೋಣ. ನಾನು ಮನೆಯಲ್ಲಿರೋ ಅಷ್ಟು ಕಂಟೆಸ್ಟೆಂಟ್ಗಳ ಬಗ್ಗೆ 1 ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡಿ. ನನ್ನ ಹೆಸರು ಕೇಳ್ತೀನಿ, ನಿಮ್ಗೆ 1 ವರ್ಡ್ ಅಥವಾ 1 ಸೆಂಟೆನ್ಸ್ ಅಲ್ಲಾದ್ರೂ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ರೆಡಿ ಇದೀರಲ್ಲ? ಓಕೆ, ಸ್ನೇಕ್ ಶ್ಯಾಮ್. ಪಾಪ ಅನ್ಸುತ್ತೆ. ಪಾಪ ಅಂದ್ರೆ ಕುರಿ ತರ ಬಲಿ ಕೊಟ್ಬಿಟ್ರು ಅವ್ರನ್ನ ಸ್ಟಾರ್ಟಿಂಗ್ ಅಲ್ಲೇ. ಸೊ ಪಾಪ ಅನ್ಸುತ್ತೆ. ಗೌರಿ ಶಕ್ಕಿ. ಕ್ಲಾಸ್ ನಾಲೆಡ್ಜಬಲ್ ಮನುಷ್ಯ ಅನ್ಸುತ್ತೆ ತುಂಬ. ಅಂದರೆ ಹಿ ಇಸ್ ನಾಟ್ ಮೇಡ್ ಫಾರ್ ಬಿಗ್ ಬಾಸ್. ರಕ್ಷಕ್. ನನ್ನ ಮುದ್ದು ತಮ್ಮ, ಅಂದರೆ ನನ್ನ ಫೇವ್ರೇಟ್ ಅವನು. ಭಾಗ್ಯಶ್ರೀ. ಭಾಗ್ಯಶ್ರೀ ಮ್ಯಾಮ್ ಶೀಸ್ ಅ ಸ್ಟ್ರಾಂಗ್ ಲೇಡಿ. ಅಂದರೆ ಅವರು ಹತ್ತಿರ್ಬೋದು, ಬಟ್ ಶೀಸ್ ಅ ರಿಯಲಿ ಸ್ಟ್ರಾಂಗ್ ಲೇಡಿ ಅನ್ಸುತ್ತೆ ನನಗೆ. ಓಕೆ, ಈಶಾನಿ ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್. ಅಂದರೆ ಅವ್ರಿಗೆ ಶಿ ವಾಸ್ ಕನ್ಫ್ಯೂಸ್ಡ್ ಒಳಗಡೆ ಬಂದಾಗ, ಬಟ್ ಒಳ್ಳೆ ಟ್ಯಾಲೆಂಟ್ ಅವರು, ಹೊರಗಡೆ ಪಟಾಕನೇ ಅವರು. ಮೈಕಿ ಮೈ ಮ್ಯಾನ್. ಮೈಕಿ ಇಸ್ ಅ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್. ಅಂದರೆ ಕೂಲ್ ಗೈ, ಸಖತ್ ಕೂಲ್ ಗೈ ಅಂತ ಮನುಷ್ಯನ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಇಷ್ಟನೇ ಆಗ್ತಾ ಇರಲಿಲ್ಲ ನನಗೆ ಮೈಕಿ. ಹೋಗ್ತಾ ನನಗೊಂದು ಮೈಂಡ್ ಒಂದು ಗಲಾಟೆ ಆಯಿತು. 2-3 ಗಲಾಟೆ ಆಗಿದೆ ಆ್ಯಕ್ಚುಲಿ. ಒಂದೇನೋ ತೋರಿಸಿರ್ಬೋದೇನೋ, ಬಟ್ 2-3 ಗಲಾಟೆ ಆಗಿದೆ.
ಹೋಗ್ತಾ ಹೋಗ್ತಾ ಅವ್ರ ಮೈಂಡ್ ಸೆಟ್ ಸಕ್ಕತ್ ಇಷ್ಟ ಆಯ್ತು. ಇಸ್ ಅ ಕೂಲ್ ಗೈ. ಆಕ್ಚುಲಿ ಅವರು ಈ ಗೇಮ್ಸ್ ನಾಗ್ಲಿ ಇಲ್ಲಾಂದ್ರೆ ಮನೇಲಿರೋರ್ ಮೈಂಡ್ ಸೆಟ್ ಅನಲೈಸ್ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂಡ್ ಯಾವ್ದು ಸೀರಿಯಸ್ ಆಗಿ ತಗೊಳಲ್ಲ. ಆ ಒಂದು ಮೈಂಡ್ ಸೆಟ್ ಇರ್ಬೇಕು ಅನ್ಸುತ್ತೆ ಒಬ್ಬ ಮನುಷ್ಯನಲ್ಲಿ. ಯಾವ್ದು ಸೀರಿಯಸ್ ಆಗಿ ತಗೋಬೇಕು ಅದನ್ನ ತಗೋಬೇಕು, ಬೇರೆದನ್ನೆಲ್ಲ ಬಿಟ್ಟಾಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಒಳ್ಳೆ ಸ್ಪೋರ್ಟಿವ್ ಮೈಂಡ್ ಇದೆ ಮನುಷ್ಯನ್. ಓಕೆ, ವಿನಯ್ ಇಸ್ ಮೈ ಬ್ರದರ್. ನನ್ನ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. 1000 ಮಾತಾಡ್ಲಿ, ಐ ವಿಲ್ ಸ್ಟ್ಯಾಂಡ್ ಬೈ ಹಿಮ್. ನೀತು ಇಸ್ ಅ ಗ್ರೇಟ್ ಗರ್ಲ್. ಅಂದ್ರೆ ನೀತು ಅವ್ರ ಕಮ್ಯುನಿಟಿಗೆ ಏನೋ ಒಂದು ಒಳ್ಳೇದು ಮಾಡಕ್ಕೆ ಹೊರಟಿದ್ದಾರೆ. ಅಂಡ್ ಅದನ್ನ ಕಾರ್ಯರೂಪಕ್ಕೆ ತರಲಿ, ಅವರು ಆಕ್ಚುಲ್ ಆಗಿ ಮಾಡಲಿ, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡಲಿ, ಎಜುಕೇಟ್ ಮಾಡಲಿ ಪೀಪಲ್ನ ಅಂತ ಕೇಳ್ಕೊತೀನಿ. ಓಕೆ, ಸ್ನೇಹಿತ ಕಾರ್ತಿಕ್ ಒಳ್ಳೆ ಟ್ಯಾಲೆಂಟ್, ಒಳ್ಳೆ ಪರ್ಫಾರ್ಮರ್ ಅವರು. ನನಗೆ ಆ್ಯಕ್ಚುಲಿ ಅವರು ಅಷ್ಟು ಒಳ್ಳೆ ಆ್ಯಕ್ಟರ್ ಅಂತ ಗೊತ್ತಿರಲಿಲ್ಲ ಹೊರಗಡೆ. ಹಾಯ್ ಬಾಯ್ ಅಂದ್ಕೊಂಡು ಮಾತಾಡ್ಸಿದೆ ಅಷ್ಟೇ. ಒಳ್ಳೆ ಆ್ಯಕ್ಟರು. ನಾನು ಅವರು ಒಂದು ಸ್ಕಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಒಳ್ಳೊಳ್ಳೆ ಮೂವೀಸ್ ಮಾಡಲಿ, ಒಳ್ಳೇದಾಗಲಿ. ಆ್ಯಕ್ಚುಲಿ ನೀವಿಬ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಿ. ಅವ್ರು ಒಳ್ಳೆ ಡ್ಯಾನ್ಸರ್ ಕೂಡ. ಅವ್ರ ಆ್ಯಕ್ಟಿಂಗ್ ಕರಿಯರ್ಗೆ ಒಳ್ಳೇದಾಗಲಿ. ಅವ್ರಿಗೆ ಒಳ್ಳೆ ಚಾನ್ಸಸ್ ಸಿಕ್ಕಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ತುಂಬ. ಅಂದರೆ ಲಾಡ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಇನ್ನು ಎಲ್ಲ ಅಪ್ಸ್ ಆಗಲಿ ಇದರಿಂದ ಅಂತ. ಸಂಗೀತ ಇಸ್ ನಾನು ಹುಚ್ಚಿ ಅಂತ ಕರಿತಾ ಇದ್ದೆ ಅವ್ರನ್ನ ಒಳಗಡೆ. ಸಂಗೀತನೂ ಅಷ್ಟೇ ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಆ ಕನಸುಗಳೆಲ್ಲ ನನಸಾಗಲಿ, ಎಲ್ಲರ ಜೊತೆ ಬೆರೀಲಿ ಅಂತ ಕೇಳ್ಕೊತೀನಿ. ತುಂಬ ಲೋನರ್ ಅಂತೆ ಅವ್ರು, ಹೊರಗಡೆ ಯಾರ ಜೊತೆನೂ ಬೆರೆಯಲ್ವಂತೆ ಅಷ್ಟು. ಹೊರಗಡೆ ಬಂದ ಮೇಲೆ ಎಲ್ಲರ ಜೊತೆ ಬೆರೀಲಿ ಅಂತ ಕೇಳ್ಕೊತೀನಿ. ಡ್ರೋನ್ ಬಗ್ಗೆ ಏನು ಹೇಳೋದು? ತುಂಬ ಕುಗ್ಗೋಗಿದ್ದಾನೆ. ಅಂದರೆ ಒಳಗಡೆ ತುಂಬ ಸತಿ ಏನು ಕುಗ್ಗಿ ಹತ್ತು ಊಟ ತಿಂಡಿಗಳೆಲ್ಲ ಬಿಟ್ಟು. ಒಬ್ರ ಬಗ್ಗೆ ಏನು ಇಟ್ಕೋಬೇಡ, ಅಂದರೆ ಒಬ್ರನ್ನ ಜಡ್ಜ್ ಮಾಡಬೇಡ ಅಷ್ಟು ಈಸಿಯಾಗಿ. ಆಚೆ ಬಂದಾಗ ಯಾರನ್ನೇ ಆಗಲಿ ಅಷ್ಟು ಬೇಗ ಜಡ್ಜ್ ಮಾಡಬೇಡ. ಒಂದು ಒಪಿನಿಯನ್ನ ಫಾರ್ಮ್ ಮಾಡ್ಕೋಬೇಡ. ಕೇಳಿಸ್ಕೋ, ಎಲ್ಲರದೂ ಕೇಳಿಸ್ಕೋ, ಆಮೇಲೆ ಒಂದು ಒಪಿನಿಯನ್ ಫಾರ್ಮ್ ಮಾಡ್ಕೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತನಿಷಾ ಗುರು, ನಿಮ್ಮ ವಾಲ್ಯೂಮ್ ಅಷ್ಟೇ ಜೋರಾಗಿರಲಿ, ಯಾರಿಗೂ ಇರಿಟೇಟ್ ಆಗಲ್ಲ. ಇರಿಟೇಟ್ ಆದರೂ ಪರವಾಗಿಲ್ಲ, ನಿಮ್ಮ ವಾಲ್ಯೂಮ್ನ ಕಮ್ಮಿ ಮಾಡ್ಕೋಬೇಡಿ. ನಿಮ್ಮ ಆ್ಯಕ್ಟಿಂಗ್ ಕರಿಯರ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸಂತು ಪಂತು, ನಿಮ್ಮ ಫ್ರೆಂಡ್ಶಿಪ್ ಹಾಗೇ ಇರಲಿ, ಯಾರ ಕಣ್ಣು ಯಾರ ದೃಷ್ಟಿನೂ ಬೀಳದೇ ಇರಲಿ. ಸ್ವಲ್ಪ ಇನ್ನೊಬ್ರ ಬಗ್ಗೆ ಮಾತಾಡೋದು ಒಂಚೂರು ಕಡಿಮೆ ಆಗಲಿ, ಬಟ್ ಅಷ್ಟೇ ಫನ್ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಸಂತು ಪಂತು ಸಖತ್ತಾಗಿದೆ ಅವ್ರ ಫ್ರೆಂಡ್ಶಿಪ್. ಒಬ್ರನ್ನೊಬ್ರು ಬಿಟ್ಕೊಡಲ್ಲ, ಅದು ದೃಷ್ಟಿ ಬೀಳದೆ ಇರಲಿ ಅವ್ರ ಫ್ರೆಂಡ್ಶಿಪ್. ಓಕೆ, ನಮ್ರತಾ ಪ್ರಕಾರ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು? ವಿನಯ್. ಟಾಪ್ 3 ಯಾರಿರ್ಬೋದು? ವಿನಯ್, ಸಂಗೀತ ಮತ್ತು ಪ್ರತಾಪ್ ಇರ್ತಾರೆ ಅನ್ಸುತ್ತೆ. ಓಕೆ, ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಯಾರು ಹೊರಗೆ ಬರ್ಬೋದು ಅನ್ಸುತ್ತೆ ನಿಮಗೆ? ತುಕಾಲಿ ಅಥವಾ ಕಾರ್ತಿಕ್ ಅಂತ ಅನ್ಸುತ್ತೆ. ಓಕೆ, ನಮ್ರತಾ ಅವರು ಓವರ್ ಆಲ್ ಆಗಿ ಬಿಗ್ ಬಾಸ್ ಜರ್ನಿ ಬಗ್ಗೆ ಏನು ಹೇಳ್ತಾರೆ? ಅವ್ರ ಫ್ಯಾನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ವೆರಿ ಗುಡ್ ಕ್ವೆಶ್ಚನ್, ಥ್ಯಾಂಕ್ಸ್ ಲಾಸ್ಟಲ್ಲಿ ಕೇಳಿದ್ದಕ್ಕೆ ಇದನ್ನು. ನನ್ನ ಬಿಗ್ ಬಾಸ್ ಜರ್ನಿ ಬ್ಯೂಟಿಫುಲ್ ಆಗಿತ್ತು. ಅಂದರೆ ಏನು ಅಪ್ಸ್ ಆ್ಯಂಡ್ ಡೌನ್ಸು, ಎಲ್ಲ ಎಮೋಷನ್ಸು ಎಲ್ಲನೂ ನಾನು ಮನಸ್ಸಿಂದ ಜೆನ್ಯೂನ್ ಆಗಿ ಫೀಲ್ ಮಾಡಿರೋದು. ನನಗೆ ಆರ್ಗ್ಯಾನಿಕ್ ಆಗಿ ಏನೇನು ಅನಿಸುತ್ತೋ ಆ ಟೈಮಲ್ಲಿ ಅದನ್ನು ಮಾಡಿದ್ದೀನಿ. ಸೊ ಅದರಿಂದ ಯಾರಿಗಾರು ನೋವಾಗಿದ್ರೆ ನಾನು ಇದ್ರ ಮೂಲಕ ಕ್ಷಮೆ ಕೂಡ ಕೇಳ್ತೀನಿ. ಹಾಗೆ ಪಾಸಿಟಿವ್ ಆಗಿ ನನ್ನ ಪ್ರತಿದಿನ ನನ್ನ ಜೊತೆ ನಿಂತ ನನ್ನ ಫ್ಯಾನ್ಸ್ ಆಗಿರ್ಬೋದು, ನನ್ನ ಫಾಲೋವರ್ಸ್, ನನ್ನ ಸಪೋರ್ಟರ್ಸ್ಗೆ ಒಂದೇ ಹೇಳೋದಕ್ಕೆ ಇಷ್ಟಪಡೋದು. ಆಚೆ ಬಂದಾಗ 1000 ಜನ 1000 ಹೇಳಿದ್ರು, ಅಂದರೆ ಇಷ್ಟು ನೆಗೆಟಿವ್ ಆಗಿದೆ, ಅಷ್ಟು ನೆಗೆಟಿವ್ ಆಗಿದೆ ಅಂತ. ಅದೆಲ್ಲದನ್ನು ಮೀರಿದ್ದು, ಅಂದರೆ ಯಾವುದು ಕೂಡ ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ಲಿಲ್ಲ ಅಂದರೆ ಅಷ್ಟು ಪಾಸಿಟಿವ್ ಮೆಸೇಜಸ್, ಅಷ್ಟು ಲವ್ ಕೊಟ್ಟಿದ್ದಾರೆ. ಅಂದರೆ ಈಗಲೂ ಕೂಡ ನನಗೆ ಆ ಕಮೆಂಟ್ಸು, ಆ ಮೆಸೇಜಸ್ ಕಳಿಸ್ತಾನೆ ಇದ್ದಾರೆ. ನಂಗೆ ತುಂಬಾ ಇಷ್ಟ ಆಯಿತು ನೀವು ಆಡಿದ್ದು, ನಿಮಗೋಸ್ಕರ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ ಆ್ಯಂಡ್ ನೀವೇ ಗೆಲ್ಲಬೇಕಾಗಿತ್ತು ಅಂತ ಹೇಳಿದ್ರಲ್ಲ, ಅದೇ ನನಗೆ ಗೆಲುವು, ಅಷ್ಟೇ ಸಾಕು. ಅಷ್ಟು ಪ್ರೀತಿನ ಗೆದ್ದಿದ್ದೀನಿ ಅನ್ನೋದು ನನಗೆ ಖುಷಿ ಇದೆ. ಆ ಒಂದು ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ಗೂ ಕೂಡ ಎಷ್ಟೇ ನೆಗೆಟಿವ್ ಆಗಿದ್ರು ಆ ಒಂದು ಪಾಸಿಟಿವ್ಸ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಕೂಡ ಕೃತಜ್ಞತೆಳಾಗಿದ್ದೀನಿ. ಆ್ಯಂಡ್ ಇಷ್ಟೇ ಪ್ರೀತಿ ಕೊಡ್ತಾ ಇರಲಿ, ಇಷ್ಟೇ ಸಪೋರ್ಟ್ ಮಾಡ್ತಾ ಇರಲಿ. ಇದು ಆದಮೇಲೆ ಒಂದು ಚಿಕ್ಕದೊಂದು ಏನೇ ಒಂದು ಪ್ರಾಜೆಕ್ಟ್ ಮಾಡಿದ್ರು ಅಷ್ಟೇ ಪ್ರೀತಿ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಎಸ್, ನಾನು ಇದರಿಂದ ಎಲ್ಲ ಪಾಸಿಟಿವ್ಸ್ನ ಪ್ಲಸ್ಗಳನ್ನ ಕ್ಯಾರಿ ಮಾಡೋಕ್ಕೆ ಇಷ್ಟಪಡ್ತೀನಿ ಹೊರತು ಯಾವುದೇ ನೆಗೆಟಿವ್ಸ್ನ ಮೈನಸ್ಗಳನ್ನ ಕ್ಯಾರಿ ಮಾಡೋದಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ನಾನು ತುಂಬಾ ಚೇಂಜ್ ಆಗಿದ್ದೀನಿ. ನನ್ನಲ್ಲಿ ಆ ಬದಲಾವಣೆ ತಂದಿರೋವಂಥ ಈ ಶೋಗೆ ಕೂಡ ನಾನು ಕೃತಜ್ಞತೆಳಾಗಿದ್ದೀನಿ. ಐಮ್ ಅ ಬೆಟರ್ ವರ್ಷನ್ ಆಫ್ ನಮ್ರತಾ ಇವಾಗ. ಓಕೆ, ನಮ್ರತಾ ಅವ್ರಿಗೆ ಅಲ್ಲಿ ಶೋಕೇಸ್ ಗೊಂಬೆ ಅಂದ್ರೋ ಏನು ಗೊಂಬೆ ಅಂದ್ರೋ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ನೀವು ಮನೆಯಲ್ಲಿ ಗೊಂಬೆ ಥರನೇ ಕಾಣ್ತಾ ಇದ್ರಿ. ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೀವು ಡೈಲಿ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ರಿ. ನಿಮ್ಮನ್ನ ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಇದೊಂದನ್ನು ಹೇಳಬೇಕು,
ತುಂಬ ಜನ ಡಿಸೈನರ್ಸ್ ನನಗೆ ಕೊಟ್ಟಿದ್ದಾರೆ, ಡಿಸೈನರ್ಸ್ ಆಗಿರ್ಬೋದು, ನನ್ನ ಟೀಮ್, ನಮ್ಮಮ್ಮ ತುಂಬ ಶ್ರಮ ಪಟ್ಟಿದ್ದಾರೆ ನಾನು ಹಾಕಿರೋ ಕಾಸ್ಟ್ಯೂಮ್ಸ್ ಹಿಂದೆ. ಬಟ್ ಏನು ಹೇಳಬೇಕು ಅಂದರೆ ನಂಗೆ ತುಂಬ ಡಿಸೈನರ್ಸ್ ಕಾಂಟ್ಯಾಕ್ಟ್ ಮಾಡೋರು ಇದುವರೆಗೂ, ನಂದೊಂದು ಡ್ರೆಸ್ ಇದೆ ಹಾಕ್ಕೊಳ್ಳಿ, ಇದು ಹಾಕ್ಕೊಳ್ಳಿ, ಅದು ಹಾಕ್ಕೊಳ್ಳಿ ಅಂತ. ಯಾವಾಗ ನಂದು ನೆಗೆಟಿವ್ ಆಗೋಕ್ಕೆ ಶುರು ಆಯ್ತಲ್ಲ, ನನಗೆ ಯಾವ್ದು ಹರ್ಟ್ ಆಗಿದ್ದು ಅಂದರೆ ಡಿಸೈನರ್ಸ್ ಬ್ಯಾಕ್ಔಟ್ ಆಗೋಕ್ಕೆ ಶುರು ಆದ್ರಂತೆ. ಅಂದರೆ ನಾವು ಕೊಡಲ್ಲ, ನಮಗೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ, ನೆಗೆಟಿವ್ ಮೆಸೇಜಸ್ ಬರ್ತಾ ಇದೆ, ಥ್ರೆಟ್ಸ್ ಬರ್ತಾ ಇದೆ ಅಂತ. ದಟ್ ಈಸ್ ರಾಂಗ್. ಅಂದರೆ ಯಾವತ್ತೂ ಕೂಡ ನನಗೆ ಡಿಸೈನರ್ಸ್ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಹೊರತು, ನಾವು ಕೊಡ್ತೀವಿ ನಮ್ಮ ಔಟ್ಫಿಟ್ ಹಾಕೊಳ್ಳಿ ಅಂತ ಜಗಳ ಆಡಿದ್ದಾರೆ ಹೊರತು, ಈ ಥರ ಬ್ಯಾಕ್ಔಟ್ ಆಗಿದ್ದು ನನ್ನ ಇಷ್ಟು ವರ್ಷಗಳಲ್ಲಿ ಇಲ್ಲವೇ ಇಲ್ಲ. ಡಿಸೈನರ್ಸ್ ಬ್ಯಾಕ್ಔಟ್ ಆಗ್ತಿದ್ದಾರೆ ಅಂದರೆ ಇನ್ಯಾವ ಥರ ನೆಗೆಟಿವ್ ಆಗಿರ್ಬೋದು ಅಂತ. ದಯವಿಟ್ಟು ಅವ್ರು ಯಾರಿಗೂ ಹಿಂಸೆ ಕೊಡಬೇಡಿ, ತೊಂದರೆ ಕೊಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇ ಆರ್ ಆಲ್ ಕೀಪ್ ದೆಮ್ ಔಟ್ ಆಫ್ ದಿಸ್. ಸೊ ನನ್ನಿಂದ ಡಿಸೈನರ್ಸ್ಗೆ ಬೇಜಾರಾಗಿದ್ರೆ, ನೋವಾಗಿದ್ರೆ, ಐ ಆಮ್ ರಿಯಲಿ ಸಾರಿ. ಅದೊಂದು ತುಂಬ ನೋವಾಯಿತು ನನಗೆ. ನಂಗೆ ಬಟ್ಟೆ ವಿಷಯದಲ್ಲಿ ಯಾರೋ ಬ್ಯಾಕ್ಔಟ್ ಆದ್ರಲ್ಲ, ಯಾರ್ದೋ ಒಂದು ಥ್ರೆಟ್ಟಿಂದ ಅಂತ. ಸೊ ಈ ಥರ ಆಗಿದೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಓಕೆ. ಎಲ್ಲರೂ ಖುಷಿಯಾಗಿರಿ, ಎಲ್ರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ. ಓಕೆ, ನಮ್ರತಾ ಅವರ ಈ ಪಾಸಿಟಿವ್ನೆಸ್ ಯಾವಾಗಲೂ ಅವ್ರ ಜೊತೆಗಿರಲಿ. ನಿಮ್ಮ ನೆಕ್ಸ್ಟ್ ಯಾವುದೇ ಪ್ರಾಜೆಕ್ಟ್ ಇರಲಿ, ಎಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇನ್ನೂ ಎತ್ತರಕ್ಕೆ ಬೆಳೀರಿ. ಥ್ಯಾಂಕ್ ಯು ತೇಜಸ್ವಿನಿ. ಹೀಗೆ ಎಲ್ಲರೂ ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಆ್ಯಂಡ್ ನಿಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಪಾಸಿಟಿವ್ ಆದ ಇಂಟರ್ವ್ಯೂ ಇದು. ಐ ಎಕ್ಸ್ಪೆಕ್ಟೆಡ್ ಇನ್ನೂ ಕಾಂಟ್ರವರ್ಷಿಯಲ್ ಕುಗ್ಗಿಸ್ತಾರೆ ಅಂತ, ಬಟ್ ಇಲ್ಲ, ನೀವು ಅದು ಯಾವುದೇ ರೀತಿಯಾದ ಪ್ರಯತ್ನ ಕೂಡ ಮಾಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಲವ್. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.